ಪ್ರವ್ರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಭಾಗವತ ಅದರ ಹೆಸರೇ ಹೇಳುವ ಹಾಗೆ ಭಗವದ್ ಅವತಾರಗಳ ಕಥೆ. ಮೊದಲನೆಯ ಅವತಾರ ಈ ಸೃಷ್ಟಿಯನ್ನು ಮಾಡಿ ಇದರಲ್ಲಿ ಚೈತನ್ಯದ ಚಟುವಟಿಕೆ ನಡೆಸಬೇಕು ಅಂತ ದೇವರು ಈ ಸೃಷ್ಟಿಯನ್ನು ಮಾಡಿ ಇದರ ಒಳಗಡೆ ಪ್ರವೇಶ ಮಾಡಿದ ಅಂತ. ಅದು ಮೊದಲನೆಯ ಅವತಾರ. ಇದರಲ್ಲಿ ಪ್ರವೇಶ ಮಾಡದೇ ಇರ್ತಿದ್ರೆ ಒಳಗಡೆ ದೇವರು ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್, ಇದನ್ನು ಸೃಷ್ಟಿ ಮಾಡಿ ಇದರ ಒಳಗಡೆ ಪ್ರವೇಶ ಮಾಡಿದ. ಸೃಷ್ಟಿ ಮಾಡಿದರೆ ಸಾಕಾಗಿರಲಿಲ್ಲ. ಸೃಷ್ಟಿ ತನ್ನ ಕೆಲಸವನ್ನು ತಾನೇ ನಿರ್ವಹಿಸಿಕೊಂಡು ಮುಂದಕ್ಕೆ ಹೋಗುವುದಕ್ಕೆ ಸಮರ್ಥವಾಗಿರಲಿಲ್ಲ. ಯಂತ್ರಗಳೆಲ್ಲ ಇತ್ತು, ಸೃಷ್ಟಿಯಾಗಿದೆ. ಆದರೆ ಒಂದು ಯಂತ್ರ ಚಾಲನೆ ಆಗಬೇಕಾಗಿದ್ದರೆ ಅದಕ್ಕೆ ಇನ್ನು ಯಾವುದೋ ಒಂದು ಚಲನೆ ಕೊಡತಕ್ಕ, ಒಂದು ಪ್ರೇರಣೆ ಕೊಡತಕ್ಕ ಇನ್ನೊಂದು ಶಕ್ತಿ ಬೇಕಾದದ್ರಿಂದ, ಹಾಗೆ ಎಲ್ಲ ಇದ್ದರೂ ಕೂಡ ಎಲ್ಲ ಇಂದ್ರಿಯಗಳು, ಎಲ್ಲ ಮಹತ್ತತ್ವ, ಅಹಂಕಾರ, ಮನಸ್ಸು, 10 ಇಂದ್ರಿಯಗಳು, ಇದು ಎಲ್ಲವೂ ಇದ್ದರೂ ಕೂಡ ಚಲನೆ ಇರಲಿಲ್ಲ, ಚೈತನ್ಯ ಇರಲಿಲ್ಲ. ಚೈತನ್ಯ ಇಲ್ಲದೆ ಸೃಷ್ಟಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಜಡದಂತೆ ಇತ್ತು. ಆದುದರಿಂದ ಎಲ್ಲ ಇದ್ದರೂ ಇರಬೇಕಾದದ್ದು ಇರಲಿಲ್ಲ ಅಂತ. ಕನ್ನಡದಲ್ಲಿ ಒಂದು ಪದ್ಯ ಇದೆ, ಎಲ್ಲ ಇದೆ ಆದರೆ ಒಂದಿರಲಿಲ್ಲ. ಅದೇನು ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ, ಅದು ಇರಲಿಲ್ಲ. ಒಂದು ಸೃಷ್ಟಿ ಆಗಬೇಕಾಗಿದ್ರೆ ಅದಕ್ಕೆ ಎಲ್ಲದರ ಒಟ್ಟಿಗೆ ಇರತಕ್ಕ, ಸೃಷ್ಟಿ ಅಂದರೆ ಸಂಬಂಧ, ಸೃಷ್ಟಿ ಆಗಬೇಕಾಗಿದ್ರೆ ಅದಕ್ಕೆ ಎಲ್ಲದರ ಒಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಬಲ್ಲ ಒಂದು ವಿಶೇಷವಾದ ಚೈತನ್ಯ ಅದರೊಳಗೆ ಇರಬೇಕು. ಅದನ್ನು ನಾವು ಜೀವ ಅಂತ ಹೇಳ್ತೇವೆ. ಜೀವ ಅಂದರೆ ಚೈತನ್ಯ ಅಂತಲೇ ಅರ್ಥ. ನಾವು ಜೀವಂತ ಅಂತ ಎಲ್ಲ ಹೇಳೋದಕ್ಕೆ ಕಾರಣವಾದದ್ದು ಆ ಜೀವ. ಹಾಗಾಗಿ ದೇವರು ಈ ಸೃಷ್ಟಿಯ ಒಳಗಡೆ ಹೊಕ್ಕು, ಯಂತ್ರದ ಒಳಗಡೆ ಹೊಕ್ಕು ಇದನ್ನು ಚಾಲನೆ ಮಾಡಿದ ಅಂತ. ಸೃಷ್ಟಿ ಮಾಡಿದ್ದು ಸಾಕಾಗಿದೆ. ಇದು ಪ್ರಥಮ ಅವತಾರ, ಮೊದಲನೇ ಅವತಾರ. ಇಲ್ಲಿಂದ ಸೃಷ್ಟಿ ಪ್ರಾರಂಭ ಆಯಿತು, ಸೃಷ್ಟಿ ಕ್ರಿಯೆ ಪ್ರಾರಂಭ ಆಯಿತು. ಇದರ ಒಟ್ಟಿಗೆ ಈ ಸೃಷ್ಟಿ ಕ್ರಿಯೆ ಪ್ರಾರಂಭವಾಯಿತು ಅಂತ ಹೇಳುವುದರ ಒಟ್ಟಿಗೆ ಒಂದು ಶರ ಇದೆ. ಏನು ಅಂದರೆ ಒಂದು ಸಮಸ್ಯೆಯೂ ಪ್ರಾರಂಭ ಆಯಿತು, ಒಂದು ಆಧ್ಯಾತ್ಮಿಕವಾದ ಸಮಸ್ಯೆ ಪ್ರಾರಂಭ ಆಯಿತು. ಸೃಷ್ಟಿಯ ಒಟ್ಟಿಗೆ ಇದೆ ಅಂತ. ಅಧ್ಯಾತ್ಮ ಎನ್ನುವುದು ಸೃಷ್ಟಿಯನ್ನು ಬಿಟ್ಟೇ ಇಲ್ಲ. ಅದು ಯಾವಾಗ ಇವನು ಅನುಪ್ರವೇಶ ಮಾಡಿದ, ದೇವರು ಇದರೊಳಗೆ ಅನುಪ್ರವೇಶ ಮಾಡಿದ, ಆ ಅನುಪ್ರವೇಶ ಮಾಡಿದ ಗಳಿಗೆಯಿಂದ ಒಂದು ಆಧ್ಯಾತ್ಮಿಕವಾದ ಸಮಸ್ಯೆಯೂ ಸೃಷ್ಟಿಯಾಗಿದೆ. ಏನದು ಆಧ್ಯಾತ್ಮಿಕವಾದ ಸಮಸ್ಯೆ? ಅದು ಲೌಕಿಕವಾಗಿ ನಾವು ಕಾಣತಕ್ಕ ಸಮಸ್ಯೆಗಿಂತ ಬೇರೆ ಆದದ್ದಲ್ಲ. ಲೌಕಿಕವಾಗಿ ನಾವು ಏನು ಹೇಳ್ತೇವೆ? ನಮಗೇನು ಕಾಣ್ತದೆ ಈ ಸೃಷ್ಟಿಯಲ್ಲಿ? ಏನು ಕಾಣ್ತದೆ ಅಂದರೆ, ಈ ಸೃಷ್ಟಿಯಲ್ಲಿ, ಈ ಸೃಷ್ಟಿ ಎನ್ನುವುದು ನಿರಂತರವಾಗಿ ಇದಕ್ಕೊಂದು ರೂಪಕವಾಗಿ ಇದನ್ನು ನಾವು ತೆಗೆದುಕೊಂಡು ಇದನ್ನು ಗ್ರಹಿಸುವುದಾದರೆ, ಈ ಸೃಷ್ಟಿ ಹೇಗಿದೆ ಅಂದರೆ ನಿರಂತರವಾಗಿ ತನ್ನನ್ನು ತಾನು ಮೀರುವ ಉದ್ವೇಗದಿಂದ ಕೂಡಿದ ಒಂದು ಕಡಲಿ ಈ ಸೃಷ್ಟಿ ಅಂತ ಹೇಳಿ. ಇದು ಎಂದೂ ಅಲೆಗಳಿಲ್ಲದೆ ಇರಲಾರದು.
ಹೆದ್ದೆರೆಗಳು ಇಲ್ಲದೆ ಇರಲಾರದು. ಇದಕ್ಕೊಂದು ವಿಚಿತ್ರವಾದ ಕ್ಷೋಭೆ ಇದೆ, ಆಂತರಿಕವಾಗಿ ಒಂದು ವಿಚಿತ್ರವಾದ ಕ್ಷೋಭೆ ಇದೆ. ಇಲ್ಲಿಯ ಅಣುಗಳಲ್ಲಿ ಒಂದು ತಹತಹ ಇದೆ. ಇಲ್ಲಿಯ ಜೀವಕೋಶಗಳಲ್ಲಿ ಒಂದು ಏನೆಂದು ಯಾರಿಗೂ ಅರ್ಥವಾಗದ ಒಂದು ದಾಹ ಇದೆ. ಇದಂತೂ ಸತ್ಯ. ಅದು ಆಧ್ಯಾತ್ಮಿಕ ಅಂತ ಹೇಳಿ ಏನು ಬೇಕಾದರೂ ಹೇಳಿ, ಇದು ವಾಸ್ತವವಾಗಿರತಕ್ಕ ಸಂಗತಿ. ಇಲ್ಲಿ ಒಂದು ಏನು ಹೇಳುವುದು, ಒಂದು ತೇಲಿಸಿ ಹೇಳುವುದಾದರೆ ಇಲ್ಲಿ ಯಾರಿಗೂ ಕ್ಷೇಮ ಇಲ್ಲ. ಕ್ಷೇಮ ಇಲ್ಲ ಅಂದರೆ ಎಲ್ಲರೂ ಒಂದು ಕ್ಷೋಭೆಯಲ್ಲಿದ್ದಾರೆ. ತನ್ನನ್ನು ತಾನು ಮೀರುವ ತುಡಿತ ಅಂತ ಹೇಳಬಹುದು. ಯಾರಿಗೂ ಕೂಡ ಯಾವ ಸ್ಥಿತಿಯಲ್ಲಿ ತಾವು ಇದ್ದೇವೆಯೋ ಆ ಸ್ಥಿತಿಯಲ್ಲಿ ಯಾರಿಗೂ ಸಮಾಧಾನ ಇಲ್ಲ. ಹಾಗಂದ್ರೆ ಏನು? ಹಾಗಂದರೆ ತನ್ನ ಸ್ಥಿತಿಯನ್ನು ತಾನು ಮೀರಬೇಕೆನ್ನುವುದೇ ಇಲ್ಲಿರುವ ಮೂಲಭೂತವಾದ ಒಂದು ತುಡಿತವಾದದ್ದರಿಂದ ಇಲ್ಲಿ ಒಂದು ಕ್ಷೋಭೆ ಇದೆ, ಇಲ್ಲಿ ಒಂದು ಆತಂಕ ಇದೆ. ಇಷ್ಟರವರೆಗೆ ಇದು ಹೀಗೆಯೇ ಇದೆ. ಯಾರು ಬಂದು ಏನು ಮಾಡಿದರೂ ಕೂಡ ಅವರು ಇಲ್ಲಿಯ ಸಮಸ್ಯೆಯನ್ನು ಅವರು ಗುರುತಿಸಿರಬಹುದಲ್ಲದೆ ಪರಿಹಾರ ಇದು ಹೀಗೆಯೇ ಇದೆ. ಇಲ್ಲಿ ಇದಕ್ಕೆ ಏನು ಕಾರಣ? ಈ ಪ್ರತಿಯೊಂದು ಜೀವಕ್ಕೂ ಕೂಡ ಅದು ಈಗ ಯಾವ ಸ್ಥಿತಿಯಲ್ಲಿ ಇದೆಯೋ ಆ ಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಕಾಲ ಇರಲಿಕ್ಕಾಗುತ್ತದೆ. ಎಷ್ಟು ಸಮಾಧಾನ ಮಾಡಿಕೊಂಡರು, ಏನು ಹೇಳಿದರು, ಅದಕ್ಕೆ ತನ್ನ ಸ್ಥಿತಿಯನ್ನು ತಾನು ನಿಭಾಯಿಸಲಿಕ್ಕೆ ಆಗುತ್ತಾ ಇಲ್ಲ. 3 ಸ್ಥಿತಿಗಳು ಇರುವುದು ಸಾಮಾನ್ಯವಾಗಿ: ಮಕ್ಕಳು, ಯುವಕರು, ಮುದುಕರು. ಮಧ್ಯದವರನ್ನು ಬಿಡುವ. ಮಕ್ಕಳಿಗೆ ಏನು? ಮಕ್ಕಳಿಗೆ ಸ್ವಪ್ರಜ್ಞೆ ಬಂದ ಕೂಡಲೇ, ಸ್ವಪ್ರಜ್ಞೆ ಉಂಟಾಗುವಲ್ಲಿಯ ತನಕ ಅವರು ಧನ್ಯರು, ನಾವು ಧನ್ಯರು. ಸ್ವಪ್ರಜ್ಞೆ ಉಂಟಾಯಿತು, ಆಗ ಪ್ರಾರಂಭ ಆಯಿತು. ಏನು? ನಾನು ಯಾವಾಗ ದೊಡ್ಡವನಾಗಲಿಲ್ಲ ಅಂತ. ಅದು ಆಮೇಲೆ ಗೊತ್ತಾಗೋದು, ಬಾಲ್ಯ ಇನ್ನಷ್ಟು ಸಮಯ ನಮಗೆ ಬಾಲ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇರ್ತಿದ್ದರೆ ಒಳ್ಳೆಯದು ಅಂತ ಗೊತ್ತಾಗೋದು. ಎಲ್ಲ ಪಶ್ಚಾತ್ತಾಪ ಅಲ್ವ? ಇಲ್ಲಿ ಪಶ್ಚಾತ್ತಾಪವೇ ನಿಜ ಅಲ್ವ? ಮಕ್ಕಳಿಗೆ ಹಾಗಾಗುವುದಾದರೆ ಅದನ್ನು ನಾವೆಂತ ಹೇಳೋದು? ಮಕ್ಕಳು ಅಂದರೆ ನಾವು ಮಕ್ಕಳಾಗಿದ್ದಾಗ ಏನಾಯಿತು ಅಂತ ಈಗ ಗಡ್ಡ ಬಿಳಿಯಾದ ಮೇಲೆ ಯೋಚನೆ ಮಾಡಿದರೂ ಗೊತ್ತಾಗ್ತದೆ. ನಮಗಿದ್ದದ್ದೇನು ಅಂತ ಕೇಳಿದರೆ ಅದಕ್ಕಿಂತ ಮುಂಚೆ ಹೇಗೆ ಇತ್ತು ಎನ್ನುವುದು ನಮ್ಮ ಸ್ವಪ್ರಜ್ಞೆಯಲ್ಲಿ ದಾಖಲೆ ಆಗಲಿಲ್ಲ. ಅದು ಬಹಳ ಆದದ್ದರಿಂದ ಅದು ಚೆನ್ನಾಗಿ ಇದ್ದಿರಬೇಕು. ಇದು ದಾಖಲೆ ಆದದ್ದನ್ನು ನೋಡಿದರೆ ನಮಗೂ ಇದ್ದದ್ದೇನೆಂದರೆ, ನಮ್ಮ ಮನೆಯಲ್ಲಿ ಬಹಳ ಜನ ಇದ್ದರು, ದೊಡ್ಡ ಕುಟುಂಬ. ಅವರೆಲ್ಲ ಬೆಳಿಗ್ಗೆ ಎದ್ದುಕೊಂಡು ಕನ್ನಡಿಯ ಮುಂದೆ ಕೂತು ಅವರು ಎಲ್ಲ ಶೇವ್ ಮಾಡ್ತಾ ಇದ್ದಾರೆ. ನಮಗೆ ಅವರ ಮುಂದೆ ನಿಂತು ನಮಗೆ ಈ ಭಾಗ್ಯ ಯಾವಾಗ ಬರ್ತದೆ ಅಂತ ನಾವು ಅದನ್ನೇ ನೋಡು. ಅವರು ಆಗಿನ ಕಾಲದಲ್ಲಿ ಸಾಬೂನೆಲ್ಲ ಹಚ್ಚಿ ಇಟ್ಟೆಲ್ಲ ಮಾಡಿಕೊಂಡು ನಾವು ಅವರನ್ನು ನೋಡ್ತಾ ಇದ್ದರೆ ಅವರಿಗೆ ಅಹಂಕಾರ ಜಾಸ್ತಿ ಆಗೋದು, ಅವರಿಗೆ ಗಡ್ಡ ಬಂದಿದೆ ಅಂತ. ನಮಗೆ ಯಾವಾಗ ಮೀಸ ಬರ್ತದೆ ಅಂತ ನಾವು ಕಾಯುವುದು. ಇದು ಏನು ಪಾಡು, ಹಾಸ್ಯಾಸ್ಪದವಾದ ಸಂಗತಿ. ಇದ್ದ ಸ್ಥಿತಿಯಲ್ಲಿ ಇರುವುದಕ್ಕೆ ಯಾರಿಗೂ ಸಾಧ್ಯವಾಗದೇ ಇದ್ದದ್ದು ಯಾರೂ ಹೇಳಿಕೊಟ್ಟಲ್ಲ, ನಿಸರ್ಗ ಸಹಜ. ಆಮೇಲೆ ಯುವಕರು ಎರಡೇ ಇರುವುದು, ಸ್ಪರ್ಧೆ ಮತ್ತು ಮೇಲಾಟ, ಇನ್ನೇನೂ ಇಲ್ಲ. ಅದು ಯಾರನ್ನೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯಾರೋ ಬುದ್ಧಿಪೂರ್ವಕವಾಗಿ ಹೀಗೆ ಮಾಡಿ ವೇದಾಂತದ ಪಾಠ ಹೇಳುವುದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ದಲ್ಲ. ಅದೇನು ಅಂತಾರೆ, ಅದು ನಿಸರ್ಗದಲ್ಲಿಯೇ ಹೀಗೆ ಇದೆ. ಆಮೇಲೆ ವೃದ್ಧರಾದೆವು, ಎಲ್ಲಿ ನೋಡಿದ್ರು ನಮಗೆ ತಪ್ಪೇ ಕಾಣುವುದು. ಲೋಕ ಸರಿ ಇಲ್ಲ ಅಂತ. ನಮ್ಮನ್ನು ಮುದುಕರನ್ನಾಗಿ ಮಾಡಿದ ಲೋಕ ಸರಿಯಾಗಿರುವುದೇ? ಸರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೂ ಕೂಡ ಇದ್ದ ಸ್ಥಿತಿ ಅನುಕೂಲ ಇಲ್ಲ ಅಂತ ಆಗಬೇಕಾದ್ರೆ ಏನು ಕಾರಣ? ಏನು ಕಾರಣ ಇದೆ? ಒಂದೇ ಕಾರಣ, ದೇವರೇ ಕಾರಣ. ಅಂದರೆ ಏನು? ಅಂದರೆ ದೇವರ ಸ್ಥಿತಿ ಹೇಗೆ ಉಂಟು ಅಂದರೆ, ತನ್ನನ್ನು ತಾನು ಸದಾ ಮೀರಿಕೊಂಡೇ ಇರತಕ್ಕ ಒಂದು ತತ್ವ ಅದು. ಬೇಂದ್ರೆ ಅವರ ಮಾತಿನಲ್ಲಿ ಬಹಳ ಅದ್ಭುತವಾದ ಒಂದು ಮಾತು ಏನು ಅಂದರೆ, ಅವನಿಗಿಂತಲೂ ಮಿಗಿಲು ಅವನಿಗಿಂತ, ಅವನಿಗಿಂತಲೂ ಮಿಗಿಲು ಅವನಿಗಿಂತ ಅಂತ. ಅವನು ಯಾವಾಗಲೂ ತನ್ನನ್ನು ತಾನು ಮೀರಿಕೊಂಡೇ ಇರತಕ್ಕ, ಅವನಿಗೆ ಬೇಲೆಯೇ ಇಲ್ಲ, ಚೌಕಟ್ಟೇ ಇಲ್ಲ. ಎಷ್ಟು ಚೌಕಟ್ಟಿನೊಳಗೆ ಅವನನ್ನು ಹಾಕಿ ಕೂಡಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ
ಅದು ಅಸಾಧ್ಯ. ದೇವರು ನೇತಿ ನೇತಿ ಅಂತ ಏನು ಹೇಳಿದರೂ ಅದಲ್ಲ, ಅದು ಹೌದು ಮತ್ತು ಅಲ್ಲ. ನಾವು ಹೇಳಿದ್ದನ್ನು ಒಪ್ಪಿಯು, ಶಾಸ್ತ್ರ ಏನು ಹೇಳ್ತದೆ ಅದನ್ನು ಒಪ್ಪಿಯು, ಅವನು ಅದು ಹೌದು ಮತ್ತು ಅಲ್ಲ. ಅಲ್ಲ ಯಾಕೆಂದರೆ ಅವನು ನಮ್ಮ ಚೌಕಟ್ಟನ್ನು ಮೀರಿದವನು. ಅವನ ಮೀರುವಿಕೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ನಮಗೆ ಮೀರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ಒಂದು ತತ್ವ ತನ್ನನ್ನು ತಾನೇ ಮೀರಿದಂಥ ಒಂದು ತತ್ವ, ಅದನ್ನು ದೇವರು ಅಂತ ಹೇಳುವ, ಭಗವಂತ ಅಂತ ಹೇಳುವ, ಸತ್ಯ ಅಂತ ಹೇಳುವ, ಯಾವ ಹೆಸರು ಬೇಕಾದರೂ ಹೇಳುವ, ಏನೋ ಗೊತ್ತಿಲ್ಲ ಅಂತ ಹೇಳುವ, ಅದೇ ಚಂದ. ಅದು ಇದರ ಒಳಗಡೆ ಸೇರಿದ್ದರಿಂದ ಇಷ್ಟೆಲ್ಲ ಉಂಟಾದದ್ದು. ಇಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಜೀವಿಯ ಜೀವಕೋಶದ ಒಳಗಡೆ ಕೆಲಸ ಮಾಡ್ತಾ ಇರತಕ್ಕದ್ದು ಭಗವತ್ ತತ್ವವಾದದ್ದರಿಂದ ಆ ತತ್ವದ ಲಕ್ಷಣ ಅಥವಾ ಗುಣ ಅಥವಾ ಸ್ವಭಾವ ಹೇಗಿದೆ ಅಂದರೆ ಅದು ತನ್ನನ್ನು ತಾನೇ ಮೀರಿರುವುದಾಗಿರುವುದರಿಂದ ಇಲ್ಲಿರುವ ಪ್ರತಿಯೊಂದು ಜೀವಿಗೂ ಕೂಡ, ಸದ್ಯಕ್ಕೆ ನಾವು ಮನುಷ್ಯರಿಗೆ ಅಂತ ಹೇಳುವ ಬೇಡ, ಮನುಷ್ಯೇತರ ಪ್ರಾಣಿಗಳ ವಿಚಾರ ನಮಗೆ ಸದ್ಯಕ್ಕೆ ಬೇಡ, ನಮ್ಮನ್ನು ನಾವೀಗ ನಿಭಾಯಿಸಿಕೊಂಡ್ರೆ ಸಾಕು. ಆದರೆ ಭಾಗವತದ ಪ್ರಕಾರ ಎಲ್ಲ ಸೃಷ್ಟಿಯೂ ಕೂಡ ಭಗವತ್ಕೃತವಾದುದರಿಂದ ಇಲ್ಲಿ ಭಗವಂತನೇ ಇದರೊಳಗಿದ್ದು ಇದನ್ನು ಸಚೇತನವಾಗಿ ಮಾಡಿದ್ರಿಂದ ಎಲ್ಲದರಲ್ಲಿಯೂ ಈ ರೀತಿಯ ಒಂದು ತಹತಃ ಇರಬೇಕು. ಅದು ಯಾವ ಮಟ್ಟದಲ್ಲಿ ಉಂಟು ಅಂತ ಗೊತ್ತಿಲ್ಲ, ನಮಗಂತೂ ಅಸಾಧ್ಯವಾಗಿರತಕ್ಕ ಮಟ್ಟದಲ್ಲಿದೆ. ಇದು ಭಗವಂತನ ಕೊಡುಗೆ, ರಗಳಿಲ್ಲ. ಇದೇನು ಅಂದರೆ ಆಧ್ಯಾತ್ಮಿಕವಾದ ಸಮಸ್ಯೆ. ನಮ್ಮನ್ನು ನಾವು ಮೀರಿಕೊಂಡೇ ಇದ್ದ ಒಂದು ತತ್ವ ನಮ್ಮ ಹಿಂದುಗಡೆ ಇದ್ದು ಚಾಲನೆ ಮಾಡ್ತಾ ಇದ್ದದ್ರಿಂದ ಯಾರಿಗೂ ಕೂಡ ಏನಾಗಿದೆ ಅಂದರೆ ಮೀರಬೇಕು ಅಂತಾಗಿದೆ. ಸಣ್ಣ ಮಕ್ಕಳಿಗೆ ತಾನು ದೊಡ್ಡವನಾಗಬೇಕು ಅಂತಾಗಿದೆ. ಈಗ ಸಹ ಒಂದುಂಟ, ಹೇಳಿಕೊಟ್ಟಲ್ಲ, ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ವಾಭಾವಿಕ. ಹೀಗೆ ಇದ್ದದ್ರಿಂದ ನಮ್ಮಲ್ಲಿ ಉಂಟಾಗತಕ್ಕ ಈ ಶೋಭೆಯನ್ನು, ಈ ತುಡಿತವನ್ನು, ಈ ಅಶಾಂತಿಯನ್ನು ನಾವು ಹೇಗೆ ಅರ್ಥೈಸಬೇಕು? ಲೋಕದಲ್ಲಿ ಒಂದು ರೀತಿ ಅದನ್ನು ಅರ್ಥೈಸ್ತಾರೆ. ಏನು ಅಂದರೆ ಅದಕ್ಕೇನೋ ಒಂದು ಸಲಹೆ ಕೊಡ್ತಾರೆ, ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳಿದ್ರೆ, ಅದೇನೆಂದರೆ ಅದು ನಮ್ಮ ದೇಹದಲ್ಲಿ ಇರತಕ್ಕ ಹಾರ್ಮೋನುಗಳ ವ್ಯತ್ಯಾಸ ಅಂತ ಹೇಳ್ತಾರೆ. ಇರಬಹುದು. ಹಾರ್ಮೋನುಗಳ ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ? ಏನಾದರೂ ಒಂದು ಕಾರಣ ನಾವೀಗ ಹೇಳ್ತೇವೆ. ಹಾರ್ಮೋನುಗಳ ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ? ಅದಕ್ಕೊಂದು ಕಾರಣ ಹೇಳ್ತಾರೆ. ಅದಕ್ಕೇನು ಕಾರಣ ಅಂತ ಈ ಕಾರಣಗಳ ಪರಂಪರೆಯನ್ನು ನೀವು ನೋಡ್ತಾ ಹೋದರೆ ನೀವು ಎಲ್ಲಿಯಾದರೂ ನಿಲ್ಲಬೇಕು ಅಂತ ಹೇಳಿ, ಆದರೆ ನಿಲ್ಲದೇ ಇದ್ದರೆ ಶೋಭೆ ಅನಿವಾರ್ಯ ಅಂತ ನಾವೇ ಒಪ್ಪಿದ ಹಾಗೆ. ಎಲ್ಲಿಯಾದರೂ ಒಂದು ಕಾರಣವನ್ನು ನಾವು ಹೇಳಬೇಕಾಗಿದ್ರೆ, ಇಲ್ಲಿ ತನ್ನನ್ನು ತಾನು ಮೀರಿದ ಒಂದು ತತ್ವ ನಮ್ಮನ್ನು ಕುಟುಕ್ತಾ ಇದೆ ಅಂತ ಅದಕ್ಕೆ ಗೊತ್ತಿದ್ದೋ ಇಲ್ಲವೋ ಅದರ ಸಾನ್ನಿಧ್ಯ ಇದೆ. ದೇವರ ಸಾನ್ನಿಧ್ಯ ಇದೆ ಇಲ್ಲಿ. ದೇವರ ಸಾನ್ನಿಧ್ಯ ಇದ್ದದ್ರಿಂದ ಇಷ್ಟೆಲ್ಲ ಕ್ಷೋಭೆ. ಇದು ಅರ್ಥ ಆಗೋದು ಕಷ್ಟ. ಯಾಕಂದರೆ ದೇವರ ಸಾನ್ನಿಧ್ಯ ಮತ್ತು ದೊಡ್ಡ ದೊಡ್ಡವರ ಸಾನ್ನಿಧ್ಯ ಅಂತ ನಾವು ಹಾಕ್ತೇವೆ. ಆವಾಗ ಎಲ್ಲರೂ ಗಪ್ಚುಪ್ಪಿರ್ತಾರೆ. ದೊಡ್ಡ ದೊಡ್ಡವರ ಸಾನ್ನಿಧ್ಯ ಅಂತ ಹಾಕೋದು ಯಾಕಂದರೆ ಉಳಿದವರೆಲ್ಲ ಏನು ಅಧಿಕ ಪ್ರಸಂಗ ಎಲ್ಲ ಮಾಡದೆ, ಅಧಿಕ ಪ್ರಸಂಗ ಮಾಡೋದೆಲ್ಲ ಬಂದವರೇ ಮಾಡಲಿ ಅಂತ, ನಾವು ಯಾರು ಏನೂ ಮಾಡೋದು ಬೇಡ ಅಂತ ಸುಮ್ಮನೆ ಇರ್ತೇವೆ. ಆದರೆ ದೇವರದ್ದು ಹಾಗಲ್ಲ. ಗುಟ್ಟಾಗಿ ಯಾರಿಗೂ ಗೊತ್ತಾಗದೆ ಒಳಗೆ ಅನುಪ್ರವೇಶ ಮಾಡಿ ಅಡಗಿಕೊಂಡು ಇದ್ದದ್ರಿಂದ, ದೇವರು ಅಡಗಿಕೊಂಡು ಇದ್ದದ್ರಿಂದ ಇಷ್ಟೆಲ್ಲ ಸಮಸ್ಯೆ. ನಮ್ಮ ಒಳಗಡೆ ಒಂದು ನೀಚೋಪಮೆ ಕೊಟ್ಟೆ ಅಂತ ನಾವು ಭಾವಿಸಬಾರದು. ಒಂದು ನನಗೆ ನಾನು ಕ್ಲಿಯರ್ ಮಾಡಿಕೊಳ್ಳುವುದಕ್ಕೆ, ನಿಮಗೆ ಕ್ಲಿಯರ್ ಮಾಡಲಿಕ್ಕಲ್ಲ, ನನಗೆ ನಾನು ಕ್ಲಿಯರ್ ಮಾಡಿಕೊಳ್ಳುವುದಕ್ಕೆ ಒಂದು ಮಾತು ಹೇಳಿ. ಈಗ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಸಂಬಂಧಪಡದ ಫಾರಿನ್ ಬಾಡಿ ಅಂತ ಹೇಳ್ತಾರೆ. ಅದು ಒಂದು ಸೇರಿಬಿಟ್ರೆ, ಅದು ಸೇರಿದರೆ ಸಾಕು, ಅದು ಹೊರಗೆ ಹೋಗುವಲ್ಲಿಯ ತನಕ ನಮಗೆ ಕ್ಷೇಮ ಇಲ್ಲ. ಅಂದರೆ ರಗಳೆ ಆಗ್ತಾ ಇರ್ತದೆ, ಸಾಧ್ಯವೇ ಇಲ್ಲ ಅಂತ. ಏನೋ ಒಂದು ನಮಗೆ ಸಂಬಂಧಪಡದ ಒಂದು ಸಂಗತಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಈ ಅದೃಷ್ಟಾಂತ ನಾವು ಅಲ್ಲಿಗೆ ಬಿಡಬೇಕು. ಸುಮ್ಮನೆ ನಾನು ಹೇಳಿದೆ ಅಷ್ಟೇ. ಹಾಗೆ ನಮ್ಮನ್ನು ಚೇತನಗೊಳಿಸಿದ ಅಂಶ ತಾನು ಎಲ್ಲವನ್ನೂ ಮೀರಿದ್ದಾಗಿದ್ದರಿಂದ ನಮ್ಮನ್ನು ನಾವು ಮೀರುವ ತುಡಿತ ಉಂಟಾಗಿದೆ. ನಮ್ಮನ್ನು ನಾವು ಮೀರುವ ತುಡಿತದ ಸಾರ್ಥಕತೆಯನ್ನು ಕಾಣುವುದೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಅದು ಮತ್ತೆ ಬೇರೆ ಬೇರೆ ಕಡೆ ಹೋಗ್ತದೆ, ಆ ವಿಚಾರ ಇರಲಿ. ಈಗ ಅದು ಅಡಗಿದೆ ಅಂತ, ನಮ್ಮ ಒಳಗಡೆ ಅಡಗಿದೆ.
ಅಡಗಿದ್ದದ್ದು ಪ್ರೇಮದಿಂದ ಅಡಗಿದೆ. ಯಾವಾಗಲೂ ಹಾಗೆ ಪ್ರಕಟವಾಗುವುದು, ಪ್ರದರ್ಶನ ಅಲ್ಲ. ನಿಜವಾದ ಪ್ರೀತಿ ಇದ್ದರೆ ನೀವು ಪ್ರದರ್ಶಿಸಬೇಕಾಗಿಲ್ಲ. ಪ್ರದರ್ಶಿಸಿದರೆ ಅದು ಪ್ರದರ್ಶಿತವಾದ ಪ್ರೀತಿ ಆಗ್ತದೆ. ಅದು ನಿಜವಾದ ಪ್ರೀತಿ ಆಗ್ತದೋ ಇಲ್ಲವೋ ಹೇಳುವುದು ಕಷ್ಟ, ಭಾಳ ಕಷ್ಟ ಇದೆ. ಆದ್ದರಿಂದ ನಿಜವಾದದ್ದು ಯಾವಾಗಲೂ ಪ್ರದರ್ಶನದ ಹಂಗಿಲ್ಲದೆ ಇರ್ತದೆ, ಸ್ವಾಭಾವಿಕವಾಗಿರ್ತದೆ. ಇದು ಅಡಗಿದೆ ಅಂತ ಹೇಳಿ, ಅಡಗಿದೆ ಇದು ಆಯಿತು. ಇದು ಅಡಗಿ ಇದ್ದದರಿಂದ ಅದು ಅಡಗಿ ನಮ್ಮನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ಆದ್ದರಿಂದ ಅದು ಹಾಗಿರುವುದು ಅದು ನಮ್ಮನ್ನು ಪ್ರೀತಿಸಿದ ಲಕ್ಷಣ ಅಂತ. ಆ ಕಾರಣದಿಂದಲೇ ನಮ್ಮಲ್ಲಿ ಭಕ್ತಿ ಉಂಟಾಗಬೇಕು. ಭಕ್ತಿ ಅಂದರೆ ಪ್ರೀತಿ. ಹಾಗಿರಲಿ. ಈಗ ಒಂದು ವೇಳೆ ಅಡಗಿ ಇದ್ದದ್ದು ಪ್ರಕಟ ಆಯಿತು ಅಂತ ಇಟ್ಟುಕೊಳ್ಳುವ, ಆಗ ಕ್ಷೇಮ ಆಗಬೇಕಲ್ಲ. ಅಡಗಿ ಇದ್ದದ್ದು ನಮ್ಮನ್ನು ಇಷ್ಟು ಉಪದ್ರ ಮಾಡಿ, ನಾನು ಮಾತನ್ನು ತಪ್ಪು ತಿಳ್ಕೊಳ್ಬೇಡಿ, ಅಡಗಿ ಇದ್ದದ್ದು ಇಷ್ಟು ನಮ್ಮಲ್ಲಿ ಕ್ಷೋಭೆಕಾರಕವಾದ ಒಂದು ಉದ್ವಿಗ್ನತೆಯನ್ನು ಉಂಟು ಮಾಡೋದಕ್ಕೆ ಕಾರಣ ಅಂತ ಒಪ್ಪಿದರೆ ಆಯಿತು ಮಾರಾಯರೆ, ಹಾಗಾದರೆ ಅದು ಒಂದಲ್ಲ, ಆ ದೇವರು ಪ್ರಕಟ ಆಗಲಿ, ಅಲ್ಲಿಗಾದರೂ ಮುಕ್ತಾಯವಾಗಬೇಕಲ್ಲ, ಮುಕ್ತಾಯ ಆಗ್ತದೆ. ಅಡಗಿ ಇದ್ದ ದೇವರು ಪ್ರಕಟನಾದರೆ ಪ್ರಳಯವೇ. ಅಡಗಿ ಇದ್ದದ್ರಿಂದ ಸೃಷ್ಟಿ. ದೇವರ ವಿಚಾರ ಕೈ ಹಾಕುವುದು ಭಾರಿ ಕಷ್ಟ. ಅದು ದೇವರೇ ಕೈ ಹಾಕಿಸಬೇಕಷ್ಟೆ ಅಂತ ಹೇಳುವುದು ಆ ಕಾರಣಕ್ಕೆ. ಆಮೇಲೆ ಆ ದೇವರ ವಿಚಾರ ಮಾತಾಡುವುದಂತೂ ಇನ್ನಷ್ಟು ಕಷ್ಟ. ಯಾಕೆಂದರೆ ಅದು ಸರಳವಾದ ತರ್ಕದ ಮೂಲಕ ಅದನ್ನು ಮಂಡಿಸಲಿಕ್ಕೇ ಸಾಧ್ಯ ಇಲ್ಲ. ಒಳಗೆ ಇದ್ದದ್ದು, ಅಡಗಿ ಇದ್ದದ್ದು, ಅದು ಅಡಗಿ ಇದ್ದದ್ರಿಂದ ನಮ್ಮಲ್ಲಿ ಮೀರುವ ತವಕವನ್ನು, ಮೀರುವ ತಹತಹವನ್ನು ಉಂಟು ಮಾಡ್ತದೆ ಎನ್ನುವುದು ಹೌದಾದರೆ, ಇದನ್ನು ಒಪ್ಪಿದರೆ, ಹಾಗಾದರೆ ಅದು ಪ್ರಕಟವಾದರೆ ಆಗಬೇಕು. ಪ್ರಕಟವಾದರೆ ಪ್ರಳಯವೇ. ಯಾಕೆ ಪ್ರಳಯ? ಯಾಕೆ? ಅಡಗಿ ಇದ್ದದ್ರಿಂದಲೂ ಸೃಷ್ಟಿಯಾಗುವುದು. ಅಡಗಿ ಇದ್ದ ಸ್ಥಿತಿಯಿಂದ ದೇವರು ಗುಪ್ತವಾಗಿ ನಮ್ಮ ಒಳಗಡೆ ತತ್ ಸೃಷ್ಟ್ವ ತದೇವ ಅನುಪ್ರವೇಶ ಮಾಡಿದ್ದರಿಂದ, ಒಳಗಡೆ ಹೊಕ್ಕದ್ದರಿಂದ, ಒಳಗೆ ಬಂದದ್ದರಿಂದ ಸೃಷ್ಟಿಯಾಯಿತು. ಹಾಗಾದರೆ ಆ ಒಳಗೆ ಬಂದದ್ದು ಹೊರಗಡೆ ಬಂದರೆ, ಒಳಗೆ ಇದ್ದದ್ದು ಹೊರಗೆ ಬಂದರೆ ಸೃಷ್ಟಿಗೆ ಪ್ರತಿಯಾದ ಅಥವಾ ಸೃಷ್ಟಿಗೆ ವಿರೋಧವಾದ ಅಂತ ನಾವು ಭಾವಿಸಿದರೆ, ಸೃಷ್ಟಿಗೆ ಭಿನ್ನವಾದ ಮತ್ತೆ ಒಂದು ಸ್ಥಿತಿ ಉಂಟಾಗಬೇಕು. ಅದು ಯಾವುದು? ಪ್ರಳಯವೇ. ಒಳಗೆ ಇದ್ದ ದೇವರು ಪ್ರಕಟವಾದರೆ ಪ್ರಳಯವೇ. ಮತ್ತೆ ಒಂದು ದೃಷ್ಟಾಂತದಲ್ಲಿ ನೋಡಿದರೆ, ಜೀವವನ್ನು ನೋಡಿದರೆ ಮನುಷ್ಯ ಸಾಯ್ತಾನೆ. ಜೀವವನ್ನು ನೋಡಿದರೆ, ನಾವೀಗ ಜೀವವನ್ನು ನೋಡದೇ ಇದ್ದದ್ರಿಂದ ನಾವೀಗ ಜೀವಂತವಾಗಿದ್ದೇವೆ ಅಂತ ಭಾವಿಸಿದ್ದೇವೆ. ನಮ್ಮ ಒಳಗಡೆ ಒಂದು ಜೀವ ಇದೆ. ಹೇಳ್ತಾರಲ್ಲ, ಅವರ ಜೀವ ಹೋಯಿತು ಅಂತ. ಅಂದರೆ ಇತ್ತು ಅಂತ ತಾನೇ ಅರ್ಥ. ಅದು ಹೋದಾಗಲೇ ಗೊತ್ತಾಗೋದು ಅದು ಇತ್ತು ಅಂತ. ಅದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ. ಅದು ಇದ್ದದ್ದು ಗೊತ್ತಾಗೋದು ಯಾವಾಗ ಅಂದರೆ ಅವ್ರು ಹೋದ ಮೇಲೆ ಅವರು ಇದ್ದದ್ದು ಗೊತ್ತಾಗೋದು. ಕೆಲವರಿಗೆ ಮೊದಲೇ ಗೊತ್ತಾದರೆ ಚಂದ. ಜೀವ ಹೋದರೆ ಏನಾಗ್ತದೆ? ದೇಹ ಕೆಳಗೆ ಬೀಳ್ತದೆ. ಜೀವ ಇದ್ದಾಗ ಜೀವ ದೇಹದ ಒಳಗಡೆ ಅಡಗಿ ಇದ್ದದ್ರಿಂದ ದೇಹದ ಕಾರುಬಾರು ಬಹಳ ಚೆನ್ನಾಗಿ ನಡೀತಾ ಇತ್ತು. ಜೀವ ಒಳಗಡೆ ಇದ್ದದ್ರಿಂದ, ಜೀವವನ್ನು ನಾವು ಕಾಣದೇ ಇದ್ದದ್ರಿಂದ, ಜೀವವನ್ನು ನಾವು ಕಾಣದೆ ಸ್ವಲ್ಪ ಆಲೋಚನೆ ಮಾಡಿದರೆ ಇದು ಸ್ಫುಟವಾಗತಕ್ಕ ಸಂಗತಿ, ದೊಡ್ಡ ವಿಷಯ ಏನೂ ಅಲ್ಲ. ಜೀವವನ್ನು ನಾವು ನೋಡದೇ ಇದ್ದದ್ರಿಂದ ನಾವು ಜೀವಿಗಳು ಅಂತ ಹೇಳ್ತೇವೆ. ನೋಡಲೇ ಇಲ್ಲ ನಾವು, ಒಳ್ಳೆಯದು. ಅದು ಒಂದು ವೇಳೆ ನಮಗೆ ನೋಡಲಿಕ್ಕೆ ಸಾಧ್ಯ ಆದರೆ, ನಮ್ಮ ಒಳಗಿರುವ ಜೀವವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆದರೆ, ಆ ಕ್ಷಣ ನಾವು ಸಾಯ್ತೇವೆ. ಯಾಕೆ ಸಾಯ್ತೇವೆ ಅಂದರೆ, ದೇಹ ಆ ಜೀವವನ್ನು ನೋಡಿದ ಕ್ಷಣದಲ್ಲಿ ಮನಸ್ಸು ಜೀವದ ಮೇಲೆ ಬಿದ್ದಾಗ, ಪ್ರಾಣತತ್ವದ ಮೇಲೆ ಬಿದ್ದಾಗ, ಪ್ರಾಣತತ್ವದಲ್ಲಿ ಚಲನೆ ಪ್ರಾರಂಭ ಆಗ್ತದೆ. ಮನಸ್ಸು ಯಾವುದನ್ನು ನೋಡುತ್ತದೋ
ಮನಸ್ಸು ಯಾವುದನ್ನು ದಿಟ್ಟಿಸ್ತದೋ, ಮನಸ್ಸು ಯಾವುದರಲ್ಲಿ ಬೀಳ್ತದೋ, ಒಂದು ಮಾತಿನಲ್ಲಿ ಹೇಳುವುದಾದರೆ ಮನಸ್ಸು ಬಿತ್ತು ಅಂತ ಹೇಳ್ತೇವಲ್ಲ, ಮನಸ್ಸು ಅದರ ಮೇಲೆ ಬಿದ್ದರೆ ಅಲ್ಲಿ ಒಂದು ಚಲನೆ ಪ್ರಾರಂಭ ಆಗ್ತದೆ, ಆಗಲೇಬೇಕು. ಎಲ್ಲಿ ಯಾವುದರ ಮೇಲೆ ಬಿತ್ತೋ ಅಲ್ಲಿ. ನಮ್ಮ ಮನಸ್ಸು ಈಗ ದೇಹದ ಮೇಲೆ ಬಿದ್ದದ್ರಿಂದ ನಾವು ಬಹಳ ಜೀವಂತವಾಗಿ, ದೇಹ ಅಂತ ಹೇಳಬೇಕು, ನಾವು ಬಹಳ ಜೀವಂತವಾಗಿದ್ದೇವೆ. ಯಾಕೆಂದರೆ ಜೀವದ ಮೇಲೆ ಬೀಳಲೇ ಇಲ್ಲ, ಬೀಳಬೇಕಾಗಿಯೂ ಇಲ್ಲ, ಅದಿರಲಿ, ನಮಗೆ ಕೆಲಸ ಆಗ್ತದಲ್ಲ. ಒಂದು ವೇಳೆ ಜೀವದ ಮೇಲೆ ಬಿದ್ದರೆ ನಾವು ನಮ್ಮ ಜೀವವನ್ನು ನೋಡಲಿಕ್ಕೆ, ನಮ್ಮದೇ ಜೀವವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆದರೆ ದೇಹ ಬೀಳ್ತದೆ. ಯಾಕೆ ಬೀಳ್ತದೆ? ಜೀವ ಈಗ ದೇಹದಲ್ಲಿ ಬಿದ್ದಂತೆಯೇ ಇದೆ, ತಾನು ಇದೇನೆ ಅಂತ ಗೊತ್ತು ಮಾಡದೆ ದೇವರ ಹಾಗೆ ಅಡಗಿ ಇದೆ. ಕೃಷ್ಣ ಹೇಳ್ತಾನಲ್ಲ, ಅಂಗುಷ್ಠ ಮಾತ್ರ, ಅದು ಹೆಬ್ಬೆರಳಿನ ಆಕಾರದಲ್ಲಿದೆ, ಆದ್ದರಿಂದ ಅದಕ್ಕೆ ಅಂಗುಷ್ಠ ಅಂತ ಹೇಳುವುದು. ಅದು ಹೆಬ್ಬೆರಳಿನ ಆಕಾರದಲ್ಲಿ ಅದು ಇದೆ. ಹೆಬ್ಬೆರಳಿನ ಹಾಗೆ ಉಂಟುಂಟಲ್ಲ, ಒಂದು ಹೇಳು, ನನ್ನ ಗುರುಗಳು ಹೇಳ್ತಿದ್ರು ಏನು ಅಂದರೆ ಅದೊಂದು ದ್ರಾಕ್ಷಿ ಹಾಗೆ ಉಂಟುಂಟು. ಅದು ನನಗೆ ಅದರ ದೃಷ್ಟಾಂತ ಭಾಳ ಇಷ್ಟ ಆಯಿತು. ದ್ರಾಕ್ಷಿ ಹಾಗೆ ಅಂದರೆ ಅವರಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೀಗೆ ಹೇಳಿದ್ದವರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಾಗಬೇಕಾಗಿಯೂ ಇಲ್ಲ. ಅವರು ಅದನ್ನು ಅದೊಂದು ದ್ರಾಕ್ಷಿ ಹಾಗೆ ಉಂಟು, ಒಂದು ಹೀಗೆ ಅಂತ. ಬಣ್ಣ ಹೇಗೆ ಉಂಟು ಸ್ವಾಮಿ ಅಂತ ಕೇಳಿದೆ. ಅದು ನೀಲ ಬಣ್ಣ, ಪ್ರಾಣತತ್ವದ ಬಣ್ಣ ನೀಲ, ಕೃಷ್ಣನ ಬಣ್ಣ ನೀಲ, ನೀಲಮೇಘಶ್ಯಾಮ. ಅದು 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 ಅದರಲ್ಲಿ ಮನಸ್ಸು ಬಿದ್ದರೆ ಜೀವದಲ್ಲಿ, ಆ ಪ್ರಾಣತತ್ವದಲ್ಲಿ ಚಲನೆ ಪ್ರಾರಂಭವಾಗ್ತದೆ. ಅದೇ ಚಲಿಸುವುದಕ್ಕೆ ಪ್ರಾರಂಭವಾಗುವುದನ್ನು ನಾವು ಪ್ರಾಣ ಹೋಯಿತು ಅಂತ ಹೇಳುವುದು. ಪ್ರಾಣ ಹೋಗುವಾಗ ದೇಹ ಬೀಳಲೇಬೇಕಲ್ಲ. ಜಡವಾದದ್ದು ಬೀಳ್ತದೆ, ಚೇತನವಾದದ್ದು ಚಿಮ್ಮಿ ಹೋಗ್ತದೆ. ಇದು ಹೀಗೆ ಇದೆ. ಬಹಳ ವಿಚಿತ್ರವಾಗಿರತಕ್ಕ ಸಂಗತಿ. ಕೇಳುವುದೇ ಕಷ್ಟ, ಕೇಳಿದರೆ ಅರ್ಥ ಆಗುವುದು ಮತ್ತೂ ಕಷ್ಟ. ಇದಕ್ಕೆ ಏನೇನೂ ಅರ್ಥ ಇಲ್ಲ ಅಂತ ಹೇಳುವುದು ಬಹಳ ಸುಲಭ. ಆದರೆ ಸಮಸ್ಯೆ ಹಾಗೆಯೇ ಇದೆ. ಏನು ಹೇಳಿದರೂ ಕೂಡ ಅರ್ಥ ಉಂಟು ಅಂತ ಹೇಳಿ, ಅರ್ಥ ಇಲ್ಲ ಅಂತ ಹೇಳಿ, ಏನನ್ನು ಬೇಕಾದರೂ ಹೇಳಿ, ಸಮಸ್ಯೆ ಹಾಗೆಯೇ ಇದೆ. ಅದು ಏನು ಸಮಸ್ಯೆ ಅಂದರೆ ನಮಗೆ ಇದ್ದ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಕಾರಣ ಆಧ್ಯಾತ್ಮಿಕವಾದ ಕಾರಣ. ಎಲ್ಲದಕ್ಕೂ ದೇವರು ಕಾರಣ ಅಂತ ನಾವು ಹೇಳ್ತೇವಲ್ಲ, ಎಲ್ಲದಕ್ಕೂ ದೇವರು ಕಾರಣ ಅಂತ ಹೇಳುವುದರ ತಾತ್ಪರ್ಯ ಏನು ಅಂತ ಕೇಳಿದರೆ ಹೀಗಿದೆ. ಹಾಗಂತ ಒಳಗೆ ಇದ್ದ ದೇವರು ಆಯಿತು, ಇವರ ಕ್ಷೋಭೆ ಎಲ್ಲ ಒಂದು ಸಲ ಕಮ್ಮಿ ಆಗಲಿ ಅಂತ ದೇವರು ಪ್ರಕಟವಾದರೆ ಅದು ಪ್ರಳಯವೇ, ಪ್ರಳಯ ಕಾಲ. ಆದ್ದರಿಂದ ಭಗವತ್ ಪ್ರೇಮ, ನಿನ್ನೆ ಗೋಪಿಕೆಯರ ಬಗ್ಗೆ ಮಾತಾಡುವಾಗ ನಾನು ಹೇಳಿದೆ, ಅದೇ ನನ್ನ ತಲೆಯಲ್ಲಿತ್ತು, ಗೋಪಿಕೆಯರದ್ದೇ ಸುಳಿತಾಯಿತ್ತು. ಅದು ಏನು ಅಂದರೆ ಭಗವತ್ ಪ್ರೇಮ ಅಂತ ಹೇಳಿದರೆ ಏನು? ಭಗವತ್ ಪ್ರೇಮ ಅಂತ ಹೇಳಿದರೆ ಸ್ವಪ್ರಳಯ, ಇನ್ನು ಏನೂ ಅಲ್ಲ. ಭಗವತ್ ಪ್ರೇಮ ಅಂದರೆ ಸ್ವಪ್ರಳಯ. ದೇವರನ್ನು ಪ್ರೀತಿಸಿದರೆ, ದೇವರ ಮೇಲೆ ಮನಸ್ಸನ್ನಿಟ್ಟರೆ ತನ್ನನ್ನು ತಾನು ಮರೆಯಬೇಕಾಗ್ತದೆ, ತನ್ನನ್ನು ತಾನು ಮರೆತೇ ಹೋಗ್ತದೆ, ದೇಹ ಭಾವ ಮರೆತೇ ಹೋಗ್ತದೆ. ನಾವು ಲೋಕದಲ್ಲಿ ಹೇಳುವಂಥದ್ದು ಏನನ್ನು ಅಂದರೆ ಈ ದೇಹ ಭಾವ ಮರೆತು ಹೋಗ್ತದಲ್ಲ, ಅದನ್ನು ಸಾವು ಅಂತ ಹೇಳುವುದು, ಮತ್ತೊಂದು ಅರ್ಥದಲ್ಲಿ ಅದನ್ನು ಪ್ರಳಯ ಅಂತ ಹೇಳುವುದು. ಭಗವತ್ ಪ್ರೇಮ ಉಂಟಾದರೆ ಇಲ್ಲಿ ನನ್ನ ಒಳಗಡೆ ಇದ್ದು, ನನಗೆ ಗೊತ್ತಿಲ್ಲದೇ ಇದ್ದು, ನನ್ನ ಅಪ್ಪಣೆ ಇಲ್ಲದೇ ಇದ್ದು, ನನ್ನ ಒಳಗಡೆ ಬಂದು ಸೇರಿ ನನ್ನ ಒಳಗಡೆ ಇದ್ದು ಇಷ್ಟೆಲ್ಲ ಮಾಡುವುದಕ್ಕೆ ಕಾರಣವಾದ ನೀನು ಹೇಗೆ ಇದ್ದೀ ಅಂತ ಒಂದು ಸಲ ಇನ್ನೊಬ್ಬರನ್ನು ಪ್ರೀತಿಸುವುದಕ್ಕೆ ಕಾರಣವಾದದ್ದು ಕೂಡ ನಮ್ಮಲ್ಲಿರುವ ಆ ಜೀವತತ್ವವೇ. ಜೀವತತ್ವಕ್ಕೂ ಭಗವತ್ ತತ್ವಕ್ಕೂ ಬಹಳ ಹತ್ತಿರ ಇದೆ. ಆದರೆ ಈ ದ್ವೈತಾದ್ವೈತದ ಸುಳಿಯಲ್ಲಿ ಸಿಕ್ಕಿದವರು ಸಿಕ್ಕಿದ್ದು ಸಾಕು, ನಾವು ಸಿಕ್ಕುವುದು ಬೇಡ. ಅದನ್ನು ನೋಡಿದರೆ ಆದ್ದರಿಂದ ಏನಾಗ್ತದೆ, ಅದರ ಮೇಲೆ ಪ್ರೀತಿ ಬಂದುಬಿಟ್ರೆ ಲೋಕದ ಮೇಲಿರುವ ಪ್ರೀತಿಗಿಂತ ಹೆಚ್ಚಾಗಿ ಈ ಲೋಕವನ್ನು ಪ್ರೀತಿಸುವುದಕ್ಕೆ ನನಗೆ ಸಾಧ್ಯವಾದದ್ದು ನನ್ನ ಒಳಗಡೆ ಅದು ಇದ್ದದ್ರಿಂದ, ತನ್ನನ್ನು ತಾನು ಮೀರಬೇಕೆನ್ನುವ ತುಡಿತವನ್ನು ಅದು ನನ್ನಲ್ಲಿ ಉಂಟು ಮಾಡಿದ್ದರಿಂದ, ಅದರ ಕಾರಣವಾಗಿಯೇ ನನಗೆ ನನ್ನ ಕಣ್ಣ ಮುಂದೆ ಇರುವ ಲೋಕವನ್ನು ನನ್ನ ಹಾಗೆಯೇ ಪ್ರೀತಿಸುವುದಕ್ಕೆ ಸಾಧ್ಯವಾಗಿದೆ ಅಂತ ನನಗೆ ಗೊತ್ತಾದರೆ, ಅದರ ಮೇಲೆ ಮನಸ್ಸು ಬಿದ್ದರೆ, ಅದನ್ನು ಪ್ರೇಮಿಸುವುದಕ್ಕೆ ಪ್ರಾರಂಭ ಆದರೆ, ಪ್ರೇಮಿಸುವುದು ನಮ್ಮ ಹಕ್ಕು, ಪ್ರೇಮಿಸಲ್ಪಡುವುದು ಅದರ ಹಕ್ಕು. ಸಾಧ್ಯವಾದರೆ ಭಗವತ್ ಪ್ರೇಮ ಅಂದರೆ ಏನು ಅಂದರೆ ಅದು ಸ್ವಪ್ರಳಯ ಅಂತ ಗೋಪಿಕೆಯರ ದೃಷ್ಟಾಂತದ ಮೂಲಕ ಭಾಗವತ ಹೇಳ್ತದೆ.
ಸ್ವಪ್ರಳಯದ ಭಾವನೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ತಿರುಗಾಡುವವರು ಅವಧೂತರೇ ಸರಿ. ತಾನು ಇದ್ದೇನೆ ಅಂತ ಕೂಡ ಅವರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಾಗಬೇಕಾಗಿಯೂ ಇಲ್ಲ. ಬಹಳ ಉತ್ಕಟವಾಗಿರತಕ್ಕ ಒಂದು ಭಾವ, ಬಹಳ ಉತ್ಕಟವಾಗಿರತಕ್ಕ ಭಾವಕ್ಕೆ ಸಾವಿನ ನಂಟಿದೆ. ಬಹಳ ಉತ್ಕಟವಾದ ಒಂದು ಭಾವಕ್ಕೆ ನಾವು ಇಲ್ಲಿ ಏನು ಜೀವನ ಅಂತ ಹೇಳ್ತೇವಲ್ಲ, ಬದುಕು ಅಂತ ಹೇಳ್ತೇವಲ್ಲ, ಬದುಕಿನ ನಂಟನ್ನು ಯಾರೂ ಹೇಳುವುದಿಲ್ಲ, ಸಾವಿನ ನಂಟನ್ನು ಹೇಳ್ತಾರೆ. ಬಹಳ ತೀವ್ರವಾಗಿ ಯಾವುದನ್ನಾದರೂ ನಾವು ಪ್ರೀತಿಸಿದರೆ ಆಗ ಏನು ಹೇಳ್ತೇವೆ? ಅವನು ದುಡ್ಡಿಗಾಗಿ ಸಾಯ್ತಾನೆ ಅಂತ, ಬದುಕ್ತಾನೆ ಅಂತ ಯಾರೂ ಹೇಳುವುದಿಲ್ಲ. ತೀವ್ರವಾದ ಒಂದು ಪ್ರೀತಿ ನಮಗೆ ದುಡ್ಡಿನ ಮೇಲೆ ಇದ್ದರೆ ಅಂದರೆ ಏನು? ಇದೆ ಅನ್ನೋ ದೃಷ್ಟಾಂತಕ್ಕೆ ಹೇಳುವುದಷ್ಟೇ. ಮತ್ತು ಪ್ರೀತಿ ಇರುವುದು ಅದರ ಮೇಲೆ ಮಾತ್ರ. ಅದು ಹಾಗೆ, ಅದು ಈ ಎರಡು ವಸ್ತುಗಳ ಮೇಲೆ ಏಕಕಾಲದಲ್ಲಿ ಸಮಾನವಾದ ಪ್ರೀತಿ ಇರಲಿಕ್ಕೆ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಅದು ದುಡ್ಡಿನ ಮೇಲೆ ಪ್ರೀತಿ ಇದ್ರೆ ಏನು ಹೇಳ್ತೇವೆ? ದುಡ್ಡು ಅಂತ ಹೇಳಿದ್ರೆ ಸಾಯ್ತಾರೆ. ಹೆಸರು ಅಂದರೆ ಸಾಯ್ತಾರೆ. ಈ ಮಾತಿನಲ್ಲಿ ಒಂದು ಬಹಳ ದೊಡ್ಡ ತಥ್ಯ ಇದೆ. ಸಾಯ್ತಾರೆ ಅಂದರೆ ಅತ್ಯುತ್ಕಟವಾದ ಸ್ಥಿತಿಯನ್ನು ವರ್ಣನೆ ಮಾಡುವುದಕ್ಕೆ ನಮಗೆ ಇರತಕ್ಕ ಪದ ಬದುಕಿಗೆ ಸಂಬಂಧಪಟ್ಟದ್ದಲ್ಲ, ಸಾವಿಗೆ ಸಂಬಂಧಪಟ್ಟದ್ದು. ಹೆದರಿಕೆ ಸಾಕ್ತದೆ ಆಗಲಿ. ಇಂಗ್ಲೀಷಿನಲ್ಲಿಯೂ ಹಾಗೆ ದೇವರೇ, ಇದು ನಮ್ಮ ಕನ್ನಡದ ಪ್ರಾರಬ್ಧ ಮಾತ್ರ ಅಲ್ಲ, ಇದು ಎಲ್ಲ ಭಾಷೆಗಳ ಪ್ರಾರಬ್ಧವೂ ಹೀಗೆಯೇ ಇರಬಹುದು. ಅತ್ಯುತ್ತಮವಾದದ್ದನ್ನು ನೀವು ಹೇಗೆ ಹೇಳ್ತೀರಿ? ಅದೆಲ್ಲ ಬಿಡುವ, ಮಾರ್ವಲಸ್, ವಂಡರ್ಫುಲ್ಲು ಅದೆಲ್ಲ ಬಿಡುವ, ಅದೆಲ್ಲ ಸಾಮಾನ್ಯ ಆಯಿತು. ಅದರ ಅನುಭವವನ್ನು ಹಿಡಿದು ಅತ್ಯುತ್ತಮ ಸಂಗೀತ ನಾವು ಕೇಳಿದೆವು, ಏನು ಹೇಳ್ತೇವೆ? ಬ್ರೀತ್ ಟೇಕಿಂಗ್ ಅಂತ, ನಾಟ್ ಬ್ರೀತ್ ಗಿವಿಂಗ್. ಬ್ರೆತ್ ಗಿವಿಂಗ್ ಅಲ್ಲ, ಬ್ರೆತ್ ಟೇಕಿಂಗ್ ಬ್ಯೂಟಿ ಅಂತ ಹೇಳಿ. ಅದು ಸತ್ಯ, ಅದು ಅನುಭವದ ಮಾತು. ಅದೇನು ಬ್ರೆತ್ ಟೇಕಿಂಗ್ ಅಂದರೆ ಏನು? ಸ್ತಬ್ಧ ಆಯಿತು ಅಂತ, ಶ್ವಾಸೋಚ್ಛ್ವಾಸ. ನೋಡಿದರೆ ಆ ಬ್ಯೂಟಿಯನ್ನು ನೋಡಿದರೆ, ಕೃಷ್ಣನ ಕೊಳಲನ್ನು ಕೇಳುವಾಗ, ಮೊದಲ ಬಾರಿಗೆ ಕೇಳುವಾಗ ಗೋಪಿಕೆಯರಿಗೆ ಅದಾಯ್ತ, ಹಾಗಾಯ್ತಂತ. ಅದು ಅತ್ಯುತ್ಕಟವಾದ ಒಂದು ಪರಿಸ್ಥಿತಿ. ಬ್ರೀತ್ ಟೇಕಿಂಗ್. ನನಗೆ ಈ ಶಬ್ದ, ಈ ಪದ ಕೇಳಿಯೇ ಮತ್ತು ನಾನು ಅದರ ಅರ್ಥ ಏನು, ಅದರ ಏನು ಅರ್ಥ, ವಿಶೇಷ ಅರ್ಥಗಳು ಏನಿರಲಿಕ್ಕೆ ಸಾಕು ಅಂತ ಡಿಕ್ಷನರಿ ನೋಡಲಿಕ್ಕೆ ಹೋಗಲಿಲ್ಲ. ಇದು ಎಲ್ಲ ಕಡೆ ಒಂದೇ ಅಲ್ವ? ಉತ್ಕಟವಾದ ಸ್ಥಿತಿಗೆ ಸಾವಿನ ಅನುಭವವನ್ನು ಹೇಳತಕ್ಕ ಪದ, ಅದರ ಅರ್ಥ ಹೇಳುವುದಕ್ಕೆ ಬಳಕೆ ಆಗುವುದು ಸಾವಿನ ಅನುಭವ ಹೇಳತಕ್ಕ ಪದ. ಯಾವುದನ್ನಾದರೂ ಅದರಲ್ಲಿಯೂ ಪ್ರೀತಿಸಿದರೆ ಅವನು ಅವಳು ಅಂದರೆ ಸಾಯ್ತಾನೆ. ಏನು ಎಷ್ಟು ಚೆನ್ನಾಗಿದೆ, ನಿಜವಾಗಿ ಚೆನ್ನಾಗಿದೆ. ಸಾಯುವವರು ಯಾರು ಇಲ್ಲದಿದ್ದರೂ ಹೇಳುವುದು ಹಾಗೆ, ಹೆಂಡತಿ ಅಂದರೆ ಸಾಯ್ತಾನೆ. ಭಾಳ ಇಷ್ಟ ಆಗ್ತದೆ ಅದನ್ನು ಕೇಳುವಾಗ. ಸಾಯಲಿ ಅಂತ ಅಂದರೆ, ಸಾಯಲಿ ಅಂತ ಹೇಳಿದರೆ ಹಾಗಲ್ಲ, ಅಂದರೆ ಅದು ಬಹಳ ತೀವ್ರವಾಗಿರತಕ್ಕ ಒಂದು ಸಂಗತಿ ಅಂತ, ಅದು ತಮಾಷೆಯ ಸಂಗತಿ ಅಲ್ಲ ಅದು. ಹಾಗಾಗಿ ದೇವರು ಮನುಷ್ಯನಾಗಿ ಬಂದ ಭಗವದ್ ಅವತಾರಕ್ಕೆ ಮದುವೆಯಾದರೆ ಅವನ ಹೆಂಡತಿಯನ್ನು ದೇವರು ಸಾಯುವಂತೆ ಪ್ರೀತಿಸವಲ್ಲ. ಮನುಷ್ಯರಿಗೆ ಕಷ್ಟ ಹಾಗೆ ಇದೆ. ಆದ್ದರಿಂದ ಭಗವತ್ ಪ್ರೇಮ ಅಂತ ಹೇಳಿದರೆ ಸ್ವಪ್ರಳಯ. ಇದು ಹೇಗಿದೆ, ಎಷ್ಟು ಚೆನ್ನಾಗಿದೆ ಇದು, ನನಗೆ ಅದರ ಆಸ್ವಾದ ಆಗ್ತಾ ಇದೆ. ಭಗವತ್ ಪ್ರೇಮ ಅಂದರೆ ಸ್ವಪ್ರಳಯ, ಪ್ರೇಮ ಅಂದರೆ ಪ್ರಳಯ ಅಂತ. ಅಷ್ಟು ಅಂದರೆ ತನ್ನನ್ನು ತಾನು ಕೊಟ್ಟುಕೊಂಡ ಸ್ಥಿತಿ, ತಾನು ಎನ್ನುವುದನ್ನು ಕಳೆದುಕೊಂಡಂತಹ ಸ್ಥಿತಿ, ತನ್ನನ್ನು ತಾನು ಮೀರಿದ ಸ್ಥಿತಿ. ತನ್ನನ್ನು ತಾನು ಮೀರಿದ ಸ್ಥಿತಿಯನ್ನು ನಮ್ಮಲ್ಲಿ ಉಂಟು ಮಾಡುವುದಕ್ಕೋಸ್ಕರ ತನ್ನನ್ನು ತಾನು ಮೀರಿದ, ಸದಾ ಮೀರಿಕೊಂಡಿರುವ ಒಂದು ಭಗವತ್ ತತ್ವ ನಮ್ಮ ಒಳಗಡೆ ಕೂತು ನಮ್ಮನ್ನು ಬದುಕಿಗೆ ಹಚ್ಚಿ ನೋಡುವ, ನಿನಗೆ ನನ್ನನ್ನು ನೋಡುವ ಬುದ್ಧಿ ಯಾವಾಗ ಬರ್ತದೋ ಆಗ ನನ್ನ ಗುಟ್ಟು ನಿನಗೆ ಗೊತ್ತಾಗಿ ನನ್ನ ಸ್ಥಿತಿಯೇ ನಿನಗೆ ಬರಲಿ ಅಂತ. ಇದಕ್ಕಿಂತ ಇನ್ನು ದೊಡ್ಡ ಒಂದು ಪ್ರೇಮ ಎಂಥದ್ದು? ಜಡವಸ್ತುವಾದ ದೇಹದಲ್ಲಿ, ಪಂಚಭೂತಗಳಿಂದ ಆದಂತಹ ಜಡ ಪ್ರಕೃತಿಯಿಂದ ಆದಂತಹ ದೇಹದಲ್ಲಿ ಚೈತನ್ಯ ಒಂದು ಬೀಜ ರೂಪದಲ್ಲಿ ಇದ್ದು ಜನ್ಮ ಜನ್ಮಗಳವರೆಗೆ ಕಾದು ನಮ್ಮ ಒಟ್ಟಿಗೆ
ಇವನಿಗೆ ನಾನು ಇದ್ದೇನೆ ಅಂತ ಗೊತ್ತಾಗುವಲ್ಲಿವರೆಗೆ ಇವನ ದೇಹವನ್ನು ಬಿಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಓ ದೇವರೇ ಅಂತ ತನ್ನನ್ನೇ ತಾನು ಪ್ರಾರ್ಥಿಸಿಕೊಂಡು ಅದು ನಮ್ಮ ಒಟ್ಟಿಗೆ ಇದೆ. ಅದು ನಮಗೆ ಗೊತ್ತಾದರೆ ಪ್ರೇಮ ಬಾರದೇ ಇರ್ತದ? ಗೊತ್ತಾಗಲಿ ಅಂತ ಶಾಸ್ತ್ರವಾಕ್ಯಗಳ ಉದ್ದೇಶ ಎಂಥದ್ದು ಅಂದರೆ, ಹೀಗೊಂದು ಉಂಟು ಮಾರಾಯ, ನಮಗಿಂತ ಬೇರೆಯಾದದ್ದು ಒಂದು, ಅಗತ್ಯವೇ ಇಲ್ಲದೆ, ಅದಕ್ಕೆ ಅಗತ್ಯವೇ ಇಲ್ಲ. ಅಗತ್ಯ ಅಂದರೆ ಅದಕ್ಕೆ ಏನೂ ಆಗಬೇಕಾಗಿಲ್ಲ, ಏನೋ ಒಂದು ಬಹಳ ಮಹತ್ತರವಾದ ಸಂಗತಿ ಆಗಬೇಕಾಗಿದೆ ಎನ್ನುವಂತೆ ಯಾವ ಜೀವಕ್ಕೂ ಅಷ್ಟು ಕಾಯಲಿಕ್ಕೆ, ನಿಸ್ಪೃಹವಾಗಿ ಕಾಯಲಿಕ್ಕೆ, ತಣ್ಣಗೆ ಕಾಯಲಿಕ್ಕೆ, ಸುಮ್ಮನೆ ಕಾಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅದರ ಗುಣ ನಮ್ಮ ಜೀವಕೋಶಗಳಲ್ಲಿ ಹರಡಿ ಅದು ನಮ್ಮಲ್ಲಿ ತನ್ನನ್ನು ತಾನು ಮೀರುವ ಕ್ಷೋಭೆಯನ್ನು ಉಂಟು ಮಾಡಿ, ಈ ಕ್ಷೋಭೆ ನನಗೆ ಯಾಕೆ ಹೀಗಾಗ್ತದೆ ಅಂತ ಒಂದು ಒಳನೋಟದಿಂದ ನಾವು ನೋಡುವ ಪರಿಸ್ಥಿತಿಯನ್ನು ತಾನು ನಿರ್ಮಾಣ ಮಾಡಿ, ಕೊನೆಗಾದರೂ ಇದು ತನ್ನನ್ನು ತಾನು ಮೀರಲಿ ಎನ್ನುವ ಆಶಯವನ್ನು ಆ ಭಗವಂತ ನಮ್ಮ ಒಳಗಡೆ ಇಟ್ಟಿದ್ದಾನೆ ಅಂತ ಅರ್ಥ ಆದರೆ, ಅದು ದೇವರು ಅಂತ ಹೇಳಿ ಹೆಸರು ಹೇಳಿ ಎಂಥದ್ದು ಬೇಕಾದರೂ ಹೇಳಿ ಪ್ರೀತಿ ಬಾರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಬಂದರೆ ಆ ಪ್ರೀತಿ ಎನ್ನುವುದು ಅದು ಹುಚ್ಚು ಪ್ರವಾಹ. ಅದಕ್ಕೆ ಗೋಪಿಕೆಯರೇ ಸಾಕ್ಷಿ. ತಾನೆನ್ನುವುದು ಏನೂ ಇಲ್ಲ. ಗೋಪಿಕೆಯರಿಗೂ ಕೃಷ್ಣನಿಗೂ ಇರತಕ್ಕ ಸಂಬಂಧವನ್ನು ನಾವು ನಾಳೆ ಕೊನೆಯ ದಿನವಾದದ್ದರಿಂದ ಅದನ್ನು ನಾಳೆಗೆ ಇಟ್ಟುಕೊಳ್ಳುವ. ನಾಳೆವರೆಗೆ ಇರಬಹುದು ಅಂತ ಭಾವಿಸ್ತಾ ಅದನ್ನು ನಾಳೆಗೆ ಇಟ್ಟುಕೊಳ್ಳೋದು. ಯಾವಾಗ ಈಗ ನನಗೆ ಮನಸ್ಸಿದೆ ಈಗತ್ತೆ ಹೇಳಿ ಬಿಡೋಣ ಅಂತ, ಬಟ್ ಇನ್ನೂ ಸ್ವಲ್ಪ ಭಾಗವತ ಕಂಡಬಟ್ಟೆ ಇದೆ, ನಾನು ಏನೂ ಹೇಳಲಿಲ್ಲ. ನಾಳೆ ಮುಕ್ತಾಯ ಆಗ್ತಾ ಇದೆ. ಆದ್ದರಿಂದ ನಾನು ಹೇಳಿದ್ದೇನೆ, ನಾಲ್ಕು ಶ್ಲೋಕದಲ್ಲಿ ಇರುವ ಭಾಗವತವನ್ನು ನಾನು ಹೇಳಿಬಿಟ್ರೆ ಭಾಗವತ ಹೇಳಿದ ಹಾಗೆ ಅಂತ ನೀವು ತಿಳ್ಕೊಳ್ಬಹುದು. ನೀವು ತಿಳ್ಕೊಳ್ಳೋದು ಮುಖ್ಯ, ನಾನಂತೂ ಹಾಗೆ ಅಂತ ತಿಳ್ಕೊಳ್ತೇನೆ. ಆದರೆ ಇನ್ನೂ ಅನೇಕ ಸಂಗತಿಗಳಿದೆ, ಬಹಳ ಮಾರ್ಮಿಕವಾಗಿರ್ತಕ್ಕ ಕಥೆಗಿಂತ ಹೆಚ್ಚು. ಹಾಗಾಯಿತು ಹೀಗಾಯಿತು, ಯಾರು ಆಳಿದರು, ಯಾರು ಬಂದರು, ಯಾರು ದಾಳಿ ಮಾಡಿದರು, ಈ ಎಲ್ಲ ಸಂಗತಿಗಳಿಗಿಂತ ಹೆಚ್ಚಾಗಿ ನಮ್ಮ ಮನಸ್ಸು ಬುದ್ಧಿಗಳು ಆಲೋಚನೆ ಮಾಡಬೇಕಾದ ಮಾರ್ಮಿಕವಾಗಿರತಕ್ಕ ಸಂಗತಿಗಳು ಇನ್ನೂ ಬಹಳ ಇದ್ದಾವೆ. ಅರ್ಜುನನಿಗೆ ಗೊತ್ತಾಯ್ತಂತ, ಕೃಷ್ಣನ ಮಹತ್ವ ಗೊತ್ತಾಯ್ತಂತ. ಹೇಳಿದೆಲ್ಲ ನಾನು, ಭಗವತ್ ಪ್ರೇಮ ಅಂದರೆ ಸ್ವಪ್ರಳಯ ಅಂತ. ಆ ಸ್ವಪ್ರಳಯದ ಅನುಭವ ಅರ್ಜುನನಿಗೆ ಆಯ್ತಂತೆ. ಯಾವಾಗಾಯಿತು? ಕೃಷ್ಣ ಹೋದ ಮೇಲೆ. ಕೃಷ್ಣ ಹೋದ ಮೇಲೆ ಆಯ್ತಂತೆ. ಗೋಪಿಕೆಯರ ಭಾಗ್ಯ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಕೃಷ್ಣ ಇದ್ದಾಗಲೇ ಆಯಿತು ಅವರು. ಕೃಷ್ಣನ ಕಣ್ಣ ಮುಂದೆ ಕೃಷ್ಣನ ಸ್ಥಿತಿ ಅನುಕೃತವತ್ಯ ಪ್ರಕೃತಿ ಮಗನ್ ಕಿಲ ಯತ್ರ ಗೋಪವತ್ವ. ಕೃಷ್ಣನ ಪ್ರಕೃತಿ ಅವರಲ್ಲಿ ಉಂಟಾಗಿ, ನಾನು ಕೊಳಲು ನುಡಿಸಿದ್ದು ಸಾರ್ಥಕ ಆಯಿತು, ರಾಸಕ್ರೀಡೆ ಮಾಡಿದ್ದು ಸಾರ್ಥಕ ಆಯಿತು, ಗೋಕುಲಕ್ಕೆ ಬಂದದ್ದು ಸಾರ್ಥಕ ಆಯಿತು, ಯದುಕುಲದಲ್ಲಿ ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ಕೃಷ್ಣನಿಗೇ ಅನ್ನಿಸುವಂತೆ ಗೋಪಿಕೆಯರ ಹತ್ರ ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟ? ನಿಮಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ. ಎಲ್ಲರಿಗೂ ಏನು ಕೇಳಿ ಅದನ್ನು ಬೇಕಾದರೆ ಕೊಡಬಲ್ಲೆ ಎನ್ನುವ ಸ್ಥಿತಿಯಲ್ಲಿ ಇರುವ ಕೃಷ್ಣ ಗೋಪಿಕೆಯರಿಗೆ ಮಾತ್ರ ಹೇಳಿದ್ದು ಈ ಮಾತನ್ನು, ಬೇರೆ ಯಾರಿಗೂ ಹೇಳಲಿಲ್ಲ. ಅರ್ಜುನನಿಗೂ ಹೇಳಲಿಲ್ಲ, ಭೀಷ್ಮನಿಗೂ ಹೇಳಲಿಲ್ಲ, ಉದ್ಧವನಿಗೂ ಹೇಳಲಿಲ್ಲ. ಅವನ ಹತ್ತಿರದ ಭಕ್ತರು ಇವರೆಲ್ಲ ಭಕ್ತರೇ, ಇವರು ಎಲ್ಲ ದೊಡ್ಡವರೇ. ಆದರೆ ಕೃಷ್ಣನಿಂದ ಈ ಮಾತನ್ನು ಭರಿಸುವ ಭಾಗ್ಯ, ಕೃಷ್ಣನ ಬಾಯಿಂದ ಈ ಮಾತನ್ನು ಕೇಳುವ ಭಾಗ್ಯ ಗೋಪಿಕೆಯರಿಗೆ ಮಾತ್ರ ಇದೆ. ನಿಮ್ಮ ಹತ್ರ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಏನೂ ಇಲ್ಲ. ಮತ್ತೆ ನಾನು ನಿಮಗೆ ಚಿರಕೃತಜ್ಞ ಅಂತ ಕೃಷ್ಣ ಹೇಳಿ, ನಿಮಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ನಾನು ನಿಮಗೆ ಹೇಳಬಹುದಾದ ಮಾತು ಏನು ಅಂತ ಕೇಳಿದರೆ ನಾನು ನಿಮಗೆ ಚಿರಋಣಿ ಅಂತ ಹೇಳ್ತಾನೆ. ಅದನ್ನು ನಾಳೆ ನೋಡುವ. ಏನು ಆನರಣ್ಯ ಅವನದು ಅಂತ. ಅರ್ಜುನನಿಗೆ ಏನಾಯಿತು? ಕೃಷ್ಣ ಯಾದವರ ನಾಶ ಆಯಿತು. ಯಾದವರ ನಾಶದ ಕಥೆ ಭಾಗವತದಲ್ಲಿದೆ. ದೇವರು ನಮ್ಮ ಕುಲದಲ್ಲಿ ಹುಟ್ಟಬೇಕು ಅಂತ ತಪಸ್ಸು ಮಾಡುವುದು ಬಹಳ ಕಷ್ಟ, ಬಹಳ ಸುಲಭ ಇಲ್ಲ ಇದೆಲ್ಲ.
ಕಪಿಲಾವತಾರ, ಕಪಿಲ ಭಗವಂತ ದೇವಹೂತಿ ಮತ್ತು ಕರ್ದಮರ ಮಗನಾಗಿ ಕಪಿಲ ಭಗವಂತ ಹುಟ್ಟಿದ. ಕಪಿಲ ಭಗವಂತ ಸಾಂಖ್ಯ ದರ್ಶನವನ್ನು ಜಗತ್ತಿಗೆ ಕೊಟ್ಟವ. 25 ತತ್ವ ಇದೆ ಅಂತ, ಅದೆಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಸಂಗತಿ, ಅದೆಲ್ಲ ಇರಲಿ. ಕಪಿಲ ಭಗವಂತ ತನ್ನ ಸಾಂಖ್ಯ ತತ್ವದ ಮೊದಲನೆಯ ಪ್ರವಚನವನ್ನು ಮಾಡಿದ್ದು ಯಾರಿಗೆ ಅಂದರೆ ತನ್ನ ತಾಯಿಗೆ, ದೇವಹೂತಿಗೆ ಕಪಿಲ ಭಗವಂತ ಜೀವನದ ರಹಸ್ಯ ಏನು ಅಂತ ಸಾಂಖ್ಯ ತತ್ವಜ್ಞಾನದ ಮೂಲಕ ಹೇಳುವಾಗ ಅದನ್ನು ಕೇಳಿ ತಾಯಿಯಾದ ದೇವಹೂತಿ ಒಂದು ಪ್ರತಿಕ್ರಿಯೆ ಮಾಡ್ತಾಳೆ. ಏನು ಭಾರಿ ಚೆನ್ನಾಗಿದೆ. ತಾಯಿ ಏನು ಹೇಳ್ತಾನೆ, ಮಗು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನು, ನೀನು ಕುಲಕುಠಾರ. ಎಷ್ಟು ಚೆನ್ನಾಗಿದೆ ಅಂದರೆ ಏನು, ಅವನು ಏನು ಹೇಳ್ತಾ ಇರುವುದು, ಸಾಂಖ್ಯ ದರ್ಶನವನ್ನು ಹೇಳಿ ಅವನಿಗೆ ಏನು ಹುಟ್ಟಿದ ಉದ್ದೇಶ ಏನು, ಪ್ರತಿಯೊಬ್ಬರ ಹುಟ್ಟಿದ ಉದ್ದೇಶ ಏನು ಅಂದರೆ ಇನ್ನು ಮುಂದೆ ಹುಟ್ಟದೇ ಇರುವುದು, ಇನ್ನು ಮುಂದೆ ಹುಟ್ಟದೇ ಇರುವ ಸಾಧನೆಯನ್ನು ಮಾಡುವುದಕ್ಕಾಗಿ ಈಗ ನಾವು ಹುಟ್ಟಿದ್ದೇವೆ. ಆದುದರಿಂದ ಹುಟ್ಟು ಸಾವುಗಳು ಎನ್ನುವಂಥ ಈ ಚಕ್ರದಿಂದ ಬಿಡುಗಡೆಯನ್ನೇ ನಾವು ಸಾಧಿಸಬೇಕಾದದ್ದು, ಅದಕ್ಕೆ ಹುಟ್ಟಿದ್ದು. ಅದಕ್ಕೆ ಅಡ್ಡಿ ಯಾವುದು ಅಂತ ಕೇಳಿದರೆ ನಾವು ಕಟ್ಟಿಕೊಂಡಿದ್ದೇವಲ್ಲ ಇಲ್ಲಿ, ಅದು ಯಾವುದು? ಮೊದಲನೇದ್ದು ನಾವು ಕಟ್ಟಿಕೊಂಡದ್ದು ಜಾತಿ. ಅಧ್ಯಾತ್ಮಕ್ಕೆ ಪ್ರಥಮ ಶತ್ರು ಯಾವುದು ಅಂದರೆ ಜಾತಿ. ಇದನ್ನು ಹೇಳುವುದು ಕಷ್ಟ, ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಕಷ್ಟ. ಯಾಕಂದರೆ ಎಷ್ಟೋ ಜನಕ್ಕೆ ಆ ಜಾತಿಯಲ್ಲಿ ಹುಟ್ಟಿಬಿಟ್ರೆ ಸಾಕು, ನಾವು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿಬಿಟ್ರೆ ಸಾಕು, ನಾವು ಅಧ್ಯಾತ್ಮವಾದಿಗಳೇ ಅಂತ. ಅಧ್ಯಾತ್ಮ ಅಂದರೆ ಏನು? ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ. ಹುಟ್ಟು ಅಂದರೆ ಏನು? ಜಾತಿ. ಹಾಗಾದರೆ ಅಧ್ಯಾತ್ಮಕ್ಕೆ ಶತ್ರುಸ್ಥಾನದಲ್ಲಿ ನಾವು ಯಾವುದನ್ನಾದರೂ ನಿಲ್ಲಿಸುವುದಾಗಿದ್ದರೆ ಯಾವುದನ್ನು ಫಸ್ಟ್ ಎನಿಮಿ ಯಾವುದು? ಕಾಸ್ಟ್. ಮೊದಲನೆಯ ಭಾವನೆ ಯಾವುದು ಅಂದರೆ ಜಾತಿಯ ಭಾವನೆ. ಯಾಕೆ ಅಂದರೆ ನಾನು ಹುಟ್ಟಿದ್ದೇನೆ, ಹುಟ್ಟು ಎನ್ನುವುದು ಬಹಳ ಇಂಪಾರ್ಟೆಂಟು, ಇತ್ಯಾದಿ. ಆದದ್ದರಿಂದ ಇವನ ಕಪಿಲ ದೇವರ ಮಾತುಗಳು, ಭಗವಂತನ ಮಾತುಗಳನ್ನು ಕೇಳಿ ತಾಯಿ ಹೇಳಿದಂದರೆ ತಾಯಿಗೆ ಹಾಗೆ ಹೇಳುವ ಸ್ವಾತಂತ್ರ್ಯ ಇದೆ. ಕಪಿಲ ದೇವ ಭಗವಂತ ನಗಾಡಿದಂತೆ, ಅದು ಹೌದು, ಕುಠಾರ ಹೌದು, ಆದರೆ ಅದು ಸತ್ಯ. ಬಿಡಿಸಬೇಕಾಗಿದ್ರೆ ಬೇರನ್ನು ಮುಟ್ಟಿದರೆ ಮರ ಸಾಯ್ತದೆ ಅಂತ. ಬೇರನ್ನು ಮಣ್ಣಿನಿಂದ ಬಿಡಿಸಿ ಬೇರನ್ನು ಮುಟ್ಟುವುದಕ್ಕೆ ಹೊರಟರೆ, ಸತ್ಯ ಏನು ಅಂತ ಶೋಧನೆ ಮಾಡುವುದಕ್ಕೆ ಹೊರಟರೆ, ಆಗ ಇಷ್ಟು ಕಾಲ ನಾವು ಸತ್ಯ ಅಂತ ಯಾವುದನ್ನು ನಂಬಿದ್ದೇವೋ ಅಷ್ಟು ದೊಡ್ಡ ಸಂಸಾರ ವೃಕ್ಷ ಕೆಳಗೆ ಬೀಳ್ತದೆ ಅಂತ, ಬೇರೆ ದಾರಿಯೇ ಇಲ್ಲ ಅದಕ್ಕೆ. ಇದನ್ನು ಕೃಷ್ಣನು ಹೇಳ್ತಾನೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ, ಯಾವುದರಲ್ಲಿಯೂ ಸೇರದೆ, ಯಾವ ಕೃತಕ ಭಾವನೆಗಳಲ್ಲಿಯೂ ಸೇರದೆ, ಸುಮ್ಮನೆ ನೀನು ನಿನ್ನ ಮನಸ್ಸನ್ನು ಗಮನಿಸಿದರೆ ಸಾಕು, ನಿನ್ನ ಒಳಗಡೆ ಬೇರು ಬಿಟ್ಟಿರುವ ಸಂಸಾರ ವೃಕ್ಷ ಒಣಗಿ ಹೋಗ್ತದೆ, ತನ್ನಿಂದ ತಾನೇ ಒಣಗಿ ಹೋಗ್ತದೆ. ಯಾವುದು ಒಣಗಿ ಹೋಗಬೇಕೋ ಅದು ಒಣಗಿ ಹೋಗಲೇಬೇಕು, ಆಗಲೇ ಸತ್ಯ ದರ್ಶನ ಅಂತ. ಮರದೊಳಗಣ ಮಂದಾಗ್ನಿ ಅಂತ ಹೇಳ್ತಾನಲ್ಲ, ಎಷ್ಟು ಚೆನ್ನಾಗಿದೆ ಆ ಮಾತು. ಅಲ್ಲಮನದು ಮರದೊಳಗಣ ಮಂದಾಗ್ನಿ ಅಂತ. ಮಂದಾಗ್ನಿ ಅಂದರೆ ಮರವನ್ನು ಸೊಂಪಾಗಿ ಬೆಳೆಸಿದಂತಹ ಪ್ರಾಣರಸ, ಜೀವರಸ ಪ್ರವಾಹ, ಅದಕ್ಕೆ ಮಂದಾಗ್ನಿ ಅಂತ ಹೇಳೋದು. ಅದು ಎಲ್ಲಿಯಾದರೂ ಒಳಗಡೆಯೇ ಇದ್ದರೆ ಮರ ಚೆನ್ನಾಗಿರ್ತದೆ, ಅದು ಹೊರಗೆ ಪ್ರಕಟ ಆದರೆ ಆ ಅಗ್ನಿ ಆ ಮರವನ್ನು ತಿಂದುಕೊಂಡೇ ಪ್ರಕಟವಾಗುವುದು, ಸುಟ್ಟುಕೊಂಡೇ ಪ್ರಕಟವಾಗುವುದು. ಆದದ್ದರಿಂದ ದೇವರು ಪ್ರಕಟವಾದರೆ ಪ್ರಳಯವೇ, ಅನುಮಾನವೇ ಇಲ್ಲ. ಹಾಗಾಗಿ ಅರ್ಜುನನಿಗೆ ಏನಾಯಿತು? ಕೃಷ್ಣ ಯಾದವ ಕುಲದಲ್ಲಿ ಯಾದವರು ಹೊಡೆದಾಡಿಕೊಂಡು ಸತ್ತು. ಯಾದವೀ ಕಲಹ ಎನ್ನುವುದು ಒಂದು ನುಡಿಕಟ್ಟಾಯಿತು. ಕೃಷ್ಣನ ಕುಲ ಯಾದವೀ ಕಲಹ. ಯಾವುದರಿಂದ? ಅವ್ರ ಹತ್ರ ಕತ್ತಿ, ದೊಣ್ಣೆ, ಬಿಲ್ಲು, ಬಾಣ ಎಲ್ಲ ಇತ್ತು, ಕುಡುಕರು ಎಲ್ಲ ಇತ್ತು. ಕೊನೆಗೆ ಅವರಿಗೆ ಸಿಕ್ಕಿದೆ ಯಾವುದು ಸಾಯಲಿಕ್ಕೆ? ಹುಲ್ಲು, ಜೊಂಡು ಹುಲ್ಲು. ಗೊಲ್ಲರು, ಯಾದವರು ಮೂಲತಃ ಗೊಲ್ಲರು, ಗೋಪಾಲಕರು. ಹುಲ್ಲು ಎನ್ನುವುದು
ಅವರಿಗೆ ಬಹಳ ಪ್ರಿಯವಾದದ್ದು ಪದ್ಯವೇ ಇದೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮೀ ರಮಣ ಇವಾಗಿಲ್ಲ ಗರುವ. ಪ್ರಾಸಕ್ಕೂ ಚೆನ್ನಾಗ್ತದೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ದಾಸರು ಹಾಡಿ ಕೃತಾರ್ಥರಾದರು. ಯಾದವರು ಆ ಹುಲ್ಲಿನಲ್ಲಿಯೇ ಹೊಡೆದಾಡಿಕೊಂಡು ಸತ್ತರು. ಬಲರಾಮನ ಆಯುಧ ಉಪನಕ್ಕೆ, ಅವನಿಗೆ ಹಲಿ ಅಂತ ಹೆಸರು, ಹಲ, ಮುಸಲಿ ಅಂತ ಹೆಸರು, ಮುಸಲ. ಅದು ಒನಕೆಯ ಕಾರಣವಾಗಿಯೇ ಯಾದವರ ನಾಶ ಆಯಿತು. ಎಷ್ಟು ವಿಚಿತ್ರ! ಯಾದವರ ನಾಶ ಎಲ್ಲ ಆಯ್ತಲ್ಲ, ಆ ಕಥೆ ಬಿಡುವ. ಯಾದವರ ನಾಶ ಆಯಿತು. ಯಾದವರ ನಾಶವಾಗುವಾಗ ಮಹಾಭಾರತದಲ್ಲಿ ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಅರ್ಜುನ ಎಲ್ಲ ಪ್ರಭಾಸದಲ್ಲಿ ಒಂದು ರಾತ್ರಿ ಬೆಳದಿಂಗಳ ಕೂಟವನ್ನು ಮಾಡಿದರಂತೆ ಕೃಷ್ಣನ ಪ್ರೇರಣೆಯಿಂದ. ಯಾದವರೆಲ್ಲ, ದ್ವಾರಕೆಯಲ್ಲಿದ್ದ ಯಾದವರೆಲ್ಲ ಪ್ರಭಾಸಕ್ಕೆ ಹೋಗಿ ಒಂದು ಬೆಳದಿಂಗಳಿನಲ್ಲಿ ಎಲ್ಲ ಕೂಟ ಮಾಡಿದರಂತೆ. ಕೂಟ ಅಂದರೆ ಎಂಥದ್ದು? ಪಾನಕೂಟ. ಈ ಯಾದವರೆಲ್ಲದು ಕಂಡಾಬಟ್ಟ ಇತ್ತು. ಬಲರಾಮ ದೇವರ ಹತ್ರ ಸಾಯಂಕಾಲದ ನಂತರ ಮಾತಾಡೋದು ಸ್ವಲ್ಪ ಕಷ್ಟ. ಹಿತ್ವ ಹಾಲಾಂ ಅಭಿಮತ ರಸಾಂ ರೇವತಿ ಲೋಚನಾಂ ತಾಂ ಅಂತ ಕಾಳಿದಾಸ ಯೂತದಲ್ಲಿ ಹೇಳ್ತಾನೆ. ಹಿತ್ವ ಹಾಲ ಅಂತ ಹೇಳಿದರೆ ಬಲರಾಮ ದೇವರಿಗೆ ಪ್ರಿಯವಾಗಿರತಕ್ಕ ಒಂದು ಬ್ರ್ಯಾಂಡ್ ಯಾವುದು? ಅಭಿಮತ ರಸಾಂ. ಅದು ಅವನಿಗೆ ಬಹಳ ಇಷ್ಟ. ಆದರೆ ದೊಡ್ಡ ಜ್ಞಾನಿ ಮತ್ತು ದೊಡ್ಡ ಸಾಹಸಿ, ಇದು ಬಹಳ ಸುಲಭ ಇಲ್ಲ. ಇದು ಏನು ಅವರು ಹಾಗೆ ಇವರು ಹೀಗೆ ಅಂತ ಒಂದು ಮಾತಾಡಿ ಅವರನ್ನು ಒಬ್ಬೊಬ್ಬರನ್ನು ಒಂದೊಂದು ಕಂಪಾರ್ಟ್ಮೆಂಟಿಗೆ ಹಾಕಿಬಿಟ್ಟುಂಟಲ್ಲ, ಅದೆಲ್ಲ ಅಷ್ಟು ಸುಲಭ ಇಲ್ಲ. ಬಹಳ ಸೂಕ್ಷ್ಮವಾಗಿರ್ತಕ್ಕ ಒಂದು ಸಂಗತಿ ಅದು. ಹಾಗೆ ಯಾದವರು ಬಂದು ಈ ಸಮುದ್ರದ ಬದಿಯಲ್ಲಿ ಕೂತು, ಜೊಂಡು ಹುಲ್ಲು ಬೆಳೆದಿರತಕ್ಕ ಸಮುದ್ರದ ಬದಿಯಲ್ಲಿ ಪರಾರಬ್ಧವಶರಾಗಿ ಕೂತು ಪಾನಗೋಷ್ಠಿ ಮಾಡಿದರಂತೆ. ಕೃಷ್ಣ ಭಾಗವಹಿಸಲಿಲ್ಲ ಅಂತ ಭಾಗವತ್ಕಾರ ಹೇಳ್ತಾನೆ. ಭಾಗವಹಿಸಿದ್ದಾನೋ ಇಲ್ಲವೋ ಅಂತ ಯಾದವರಿಗೆ ಗೊತ್ತಾಗಲಿಲ್ಲ. ಅದು ಕೃಷ್ಣನ ಗುಟ್ಟು. ದೇವರು ನಮ್ಮೊಳಗೆ ಇದ್ದಾನೋ ಇಲ್ಲವೋ ಅಂತ ನಮಗೆ ಯಾರಿಗೂ ಗೊತ್ತಾಗದ ಹಾಗೆ ನಾವು ಏನು ಮಾಡಿದರೂ ಅದು ದೇವರಿಗೆ ಗೊತ್ತಾಗೋದಿಲ್ಲ ಅಂತ ನಾವು ತಿಳ್ಕೊಳ್ಳೋದಲ್ವ. ಹಾಗೆಯೇ ಯಾದವರಿಗೆ ಗೊತ್ತಾಗಲಿಲ್ಲ, ಸುಮ್ಮನೆ ಇದ್ದಂತೆ, ನೋಡ್ತಾ ಇದ್ದಂತೆ. ಯಾದವರಾದ್ದರಿಂದ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾನು ಇನ್ನೇನು ಹೇಳಿದ್ದು, ಸಾಧಾರಣೀಕರಣ ಎಲ್ಲಿಯ ತನಕ ಅಂತ ಹೇಳಿದರೆ, ತಮ್ಮದೇ ತಪ್ಪಿನಿಂದ ತಮ್ಮದೇ ದೋಷದಿಂದ ಹೊಡೆದಾಡಿಕೊಂಡು ಯಾದವರು ಸತ್ತರೂ ಕೂಡ ಕೃಷ್ಣನಿಗೆ ಯಾದವರನ್ನು ಬಿಡಲಿಕ್ಕೆ ಸಾಧ್ಯವಾಗದೆ ತಾನೂ ಯಾದವರ ಮಧ್ಯದಲ್ಲಿ ಇದ್ದು ಯಾದವನಂತೆಯೇ ಯಾದವರ ಶಾಪ ಬಂದದ್ದರಿಂದ ಶಾಪಕ್ಕೆ ಅನುಗುಣವಾಗಿಯೇ ತನ್ನ ಜೀವವನ್ನು ತೆತ್ತ. ಸಾಧಾರಣೀಕರಣ ಅಂತ ಹೇಳಿದರೆ ಅದು ಮುಟ್ಟಿದ ಜಾಗೆ ಉಂಟಲ್ಲ, ಪ್ರಾರಂಭ ಆಯಿತು ಇವರ ಯುದ್ಧ. ಏನು ಜಗಳ ಪ್ರಾರಂಭ ಆಯಿತು, ಸತ್ರು. ಒಂದು ಹಂತ ಬಂತು. ಒಂದು ಹಂತ ಬರುವಾಗ ದಾರುಕನೋ ಯಾರೋ ಒಬ್ಬ ಕೃಷ್ಣನ ಸಖ ಒಂದು ಕೃಷ್ಣದೇವರು ಸುಮ್ಮನೆ ಕೂತಿದ್ರಂತೆ. 106 ವರ್ಷ ಆಗ ಕೃಷ್ಣನಿಗೆ. ಭಾಗವಹಿಸದೆ ಇವರ ಪಾನಗೋಷ್ಠಿಯಲ್ಲಿಯೂ ಮತ್ತೊಂದರಲ್ಲಿಯೂ ಯಾವುದರಲ್ಲಿಯೂ ಭಾಗವಹಿಸದೆ, ಅಂದರೆ ಸ್ವೀಕಾರ ಮಾಡದೆ, ಆದರೆ ಒಟ್ಟಿಗೆ ಇದ್ದು ಭಾಳ ಕಷ್ಟ. ಯಾವುದು ಆ ಸ್ಥಿತಿ ಭಾಳ ಕಷ್ಟ. ಅದು ನೀವು ತಕ್ಕೊಳ್ಳಿ, ನನಗೆ ಏನಾದರೂ ಒಂದು ಜ್ಯೂಸ್ ಕೊಡಿ ಅಂತ ಹೇಳೋದು ಭಾಳ ಕಷ್ಟ ಅಲ್ಲ. ನಿಮಗೆ ಬೇಕಾದ ನೀವು ಸ್ನೇಹಿತರು, ನನಗೆ ಅಭ್ಯಾಸ ಇಲ್ಲ. ಅದು ಅಭ್ಯಾಸ ಇಲ್ಲ ಅಂತ ನಾನು ಒಂದ್ಸಲ ಹೇಳಿದೆ. ಅವಾಗ ಹತ್ತಿರ ಇದ್ದ ಸ್ನೇಹಿತರು ಅಭ್ಯಾಸ ಮಾಡಿ ಅಂತ. ನಮಗೂ ಅಭ್ಯಾಸ ಇರಲಿಲ್ಲ. ನಮಗೂ ಅಭ್ಯಾಸ ಅದನ್ನು ಮಾತಿನಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ. ಆಮೇಲೆ ಏನಾಯಿತು ಅಂತ ಕೇಳಬೇಡಿ. ಹೀಗೆಲ್ಲ ಆಗಿದೆ. ನಾನು ಕಥೆ ಹೇಳ್ತಾ ಇರೋದು. ಏನಾಯಿತು ಅಂದರೆ, ಕೃಷ್ಣ ಇದ್ದ ಅಲ್ಲಿ, ದಾರುಕನೋ ಯಾರೋ ಬಂದು ಹೇಳಿದ, ಪ್ರದ್ಯುಮ್ನ ಬಿದ್ದ ಅಂತ. ಮಗ, ಸಾಕ್ಷಾತ್ ಕೃಷ್ಣನ ಮಗ ಪ್ರದ್ಯುಮ್ನ ಬಿದ್ದ. ಆಗ ಅಲ್ಲಿಯವರೆಗೆ ಇದ್ದ ನಿರ್ಲಿಪ್ತಿ ಕೃಷ್ಣನಲ್ಲಿ ಬದಲಾವಣೆಯಾಗಿ ಕೃಷ್ಣ ಹೇಳಿದನು ಅವನ ಹತ್ರ, ಸುದ್ದಿ ತಂದವನ ಹತ್ರ, ನನ್ನ ಗದೆಯಲ್ಲುಂಟು ನೋಡು. ಅವಂತ್ರ ಅದು ಇರಲಿಲ್ಲ. ನನ್ನ ಗದೆಯಲ್ಲುಂಟು, ಅದನ್ನು ತಾ ಅಂತ ಹೇಳಿದ. ಅವನು ತಗೊಂಡು ಬಂದು ಗದೆಯನ್ನು ಕೊಟ್ಟ. ಗದೆ ಬೀಸಲಿಕ್ಕೆ ಪ್ರಾರಂಭಿಸಿದಂತೆ. ಎಲ್ಲ ಯಾದವರು 4 ಜನ ಬಿಟ್ಟು ಎಲ್ಲ ಯಾದವರು ಹತರಾದ ಮೇಲೆ ಗದೆಯನ್ನು ತೆಗೆದು ಬಿಸಾಡಿದ. ಆಮೇಲೆ ನಮ್ಮ ಅಣ್ಣ ಎಲ್ಲಿ ಹೋದ ಅಂತ ಬಲರಾಮ ದೇವರನ್ನು ನೋಡುವುದಕ್ಕೆ ಹೊರಟಂತ. ಬಲರಾಮ ಈ ಎಲ್ಲ ಘಟನೆಗಳಿಂದ ಈ ಯಾದವರು ಕುಡಿದುಕೊಂಡು ಹೊಡೆದಾಡುವುದನ್ನು ನೋಡಿ ಜುಗುಪ್ಸೆ ಬಂದು, ತಾನು ಕುಡಿಯುವವನಾದರೂ ಇದೇನು ಕತೆ ಅಂತ. ನಮ್ಮಲ್ಲಿ ಕೆಲವರು ಹಾಗೆ ಇದ್ದಾರೆ. ಅಲ್ಲ, ಅದೆಲ್ಲ ನಾವು ಮಾಡ್ತೇವೆ, ಜಗಳ ಮಾತ್ರ ಮಾಡಲಿಲ್ಲ ನೋಡಿ ಇಷ್ಟರವರೆಗೆ ಅಂತ. ಹಾಗೆ ಬಲರಾಮ ದೇವರು
ಯಾದವರ ಕಲಹದಲ್ಲಿ ಸೇರದೆ ಇವರ ಕಲಹ ನೋಡಿ ಜುಗುಪ್ಸಿತರಾಗಿ ದೂರದಲ್ಲಿ ಬಂದು ಯೋಗದ ಬಲದಿಂದ ಹಾವು ಪೊರೆಕೆಳತಿದಂತೆ ತನ್ನ ದೇಹವನ್ನು ತ್ಯಾಗ ಮಾಡಿ ಹೊರಟು ಹೋದರಂತೆ. ಅವರ ದೇಹ ಅಲ್ಲಿ ಬಿದ್ದಿತ್ತು. ಕೃಷ್ಣ ಭಗವಂತ ಬಂದು ನೋಡ್ತಾನೆ, ಅಣ್ಣನೊಟ್ಟಿಗೆ ಮಾತಾಡಿ ಅಣ್ಣ ಮತ್ತು ನಾನು ಇಬ್ಬರು ಒಟ್ಟಿಗೆ ಹೊರಟು ಹೋಗಬೇಕು ಅಂತ 1 ವರ್ಷ ಮೊದಲು ಅವನು ಬಂದದ್ದು ಈ ಲೋಕಕ್ಕೆ. ಅಣ್ಣನೂ ನಾನು ಒಟ್ಟಿಗೆ ಹೊರಟು ಹೋಗಬೇಕು ಅಂತ ಬಂದು ನೋಡಿದರೆ ಆ ಭಾಗ್ಯವನ್ನು ಕೂಡ ದೇವರು ತನ್ನ ಪಾಲಿಗೆ ಇಟ್ಟುಕೊಳ್ಳಿಲ್ಲ. ಬಂದು ನೋಡಿದ, ಓಹ್ ಅಣ್ಣ ಮೊದಲೇ ಹೊರಟು ಹೋಗಿದ್ದಾನೆ, ಅಣ್ಣನ ಒಟ್ಟಿಗೆ ಹೋಗಬಹುದಾಗಿತ್ತು, ಮೊದಲೇ ಹೋದ, ಶೇಷ ಅಲ್ವಾ ಅವನು, ಶೇಷ ಅಲ್ವಾ ಅವನು ಮೊದಲೇ ಹೋಗಬೇಕು, ಅವನು ಭಗವಂತನಿಂದ ಮೊದಲೇ ಬರಬೇಕು, ಅವನು ಭಗವಂತನಿಂದ ಮೊದಲೇ ಹೋಗಬೇಕು, ಮೊದಲೇ ಹೋದ, ಮೊದಲೇ ಬಂದವ. ಇವನು ಕೃಷ್ಣ ಅಲ್ಲಿ ಇರತಕ್ಕ ಒಂದು ಮರದ ಅಡಿಯಲ್ಲಿ, ಬುದ್ಧನಿಗೆ ಜ್ಞಾನೋದಯ ಆಗ್ತಲ್ಲ, ಆ ಮರದ ಅಡಿಯಲ್ಲಿ ಬೇರಿಗೆ ತಲೆ ಕೊಟ್ಟು ಮಲಗಿ ಕಾಲ ಮೇಲೆ ಕಾಲ ಹಾಕಿ ಹೆಬ್ಬೆರಳನ್ನು ಕುಣಿಸ್ತಾ ಇದ್ದ. ಸೋ ರಿಲ್ಯಾಕ್ಸ್ಡ್. ಏನು ಕೊನೆಯ ಅಧ್ಯಾಯ ಆಯ್ತಲ್ಲ ಯಾದವರದ್ದೆಲ್ಲ, ಅಲ್ಲಿ ಯಾದವರದ್ದೆಲ್ಲ ಆಯ್ತಲ್ಲ. ಕಾಲ ಮೇಲೆ ಕಾಲ ಹಾಕಿ ಮೊಣಕಾಲನ್ನು ಆ ಹೆಬ್ಬೆರಳನ್ನು ಕುಣಿಸ್ತಾ ಇದ್ದಂತೆ. ದೂರದಲ್ಲಿ ಒಬ್ಬ ಬೇಡ ಹುಂಚಾಗ್ತಾ ಇದ್ದ. ಜರ ಅಂತ ಅವನ ಹೆಸರು. ಜರ ಅಂದರೆ ವೃದ್ಧಾಪ್ಯ ಅಂತ ಅರ್ಥ. ಅದಿರಲಿ ಹಾಗೆ, ಜರ ಅಂತ ಅವನ ಹೆಸರು. ಅವನಿಗೆ ಈ ಶಾಪಗ್ರಸ್ತವಾದ ಒನಕೆಯಲ್ಲಿ ಒಂದು ತುಂಡು ಅವನಿಗೆ ಸಿಕ್ಕಿತ್ತು. ಅದು ಕಬ್ಬಿಣದ ಒಂದು ತುಂಡು. ಅದನ್ನೇನು ಮಾಡಿದ್ದ, ಭಾರಿ ಚೆನ್ನಾಗಿದೆ, ನಾಗರಿಕತೆ ಬದಲಾವಣೆ ಆಗುವ ಕಾಲ ಅದು. ಏನು ಅಂದರೆ ತನ್ನ ಬಿದಿರಿನಲ್ಲಿ ಮಾಡಿದ ಬಾಣಕ್ಕೆ ಆ ಕಬ್ಬಿಣದ ತುಂಡನ್ನು ತುದಿಯನ್ನು ಸಿಕ್ಕಿಸಿ ಮೊನಚನ್ನು ಚೂಪು ಮಾಡಿ ಅದನ್ನು ತೇದು ಇದರಿಂದ ಯಾವುದನ್ನಾದರೂ ಒಂದು ಒಳ್ಳೆಯ ಗುರಿಯನ್ನು ಹಿಡಿಬೇಕು ಅಂತ ಅವನು ಪಾಪ ಬೇಡನಾದದ್ರಿಂದ ಅವನು ಇನ್ನೊಂದು ಕಡೆಯಲ್ಲಿ ಕಾದುಕೊಂಡಿದ್ದ. ಅವನ ಕಣ್ಣಿಗೆ ಕಂಡಿತು ಒಂದು ಮರದ ಅಡಿಯಲ್ಲಿ ಯಾವುದೋ ಒಂದು ಪ್ರಾಣಿಯ, ಜಿಂಕೆಯೋ ಮೊಲವೋ ಯಾವುದೋ ಒಂದು ಕಿವಿ ಅಲ್ಲಾಡಿಸ್ತಾ ಇದೆ ಅಂತ ಅವನಿಗೆ ಕಂಡಿತು. ಅವನು ಗುರಿ ನೋಡಿ ಬಾಣ ಬಿಟ್ಟ. ಸರಕ್ಕಂತ ಕೃಷ್ಣನ ಹೆಬ್ಬೆರಳಿಗೆ ಅದು ನಾಟಿತು, ಚಿಮ್ಮಿತು, ನೆತ್ತರು ಚಿಮ್ಮಿತು. ಕೃಷ್ಣನ ಭಂಗಿ ಬದಲಾಗಲಿಲ್ಲ, ಹಾಗೆಯೇ ಇತ್ತು. ಮೊಣಕಾಲು ಆಡಿಸ್ತಾ ಇದ್ದ. ಅವನಿಗೆ ನಿರಾಶೆ ಆಗೋದು ಬೇಡ ಅಂತ. ಬೇಡ ತನ್ನ ಬೇಟೆಯನ್ನು ಹುಡುಕಿಕೊಂಡು ಬಂದು ನೋಡಿದರೆ ಇಲ್ಲಿ ಸಾಕ್ಷಾತ್ ಕೃಷ್ಣ. ಅವನು ಯಾವಾಗಲೂ ಒಂದು ಸಲ ದೂರದಲ್ಲಿ ನೋಡಿದ್ದ. ಅವನಿಗೆ 2 ಗುರ್ತುಂಟು, ಪೀತಾಂಬರ ಮತ್ತು ನವಿಲಗರಿಯ ಗುರ್ತ ಇಲ್ಲದೇ ಇದ್ದವರು ಯಾರು? ಜೈನರಿಂದ ಹಿಡಿದು ಎಲ್ಲರಿಗೂ ಉಂಟದು. ಕೃಷ್ಣ ದ್ವಾಪರದ ದೈವ ಏನಾಗಿ ಹೋಯಿತು ಅಂತ ಗಾಬರಿಯಾಗಿ ಆಘಾತಕ್ಕೆ ಒಳಗಾಗಿ ಅವನು ಕೆಳಗಡೆ ಬಿದ್ದ. ಕೃಷ್ಣ ಒಂದು ಮಾತು ಹೇಳಿದ, ಮೆಚ್ಚಿದೆ ಅಂತ, ನಿನ್ನ ಗುರಿ ಅಷ್ಟು ದೂರದಿಂದ ಬಿಟ್ಟಿದೆಯಲ್ಲ, ನಿನ್ನ ಗುರಿಯನ್ನು ಮೆಚ್ಚಬೇಕಯ್ಯ. ಸೋ ರಿಲ್ಯಾಕ್ಸ್ಡ್. ಹೇಳಿದ, ಏನು ಮಾಡೋದು? ಏನು ಮಾಡಲಿಕ್ಕಿಲ್ಲ, ಬಾಣ ನಾಟಿದೆ ಅಲ್ಲ, ಅದನ್ನು ತೆಗೆದು ಬಿಡು. ಅದರೊಟ್ಟಿಗೆ ನನಗೆ ಮೇಲೂ ಒಂದು ಕಾರಣ ಬೇಕಲ್ಲ ಮಾರಾಯ, ಹೋಗ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. ಲೋಕದಲ್ಲಿ ಎಲ್ಲೋ ಅವರು ಹೋದರು, ಹೇಗೆ ಹೋದರು? ಹೇಗಾದರೂ ಹೋದರು, ಹೋಗ್ಬೇಕಲ್ಲ. ಹೋದ್ರು ಅಂತ ಯಾರು ಹೇಳ್ತಾರೆ? ಇಲ್ಲ, ಅದೇನೋ ಕಾಯಿಲೆ, ಏನೋ ಒಂದು ಕಾರಣ. ಅದನ್ನು ನಮಗೆ ಕೇಳಿ ಏನೂ ಅರ್ಥ ಆಗಲಿಕ್ಕಿಲ್ಲ, ಕೇಳದೇ ಇದ್ದರೂ ಒಂದೇ, ಆದರೂ ಒಂದು ವ್ಯವಹಾರ. ಹಾಗೆ ಕೃಷ್ಣ ಒಂದು ನೆವನ ಬೇಕು, ನೀನು ನನಗೆ ನೆವನ ಕೊಟ್ಟದ್ರಿಂದ ದೊಡ್ಡ ಒಂದು ಥ್ಯಾಂಕ್ಸ್ ಅಂತ. ಕೃಷ್ಣ ಹೇಳ್ತಾ ಇರೋದು ಇವನಿಗೆ ಅರ್ಥವೇ ಆಗುವುದಿಲ್ಲ. ಇದು ಎಂಥ ಕತೆ ಅಂತ, ವಿಷಯ ಎಂಥದ್ದು ಅಂತ. ಇಷ್ಟು ನಿರಾಳನಾಗಿ ಕೃಷ್ಣ ಹೊರಟು ಹೋಗುವ ಮುಂಚೆ ಅಲ್ಲಿಗೆ ಕೃಷ್ಣನನ್ನು ಹುಡುಕಿಕೊಂಡು ಅವನ ಪ್ರಿಯ ಸಾರಥ್ಯ ಆದ ಪಾರ್ಥ ಸಾರಥಿಯ ಹತ್ತಿರ ಕೃಷ್ಣನ ಸಾರಥ್ಯ ಆಗಿದ್ದ ದಾರುಕ ಬಂದ. ಬಂದು ದಾರುಕನಿಗೆ ಎದೆ ಕೊಟ್ಟಯಿತು. ಕೃಷ್ಣನನ್ನು ಬಿಟ್ಟು ದಾರುಕನಿಗೆ ಬದುಕುವುದೇ ಕಷ್ಟ. ಅಷ್ಟು ಅವರೊಳಗೆ ಒಂದು ನಂಟು. ಕೃಷ್ಣ ಅವನಿಗೆ ಹೇಳ್ತಾನೆ, ನೀನು ಹೆಚ್ಚು ಎಲ್ಲ ವ್ಯಾಮೋಹಕ್ಕೆ ಬೇಡ, ನನಗೆಲ್ಲ ನನ್ನ ಇಚ್ಛೆ ಅಂತ ನೀನು ತಿಳ್ಕೊ. ನನಗೆ ಹೋಗಬೇಕಾಗಿ ಎಷ್ಟು ಕಾಲ ಬದುಕುದಯ್ಯ, ಹೋಗಬೇಕಲ್ಲ. ನಾನೇ ಎಲ್ಲೋ ಹೇಳ್ತು ಅರ್ಜುನನಿಗೆ ಹುಟ್ಟಿದ್ದಕ್ಕೆ ಸಾವು ಉಂಟು ಅಂತ ತೋರಿಸಬೇಕಲ್ಲ. ನಾನು 106 ವರ್ಷ ಆಯಿತು,
ಎಲ್ಲರೂ ಇನ್ನೂ ಅವನು ಹೋಗಲಿಲ್ವೋ ಅಂತ ಕೇಳುವುದಕ್ಕೆ ಮುಂಚೆ ಹೋಗುವುದು ಒಳ್ಳೆಯದು. ಆದ್ದರಿಂದ ನೀನು ಏನೂ ಗಾಬರಿ ಆಗಬೇಡ ಅಂತ ತನಗೆ ಬಾಣ ಬಿಟ್ಟ ಜರ ಎನ್ನುವ ವ್ಯಾಧನನ್ನು ಅವನು ಸಂತೈಸಿ ದಾರುಕನ ಹತ್ರ ಹೇಳ್ತಾನೆ, ನೀನು ನನಗೆ ಒಂದು ಸಹಾಯ ಮಾಡು. ಏನು ಅಂದರೆ ಇಲ್ಲಿ ಎಲ್ಲ ಇನ್ನು ಒಂದು ವಾರದಲ್ಲಿ ಸಮುದ್ರದ ಹೆದ್ದರೆಗಳು ಮೇಲೆದ್ದು ದ್ವಾರಕ್ಕೆ, ನಾನು ಕಟ್ಟಿದ ದ್ವಾರಕ್ಕೆ, ತನ್ನ ರಾಜಧಾನಿ ಮುಳುಗುತ್ತದೆ. ದ್ವಾರಕ್ಕೆ ಮುಳುಗುತ್ತದೆ. ತಾನು ಕಟ್ಟಿದ್ದನ್ನು ತಾನು ಮುಳುಗಿಸಿಯೇ ಹೋದ ಕೃಷ್ಣ. ದ್ವಾರಕ್ಕೆ ಮುಳುಗುತ್ತದೆ. ಆದ್ದರಿಂದ ದ್ವಾರಕೆಯಲ್ಲಿರುವ ಎಲ್ಲರನ್ನೂ ಕೂಡ ಹಸ್ತಿನಾವತಿಗೆ ಕರೆದುಕೊಂಡು ಹೋಗಿ ಅವರನ್ನು ಅರ್ಜುನನಿಗೆ ಈ ಸುದ್ದಿಯನ್ನು ಮುಟ್ಟಿಸಿ ಇವರ ಜವಾಬ್ದಾರಿಯನ್ನು ಅರ್ಜುನ ತೆಗೆದುಕೊಳ್ಳಬೇಕಾದದ್ದು ಕೃಷ್ಣನ ಒಂದು ಇಚ್ಛೆಯಾಗಿತ್ತು ಅಂತ ಅರ್ಜುನನಿಗೆ ಈ ಮಾತನ್ನು ಮುಟ್ಟಿಸು ಅಂತ ಹೇಳಿ ಕೃಷ್ಣ ಪರಂಧಾಮವನ್ನು ಸೇರಿ ಅರ್ಜುನ ಬಂದ. ಅರ್ಜುನಿಗೆ ಬಹಳ ದುಃಖ ಆಯಿತು. ಅದೆಲ್ಲ ಆಯಿತು, ಸಾಕ್ಷಾತ್ಕಾರ ಆಗಲಿಲ್ಲ. ಬಹಳ ದುಃಖ ಆಯಿತು. ಬಹಳ ಹತ್ತಿರ ಇದ್ದವರು ಬಹಳ ಅದು ಅರ್ಜುನ ಮತ್ತು ಕೃಷ್ಣನ ಸಖ್ಯವನ್ನು ಹೇಳುವುದಕ್ಕೆ ಮಾತುಗಳೇ ಇಲ್ಲ. ಯಾಕೆಂದರೆ ದ್ವಾರಕೆಯಲ್ಲಿ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಹಸ್ತಿನಾವತಿಯಲ್ಲಿ ಕೆಲವು ಕಾಲ ಇರುವುದು. ಆಮೇಲೆ ಕೃಷ್ಣ ಹಸ್ತಿನಾವತಿಯನ್ನು ಬಿಟ್ಟು ದ್ವಾರಕೆಗೆ ಬಂದಾಗ ಅರ್ಜುನ ಹಸ್ತಿನಾವತಿಯನ್ನು ಬಿಟ್ಟು ದ್ವಾರಕೆಗೆ ಬರುವುದು. ಇವನು ಇಲ್ಲಿಂದ ಬಂದಾಗ ಅವನು ಇಲ್ಲಿಗೆ ಬರುವುದು. ಅವರಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರು ಸುಮ್ಮನೆ ಒಂದು ತಮಾಷೆ ಉಂಟು. ಏನಂದರೆ ಅರ್ಜುನನಿಗೆ ಕಾಯಮ್ಮಾಗಿ ಅರ್ಜುನ ಮತ್ತು ಕೃಷ್ಣನಿಗೆ ಇಬ್ಬರಿಗೆ ರಾತ್ರಿ ಇಡೀ ಮಾತಾಡಲಿಕ್ಕೆ ಬೇಕಾಗಿ ಒಂದು ಕೋಣೆಯನ್ನೇ ದ್ರೌಪದಿ ಮಾಡಿಟ್ಟಿದೆ. ಯಾವಾಗ ಅರ್ಜುನ ಬಂದಾಗ ನೀವು ಇಲ್ಲಿರಿ ಅಂತ. ಹಾಗೆ ಕೃಷ್ಣ ಮತ್ತು ಅರ್ಜುನ ಅಂತಹ ಸಖ್ಯ ಅದು. ಕೃಷ್ಣ ಹೋದ, ಬಹಳ ದುಃಖ ಆಯಿತು, ಎಲ್ಲ ಆಯಿತು. ಕೃಷ್ಣನ ಆಜ್ಞೆಯನ್ನು ಪಾಲಿಸಬೇಕಲ್ಲ ಅಂತ ದ್ವಾರಕೆಯಲ್ಲಿ ಇರತಕ್ಕ ಇವರನ್ನು ಎಲ್ಲರನ್ನೂ ಕರೆದುಕೊಂಡು ಹಸ್ತಿನಾವತಿಗೆ ಒಯ್ಯುವ ಕಾಲಕ್ಕೆ ಏನಾಯಿತು? ಕಲಿಕಾಲ ಪೂರ್ತಿಯಾಗಿ ಕಾಲಿಟ್ಟಿತ್ತು. ಹಾಗಾಗಿ ಕಳ್ಳಕಾಕರದ ದಂಡು ಬಂದು ಎರಗಿತು. ಕಳ್ಳರು, ಅಸದ್ಭಿಹಿರಿವ ಕಳ್ಳರು, ಅಧರ್ಮಿಗಳು ಇವರು ಬಂದು ಅರ್ಜುನನ ಮೇಲೆ ದಾಳಿ ಮಾಡಿದರೆ ಅರ್ಜುನನಿಗೆ ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಅವನ ಹತ್ರ ಬಲವೇ ಇಲ್ಲ, ದುರ್ಬಲ. ಅರ್ಜುನ 3 ಲೋಕದ ಗಂಡ, ಹಾಗೆ ಹೀಗೆ ಎಲ್ಲ ಉಂಟಲ್ಲ, ಯಾವುದೂ ಅಡಿಲಿಲ್ಲ. ಬಿಲ್ಲಿನಲ್ಲಿ ಬಾಣವನ್ನು ಅನುಸಂಧಾನ ಮಾಡಿ ಕಳ್ಳರ ಮೇಲೆ ಬಿಡಲಿಕ್ಕೂ ಸಾಧ್ಯವಾಗದೆ ಕೊನೆಗೆ ಬಿಲ್ಲನ್ನೇ ಎತ್ತಿಕೊಂಡು ಏನೋ ಒಂದು 4 ಬಡದ ಹಾಗೆ ಮಾಡಿದಂತೆ. ಕಳ್ಳರು ಅವನಿಗೆ ಸರಿಯಾಗಿ ಪ್ರಹಾರ ಮಾಡಿ ತಮಗೆ ಕೈಗೆ ಸಿಕ್ಕಿದ ದ್ವಾರಕೆಯಲ್ಲಿದ್ದ ಹೆಂಗಸರನ್ನು ದೋಚಿಕೊಂಡು, ಹಣ ಅದು ಇದೆಲ್ಲ ದೋಚಿಕೊಂಡು ಹೊರಟು ಹೋದಂತೆ. ಆಗ ಸಾಕ್ಷಾತ್ಕಾರವಾಯಿತಂತೆ. ಯಾರಿಗೆ? ಅರ್ಜುನನಿಗೆ. ಕೃಷ್ಣನಿಲ್ಲದೆ ನಾನು ಏನೂ ಅಲ್ಲ ಅಂತ ಬರ್ತಾನೆ. ಒಂದು ಅಧ್ಯಾಯವೇ ಇದೆ, ಬಹಳ ಚೆನ್ನಾಗಿದೆ. ಅವನು ಧರ್ಮರಾಯನ ಹತ್ರ ಬಂದು ಏನು ಹೇಳ್ತಾನೆ? ವಂಚಿತೋಸ್ಮಿ ಮಹಾರಾಜ ಬಂಧುನ ಹರಿರೂಪಿಣ. ಕೃಷ್ಣ ನಮ್ಮ ಬಂಧು ಅಂತ ನಾನು ತಿಳ್ಕೊಂಡಿದ್ದೆ, ಮೋಸ ಮಾಡಿದ. ಚೆನ್ನಾಗಿದೆ, ಮೋಸ ಮಾಡಿದ, ಅಥವಾ ನಾನು ಮೋಸ ಹೋದೆ. ಏನು? ಅಪಹೃತಂ ತೇಜೋ, ನನ್ನ ವರ್ಚಸ್ಸು, ತೇಜಸ್ಸು, ನನ್ನ ಬಲ, ನನ್ನ ವ್ಯಕ್ತಿತ್ವ, ನನ್ನ ಸಾಮರ್ಥ್ಯ ಲವಲೇಶವೂ ಈಗ ನನ್ನಲ್ಲಿ ಉಳಿದಿಲ್ಲ. ದೇವ ವಿಸ್ಮಾಪನ ಮಹತ್, ದೇವತೆಗಳಿಗೆ ಆಶ್ಚರ್ಯವಾಗತಕ್ಕಂಥ ಒಂದು ತೇಜಸ್ಸು ನನ್ನಲ್ಲಿ ಇತ್ತಲ್ಲ, ಆ ಎಲ್ಲ ತೇಜಸ್ಸು ಈಗ ಏನೂ ಇಲ್ಲದೆ ನಾಮ ಮಾತ್ರ ಎಲ್ಲವನ್ನೂ ಕೊಂಡು ಹೋದ. ಯಾವುದೂ ಇಲ್ಲ ಈಗ ನನ್ನ ಹತ್ರ. ಅವನು ಬಂಧು ಅಂತ ತಿಳ್ಕೊಂಡಿದ್ದೆ, ಬಂಧು ಅಲ್ಲ ಅವನು. ಇದು ಸಾಕ್ಷಾತ್ಕಾರ. ಯಾವುದು? ಕೃಷ್ಣ ಬಂಧು ಅಲ್ಲ ಅಂತ ಯಾದವರಿಗೆ ಸಾಕ್ಷಾತ್ಕಾರವಾಗಬೇಕಾಗಿತ್ತು. ಬಂಧು ಅಲ್ಲ ಅಂತ ಯಾದವರ ಕುಲದಲ್ಲಿ ಹುಟ್ಟಿದವ ಇವನು ಬಂಧು ಅಲ್ಲ ಅಂತ ಅದನ್ನೇ ಮೀರುವುದು ಅಂತ. ಬಂಧು ಅಲ್ಲ,
ಇದೇನೋ ಒಂದು ಬೇರೆ ಒಂದು ಸಂಗತಿ, ನಮ್ಮ ತಿಳುವಳಿಕೆ ತಪ್ಪಾಗಿತ್ತು ಅಂತ. ಅರ್ಜುನನಿಗೆ ಕೃಷ್ಣ ಹೋದ ಮೇಲೆ ಅದು ಸಾಕ್ಷಾತ್ಕಾರ ಆಯಿತು. ಇವನು ಬಂಧು ಅಲ್ಲ, ಇವನು ಇದ್ದದ್ರಿಂದ ನಾನು ಇಷ್ಟರವರೆಗೆ ನಾನು ಏನೆಲ್ಲ ಮಾಡಿದೆ ಅದು ಎಲ್ಲವೂ ಕೂಡ ನನ್ನದಲ್ಲ ಅಂತ, ನಾನು ಮಾಡಿದ್ದಲ್ಲ ಅಂತ ಅವನಿದ್ದದ್ರಿಂದ ಆಯಿತು. ಅದೇ ಬಿಲ್ಲು, ಆ ಶ್ಲೋಕ ಬರ್ತದೆ. ತಯೇವ ಧನು ತ ಇಶವ, ಅದೇ ಬಾಣಗಳು. ಸೋಹಂ ರಥಿ, ಕೃಷ್ಣನು ಸಾರಥ್ಯ ಮಾಡ್ತಾ ಇದ್ದಂಥ ರಥದ ಮೇಲೆ ಕೂತು ರಥಿಕನಾಗಿದ್ದವನು ನಾನೇ. ಏನು ಯಥ ಆಮನಂತಿ, ಎಲ್ಲ ಮಹಾರಾಜ, ಎಲ್ಲ ರಾಜರುಗಳು ಕೂಡ, ಎಲ್ಲ ಕ್ಷತ್ರಿಯರು ಕೂಡ ಯಾರಿಗೆ ನಮಸ್ಕಾರ ಮಾಡ್ತಾರೋ, ನಮ್ಮ ಹೆಸರು ಕೃಷ್ಣಾರ್ಜುನರ ಹೆಸರೆತ್ತಿದ್ರೆ ಯಾರು ನಡಗುತ್ತಾ ಇದ್ದರೋ, ಆ ನನ್ನ ಬಲ ಉಂಟಲ್ಲ, ಕೃಷ್ಣ ಯಾವಾಗ ಈ ಲೋಕವನ್ನು ಬಿಟ್ಟು ಹೋದ ಆವಾಗ ನನ್ನ ಸರ್ವಸ್ವವನ್ನು ಅಂದ್ಕೊಂಡು ಹೋದ. ನನ್ನಲ್ಲಿ ಈಗ ಏನೂ ಇದಿಲ್ಲ. ಈಗ ನನಗೆ ಗೊತ್ತಾಗ್ತಾ ಇದೆ, ಈ ಅಂತ್ಯದಿಂದ ಆ ಆರಂಭವನ್ನು, ನನ್ನ ಜೀವನದ ಆರಂಭವನ್ನು ನಾನು ನೋಡುವುದಕ್ಕೆ ಈಗ ನನಗೆ ಸಾಧ್ಯವಾಗ್ತಾ ಇದೆ. ಸಾಧ್ಯವಾದದ್ರಿಂದ ಏನು ಕಾಣ್ತಾ ಇದೆ ಅಂದರೆ, ನಾನು ಮಾಡಿದ್ದೆಲ್ಲವೂ ನಾನು ಮಾಡಿದ್ದ್ಯಾವುದೂ ಅಲ್ಲ ಅಂತ. ನುಷಾದಿಗತ ಏನು ಕೃಷ್ಣ ಮತ್ಸ್ಯಯಂತ್ರವನ್ನು ಭೇದನ ಮಾಡಿ, ಯಾರಿಗೂ ಸಾಧ್ಯವಾಗದೇ ಇದ್ದ ಮತ್ಸ್ಯಯಂತ್ರವನ್ನು ಭೇದನ ಮಾಡಿ ದ್ರೌಪದಿಯನ್ನು ಮದುವೆಯಾದನಲ್ಲ, ನಾನು ನನ್ನ ಸಾಮರ್ಥ್ಯದಿಂದ ನಾನು ದ್ರೌಪದಿಯನ್ನು ಕೈ ಹಿಡಿದದ್ದು ಅಂತ ನಾನು ತಿಳ್ಕೊಂಡಿದ್ದೆ. ಈಗ ದ್ರೌಪದಿಯನ್ನು ಹಿಡಿದ ಕೈ, ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿದಂಥ ಗುರಿ, ಆ ನೋಟ ಒಂದೂ ನನ್ನಲ್ಲಿ ಇಲ್ಲ. ದ್ರೌಪದಿಗೆ ಮುಖ ತೋರಿಸಲಿಕ್ಕೆ ನಾಚಿಕೆ ಆಗಬೇಕು. ಹಾಗೆ ದ್ರೌಪದಿಗೆ ಇವನ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಸ್ವಾಭಾವಿಕ ಅಲ್ವ, ತೀರಾ ಸ್ವಾಭಾವಿಕ ಅಲ್ವ. ಅವರದ್ದು ಮಹಾಭಾರತದಲ್ಲಿ ಬರ್ತದೆ. ಸ್ವರ್ಗಾರೋಹಣ ಪರ್ವದಲ್ಲಿ ಪಂಚಪಾಂಡವರು ದ್ರೌಪದಿ ಸಮೇತರಾಗಿ ಕೊನೆಗೆ ಕೃಷ್ಣನು ಧ್ಯಾನ ಹೊಂದಿದ ಎನ್ನುವ ಕಾರಣದಿಂದ ವಿರಕ್ತಿ ಹೊಂದಿ ಇವರೆಲ್ಲರೂ ಕೂಡ ಸ್ವರ್ಗಾರೋಹಣ ಮಾಡುತ್ತಾ ಇದ್ದಾಗ ಮೇಲೆ ಏರುವುದಕ್ಕೆ ಸಾಧ್ಯವಾಗದೆ, ಆಕ್ಸಿಜನ್ ಕಮ್ಮಿಯಾಗಿ ಮೇಲೆ ಏರುವುದಕ್ಕೆ ಸಾಧ್ಯವಾಗದೆ, ಅಂದರೆ ಹಾಗಲ್ಲ ಹೇಳಿದ್ ನಾನು, ಮೇಲೆ ಏರುವುದಕ್ಕೆ ಸಾಧ್ಯವಾಗದೆ ಮೊದಲು ಬಿದ್ದವಳು ದ್ರೌಪದಿ ಬಿದ್ದಾಗ ಭೀಮಸೇನ ಧರ್ಮರಾಯನ ಹತ್ರ ಕೇಳ್ತಾನೆ, ನಮ್ಮೆಲ್ಲರ ಒಟ್ಟಿಗೆ ಇದ್ದವಳು ಪಂಚವಲ್ಲಭೆ, ನಮ್ಮೆಲ್ಲರನ್ನೂ ಚೆನ್ನಾಗಿ ಕಾಪಾಡಿದ್ದಾಳೆ ದ್ರೌಪದಿ, ಅವಳು ಬಿದ್ದಳಲ್ಲ ಅಣ್ಣ, ಅವಳು ಬಿದ್ದದ್ದಕ್ಕೆ ಏನು ಕಾರಣ ಅಂತ. ಧರ್ಮರಾಯ ಒಂದು ಉತ್ತರ ಹೇಳ್ತಾನೆ. ಏನು ಅಂದರೆ, 5 ಜನ ಅವಳಿಗೆ ಗಂಡಂದಿರು, ಸಮಾನವಾಗಿ ನೋಡಬೇಕಾಗಿತ್ತು, ಭಾಳ ಪ್ರಯತ್ನ ಪಟ್ಟಿದ್ದಾಳೆ, ಭಾಳ ಒಳ್ಳೆಯ ಹೆಂಗಸು, ಎಲ್ಲ ನಿಜ. ಅರ್ಜುನನ ಮೇಲೆ ಒಂದು ವಿಶೇಷ ಪ್ರೇಮ ಇತ್ತು, ಅರ್ಜುನನ ಮೇಲೆ ಒಂದು ವಿಶೇಷ ಪ್ರೇಮ ಇತ್ತು, ಆದ್ದರಿಂದ ಬಿದ್ದಳು. ಇದಕ್ಕೆ ಒಬ್ಬರು ವ್ಯಾಖ್ಯಾನ ಮಾಡ್ತಾ, ಅರ್ಜುನನ ಮೇಲೆ ಅವಳನ್ನು ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿ ದ್ರೌಪದಿಯನ್ನು ಗೆದ್ದವನು ಅರ್ಜುನನಿಗೆ ಅವಳು ಮಾಲೆ ಹಾಕಿದ್ದು, ಉಳಿದ ಯಾರಿಗೂ ಮಾಲೆ ಹಾಕಿದ್ದು ಮತ್ತೆ ಅರ್ಜುನನಿಗೆ ಮಾಲೆ. ಅರ್ಜುನನ ಮೇಲೆ ಅವಳಿಗೆ ಪ್ರೀತಿ ಇದ್ದರೆ ಅದರಲ್ಲಿ ಏನೂ ಆಶ್ಚರ್ಯ, ಅವಳು ಬಿದ್ದರೆ ಬೀಳಲಿ ಅಂತ. ನನಗೆ ಭಾರಿ ಇಷ್ಟ ಆಯಿತು ಆ ಮಾತು. ಅವಳು ಬಿದ್ದರೆ ಬೀಳಲಿ, ಅವಳಿಗೆ ಅರ್ಜುನ ಮೇಲೆ ಪ್ರೀತಿ ಇರುವುದು ತೀರಾ ಸಹಜ, ಅದು ಅಸಹಜ ಅಲ್ಲ ಅಂತ. ಅದಿರಲಿ ಹಾಗೆ. ಈಗ ನೋಡುವಾಗ ಅರ್ಜುನನಿಗೆ ಏನು ಕಾಣ್ತದೆ ಅಂದರೆ, ನಾನು ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿದ್ದು ಕೂಡ ಕೃಷ್ಣನ ಬಲದಿಂದ, ನನ್ನ ಬಲದಿಂದ ಅಲ್ಲ. ಖಾಂಡವದಾಹ, ಇಂದ್ರನನ್ನು ವಿರೋಧಿಸಿ ಖಾಂಡವದಾಹವನ್ನು ಮಾಡಿದರೆ ಅಂಥವನಿಗೆ ಈಗ ಆ ಅಸದ್ಭಿರಬಲೇವ ವಿನಿರ್ಜಿತೋಸ್ಮಿ, ಯಾರೋ ಕಳ್ಳಕಾಕರು ಬಂದು ಹೊಡೆದು ಕಣ್ಣ ಮುಂದೆ ನಮ್ಮ ಹೆಂಗಸರನ್ನು ಕಣ್ಣ ಮುಂದೆ ಎಳ್ಕೊಂಡು ಹೋಗ್ತಾರೆ, ನನಗೆ ಏನೂ ಮಾಡಲಿಕ್ಕೆ ಥೀ ಅಂತ ಕಾಣ್ತಾರೆ. ಅದು ಬಹಳ ಇದೆ. ಆ ಶ್ಲೋಕಗಳು ಎಷ್ಟು ಚೆನ್ನಾಗಿವೆ ಅಂತ ಹೇಳಿದ್ರೆ, ಅವನಿಗೆ ನಿಸ್ಸಹಾಯಕನ ಪರಿಸ್ಥಿತಿ, ಭಗವಂತನಿಲ್ಲದೆ ನಾನು ಏನೂ ಅಲ್ಲ ಅಂತ ಅವನಿಗೆ ಮೊದಲ ಬಾರಿಗೆ ಗೊತ್ತಾಗಿದೆ. ಅರ್ಜುನನ ಪ್ರತಿಮಾಭಂಗ ಆಗಿದೆ. ಭೀಮನ ಪ್ರತಿಮಾಭಂಗವಾಗುವುದು ಮಹಾಭಾರತದಲ್ಲಿ ಇದೆ. ಭೀಮನ ಪ್ರತಿಮಾಭಂಗ ಅಂತ ಹೇಳಿದರೆ, ಯುದ್ಧ ಎಲ್ಲ ಆದ ಮೇಲೆ 100 ಜನ ಕೌರವರು ಕೂಡ ಯುದ್ಧದಲ್ಲಿ ಹತರಾದ ಮೇಲೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಹತ್ರ ಮಾತಾಡಲಿಕ್ಕೆ ಕೃಷ್ಣ, ಧರ್ಮರಾಯ, ದ್ರೌಪದಿ, ಭೀಮ, ಅರ್ಜುನರೆಲ್ಲ ಹೋಗ್ತಾರೆ. ಹೇಗೆ ಹೋಗ್ತಾರೆ ನೋಡಿ, ಕೃಷ್ಣ ಇದ್ದದ್ರಿಂದ ಆಯಿತು. 100 ಜನ ಮಕ್ಕಳನ್ನು ಕಳೆದುಕೊಂಡ ವೃದ್ಧ ದಂಪತಿಗಳ ಮುಂದೆ ಕೃಷ್ಣ ಹೋಗು ಇವರನ್ನು ಕರೆದುಕೊಂಡು,
ಹಾಗಾದ್ರೆ ಧೃತರಾಷ್ಟ್ರನಿಗೆ ಎಷ್ಟು ಸಿಟ್ಟಿರ್ತದೆ ಭೀಮನ ಮೇಲೆ ಅಂತ ಹೇಳಿದರೆ, ಭೀಮನನ್ನು ಮಲ್ಲಯುದ್ಧದಲ್ಲಿ ಸೋಲಿಸಬೇಕೆನ್ನುವ ಕಾರಣಕ್ಕೋಸ್ಕರ ಭೀಮನ ಪ್ರತಿಮೆ, ಕಂಚಿನ ಪ್ರತಿಮೆಯನ್ನು ದುರ್ಯೋಧನ ಮಾಡಿಸಿ ಪ್ರತಿನಿತ್ಯ ಅದರೊಟ್ಟಿಗೆ ಮಲ್ಲಯುದ್ಧ ಮಾಡ್ತಾ ಇದ್ದಾನೆ, ಅಭ್ಯಾಸ ಆಗಿತ್ತು. ಆ ಪ್ರತಿಮೆಯನ್ನು ಕೃಷ್ಣ ಧೃತರಾಷ್ಟ್ರನ ಚಟುವಟಿಕೆಯನ್ನು ಊಹಿಸಬಲ್ಲವನಾಗಿ ಧೃತರಾಷ್ಟ್ರನನ್ನು, ಭೀಮನನ್ನು ಧೃತರಾಷ್ಟ್ರನ ಮುಂದೆ, ಕಣ್ಣಿಲ್ಲದವನ ಮುಂದೆ ತಂದು ನಿಲ್ಲಿಸುವುದಕ್ಕೆ ಮುಂಚೆ, ನಿಜವಾದ ಭೀಮನನ್ನು ನಿಲ್ಲಿಸುವುದಕ್ಕೆ ಮುಂಚೆ ದುರ್ಯೋಧನನೇ ಮಾಡಿದ್ದ ಕಂಚಿನ ಪ್ರತಿಮೆಯನ್ನು ತರಿಸಿ ಅದನ್ನು ಧೃತರಾಷ್ಟ್ರನ ಕೈಗೆ ಸಿಗುವ ಹಾಗೆ ಭೀಮನ ಮುಂದೆ ಅದನ್ನು ನಿಲ್ಲಿಸಿ, ಇಕ್ಕೋ ಇಲ್ಲಿ ಭೀಮ ಇದ್ದಾನೆ ಅಂತ ಹೇಳಿದ್ದಾನೆ. ಭೀಮ ಇದ್ದದ್ದು ಅದು ಭೀಮನ ಪ್ರತಿಮೆ. ಅದನ್ನು ಧೃತರಾಷ್ಟ್ರ ಪ್ರೀತಿಯಿಂದಲೆಂಬಂತೆ ಆಲಿಂಗಿಸಿಕೊಂಡನಂತೆ. ಇದಕ್ಕೆ ಹೆಸರು ಧೃತರಾಷ್ಟ್ರ ಆಲಿಂಗನ ಅಂತ. ಆಲಿಂಗಿಸಿಕೊಂಡು ಅವನಿಗೆ ಎಷ್ಟು ಸಿಟ್ಟಿತ್ತು ಅಂತ ಹೇಳಿದರೆ, ಅವನ ಕಂಚಿನ ಪ್ರತಿಮೆಯನ್ನು ಆಲಿಂಗಿಸಿಕೊಂಡದ್ರಲ್ಲಿ ಕಂಚಿನ ಪ್ರತಿಮೆ ಪುಡಿ ಪುಡಿಯಾಗಿ ಹೋಗ್ತಿತ್ತು. ಆಗ ಕೃಷ್ಣ ಹೇಳಿದಂತೆ, ಇದೇ ಬೇಕಾದದ್ದು. ಭೀಮನ ಪ್ರತಿಮಾಭಂಗವಾಯಿತು. ಆದರೆ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ನಿಜವಾಗಿ ಪ್ರತಿಮಾಭಂಗವಾದದ್ದು ಅರ್ಜುನನ, ಭೀಮನದ್ದಲ್ಲ. ಪ್ರತಿಮಾಭಂಗ ಅಂದರೆ ವ್ಯಕ್ತಿತ್ವದ ಭಂಗ. ಅರ್ಜುನ ಏನೂ ಅಲ್ಲ ಅಂತ ಅವನಿಗೆ ಗೊತ್ತಾಯಿತು. ಮೊನ್ನೆ ನಾನು ಒಂದು ಮಾತು ಹೇಳಿದ್ದೆ ಅಲ್ಲ, ಏನು ಅಂದರೆ ಭಗ್ನ ಪ್ರತಿಮೆಯೇ ಪೂಜಾರ್ಹ ಅಂತ. ಎಲ್ಲ ಸರಿ ಇರುವ ಪ್ರತಿಮೆ ಅಲ್ಲ, ಊನಗೊಂಡ ಪ್ರತಿಮೆಯೇ ಪೂಜಾರ್ಹ. ಅದು ಭಾವ ಸತ್ಯ ಅದು. ಹಾಗಾಗಿ ಅರ್ಜುನನ ಪ್ರತಿಮೆ ಭಂಗ ಆಯಿತು. ನಮ್ಮ ಇಮೇಜ್ ಭಂಗವಾಗುವುದು ಸತ್ತದ್ದಕ್ಕಿಂತ ಹೆಚ್ಚು. ಎಲ್ಲರೂ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಾವು ಮಾತ್ರ ಅಲ್ಲ, ನಮಗೆ ಮುಖ್ಯವಾಗಿರುವುದು ನಮ್ಮ ಇಮೇಜ್. ಇಮೇಜ್ ಅಂದರೆ ಬಿಂಬ, ಅಂದರೆ ಇನ್ನೊಬ್ಬರ ಮನಸ್ಸಿನಲ್ಲಿರುವ ನಮ್ಮ ಬಿಂಬ. ಅದಕ್ಕೆ ಜೀವವೂ ಇಲ್ಲ, ಅದಕ್ಕೆ ಏನೂ ಇಲ್ಲ. ಅದೇನು ಅಂದರೆ ಅದನ್ನು ಮಾಯೆ ಅಂತ ಹೇಳುವುದು. ನಮಗಿಂತ ಹೆಚ್ಚು ಅವರು ನನ್ನ ಬಗ್ಗೆ ಏನು ಗ್ರಹಿಸ್ತಾರೋ ಎನ್ನುವುದು ನನ್ನ 24 ಗಂಟೆಗಳ ಚಿಂತೆ. ಹಾಗಾದರೆ ಏನು ಹೇಳೋದು? ಏನು ಅವಸ್ಥೆ ಇದೆ ಯಾರಿವತ್ತು? ಪ್ರತಿಯೊಬ್ಬರದ್ದು ಹೀಗೆ. ಇದು ಒಬ್ಬೊಬ್ಬರದ್ದು ಅಂತಲ್ಲ. ಸೊ ಈ ಇಡೀ ಲೋಕವನ್ನು ನೋಡಿದರೆ ಇದು ಒಂದು ರೀತಿ ಪ್ರತಿಮಾಗ್ರಹ, ಇದು ಒಂದು ರೀತಿ ಪ್ರತಿಮಾ ವ್ಯವಹಾರ. ಹೀಗಾಯ್ತಲ್ಲ, ಅರ್ಜುನನಿಗೆ ಪ್ರತಿಮಾ ಭಂಗವಾಯಿತು, ಅವನು ಗೆದ್ದ. ಯಾರ ಪ್ರತಿಮಾ ಭಂಗವಾಗುವುದನ್ನು, ತನ್ನ ಪ್ರತಿಮಾ ಭಂಗವಾಗುವುದನ್ನು ತನಗೆ ಅನುಭವಿಸಲಿಕ್ಕೆ ಸಾಧ್ಯವಾಗುವುದೇ ಅಧ್ಯಾತ್ಮ. ಅನಾಥನಂತೆ ಆದ ಅರ್ಜುನನಂಥ ಅರ್ಜುನ, ದ್ರೌಪದಿಯ ಗಂಡ, ಸರಿಸಾಟಿ ಇಲ್ಲದ ಬಿಲ್ಗಾರ, ಕಳ್ಳರಿಂದ ಸೋಲಿಸಲ್ಪಟ್ಟು ಹತಭಾಗ್ಯ, ಕೃಷ್ಣ ಹೇಳಿದ ಮಾತನ್ನು ಪಾಲನೆ ಮಾಡುವುದಕ್ಕೆ ಸಾಧ್ಯವಾಗದೆ ಹೆಂಗಸರಿಂದ ಹೀಯಾಳಿಸಲ್ಪಟ್ಟು ಬದುಕಬೇಕ ಎನ್ನುವ ಸ್ಥಿತಿಯಲ್ಲಿ ಅವನಿಗೆ ಗೊತ್ತಾದದ್ದು ಏನು ಅಂದರೆ, ನಾನು ಇಷ್ಟೆಲ್ಲ ಕೀರ್ತಿಯನ್ನು ಸಂಪಾದಿಸಿದ್ದು ಕೃಷ್ಣನಿಂದ ಅಂತ. ಅವನು ಹೋಯಿತು ಈಗ ನಿಸ್ಸಹಾಯಕ ನಾನು ಅಂತ, ನಾನು ಏನೂ ಅಲ್ಲ ಅಂತ, ನಾನು ಅನಾಥ ಅಂತ, ನಿಜವಾಗಿ ತಬ್ಬಲಿ ಅಂತ. ಕನ್ನಡದಲ್ಲಿ ಒಂದು ಮಾತಿದೆ, ಬಹಳ ಚೆನ್ನಾಗಿದೆ. ಅನಾಥನಾಗದೆ ನಾಥ ಸಿಕ್ಕುವನೇ. ನಾಥ ಸಿಗಬೇಕಾದ್ರೆ, ನಿಜವಾದ ಸಹಾಯ, ದೈವ ಸಹಾಯ ಸಿಗಬೇಕಾದರೆ ಇಲ್ಲಿ ನಾವು ನಿಸ್ಸಹಾಯರು ಎನ್ನುವ ಅನುಭವ ನಮಗೆ ಉಂಟಾಗಬೇಕು. ನಮ್ಮ ಸಹಾಯವನ್ನು ನಾವು ಎಲ್ಲ ಮಾಡ್ತಾ ಮಾಡ್ತಾ ಒಂದು ಮಟ್ಟಿಗೆ ಇರಲಿ ಅಂತೇಳಿ ದೇವರಿಗೊಂದು ಹರಕೆ ಹೇಳಿದರೆ ಅದು ಆಗುವುದಿಲ್ಲ ಸರ್. ಅದು ಪ್ರತಿಮಾಭಂಗವಾಗುವುದಿಲ್ಲ. ನಮ್ಮ ಪ್ರತಿಮಾಭಂಗವಾಗದಂತೆ ನಾವು ಇಡೀ ಜೀವನ ಕಾಪಾಡಿಕೊಳ್ತಾ ಇರ್ತೀವಿ. ಅದು ಅಧ್ಯಾತ್ಮ ಅಲ್ಲ. ದೇವರಿಗೆ ಗೊತ್ತಾಗುವುದಿಲ್ವ? ದೇವರು ಕಾಯುವುದು ಯಾವುದನ್ನು ಅಂದರೆ, ಯಾವಾಗ ನಿನ್ನ ಪ್ರತಿಮಾ ಭಂಗ ಆಗ್ತದೆ ಅಂತ. ಇದನ್ನು ತಪ್ಪು ಅರ್ಥ ಮಾಡಿಕೊಂಡು ದೇವರ ಪ್ರತಿಮೆಗಳನ್ನು ಭಂಗ ಮಾಡ್ತಾರೆ. ದೇವರೇ ಗತಿ. ಪ್ರತಿಮಾಭಂಗವಾಗಬೇಕಾದದ್ದು ಯಾರದ್ದು ಅಂದರೆ ಮನುಷ್ಯನದ್ದು. ಅದನ್ನು ಬಿಟ್ಟು ಅದರಲ್ಲಿ ಹಾಗೆ ಪ್ರತಿಮಾಭಂಗವಾಗಬೇಕು ಅಂತ ಅದರಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಇದ್ದರೆ ಅದನ್ನು ತಪ್ಪು ಅರ್ಥ ಮಾಡಿ ಎಲ್ಲೆಲ್ಲಿ ಪ್ರತಿಮೆ ಕಾಣ್ತದೆ ಅಲ್ಲಲ್ಲಿ ಭಗ್ನ ಮಾಡಿ ಅಂತ ಹೇಳಿದರೆ ಇದು ಏನಂದರೆ ಇದು ಹುಚ್ಚರ ಸಹವಾಸ ಅಷ್ಟೇ, ಇನ್ನೇನೂ ಅಲ್ಲ. ಸರಿ ಅರ್ಥ ಆಗೋದು ಭಾರಿ ಕಷ್ಟ. ಸರಿ ಅರ್ಥ ಆದರೆ ಪ್ರಳಯವೇ. ಪ್ರತಿಮಾಭಂಗವಾಯಿತು, ನಿಸ್ಸಹಾಯಕನಾದ. ಏನು ಅದನ್ನ ಮಾತುಗಳು ಹೇಗಿದೆ ಅಂದರೆ, ಈಗಲೂ ನನಗೆ ನರ್ಮಾಣಿ ಉದಾರ ಚರಿತ
ಕೃಷ್ಣ ತನ್ನನ್ನು ಇಷ್ಟು ಸಮರ್ಥನಾದರೂ ನನ್ನ ಎಲ್ಲ ಸಾಹಸಕ್ಕೂ ಮೂಲ ದ್ರವ್ಯ, ಮೂಲ ಸ್ಫೂರ್ತಿ ಕೃಷ್ಣನಾಗಿದ್ದರೂ ಕೂಡ ಒಂದೇ ಒಂದು ದಿವಸ ತನ್ನನ್ನು ತಾನು ಪ್ರಕಟಿಸದೆ, ಇದಕ್ಕೆ ನಿನ್ನ ಎಲ್ಲ ಸಾಹಸಕ್ಕೂ ನಾನು ಕಾರಣನಾದವ ಅಂತ ಒಂದು ಸುಳಿವು ಕೂಡ ಕೊಡದೆ ನನ್ನನ್ನೇ ಮುಂದೆ ಇಟ್ಟು ಸಖ, ಕೌಂತೆಯ, ಗಂಡುಗಲಿ, ಪರಂತಪ ಅಂತ ಹೇಳಿ ಮೇಲೆ ಇಟ್ಟು ಕೊಂದ ನನ್ನನ್ನು ಅಂತ ಏನು ಹೇಳೋದು ಅಂತ ಹೇಳಿದರೆ, ಅವನಿಗೆ ಕೃಷ್ಣನ ಮೇಲೆ ಪ್ರೀತಿಯೂ ಬರ್ತದೆ, ಆಶ್ಚರ್ಯವೂ ಆಗ್ತದೆ. ತನ್ನ ಪ್ರತಿಮಾ ಭಂಗದ ಪುಡಿಯಾಗುವಿಕೆಯನ್ನು ಸಹಿಸುವುದು ಕಷ್ಟವೂ ಆಗ್ತದೆ. ಇದು ಎಲ್ಲ ಭಾವದ ನುರಿಯಲ್ಲಿ ಅರ್ಜುನ ಕಂಗಾಲಾದ. ಸತ್ಯ ಅವನಿಗೆ ಆಗ ಗೊತ್ತಾಯಿತು. ಭಾಗವತಕ್ಕೆ, ಭಾರತಕ್ಕೆ, ರಾಮಾಯಣಕ್ಕೆ ಇತ್ಯಾದಿ ಆಧ್ಯಾತ್ಮಿಕ ವಾಂಗ್ಮಯಗಳಿಗೆ ಜಯ ಅಂತ ಹೆಸರು. ಜಯೋ ನಾಮ ಇತಿಹಾಸೋಯಂ ಅಂತ ಮಹಾಭಾರತದಲ್ಲಿ ಪ್ರಸಿದ್ಧವಾದ ಜಯ ಅಂತ ಹೆಸರು. ಜಯ ಅಂದ್ರೆ ಏನು? ಜಯ ಅಂತ ಹೇಳಿದ್ರೆ ಅರ್ಥ, ಭಗವಂತನ ಜಯ ಆಗಬೇಕಾಗಿದ್ದರೆ ಮನುಷ್ಯನ ಪ್ರತಿಮೆ ಸೋಲಬೇಕು ಅಂತ. ತಾನು ಸೋಲದೆ ಸೋಲುವುದನ್ನು ಕಲಿಬೇಕು. ತಾನು ಸೋಲುವುದು ಅಂದರೆ ಮೊದಲಿಗೆ ಅರ್ಜುನನಿಗೆ ಗೊತ್ತಾಯಿತು, ಸೋಲುವುದೆನ್ನುವುದು ಬಹಳ ದೊಡ್ಡ ಸಂಗತಿ ಅಂತ. ಯಾಕೆಂದರೆ ತಾನು ಸೋಲುವುದು ಅಂದರೆ ಮತ್ತೊಬ್ಬರನ್ನು ಗೆಲ್ಲಿಸುವುದು ಅಂತ. ಸೋಲುವುದೆಂದರೆ ಮತ್ತೊಬ್ಬರನ್ನು ಗೆಲ್ಲಿಸುವುದು, ತಾನು ಗೆಲ್ಲುವುದೆಂದರೆ ಮತ್ತೊಬ್ಬರನ್ನು ಸೋಲಿಸುವುದು. ಆದುದರಿಂದ ಸೋಲುವುದನ್ನು ಕಲಿಯದೆ ಭಗವಂತನನ್ನು ಗೆಲ್ಲಿಸುವುದಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಆ ಸೋಲುವುದನ್ನು ಕಲಿಯಬೇಕು ಅಂತ ಭಾಗವತ ಹೇಳ್ತದೆ. ಇದು ಅರ್ಜುನನಿಗೆ ಹೀಗಾಯಿತು ಅಂತ. ಭಗವಂತನನ್ನು ಕೃಷ್ಣನನ್ನು ಯೋಚನೆ ಮಾಡ್ತಾ ಅವನ ಪ್ರೀತಿಯನ್ನು ನೆನೆಯುತ್ತಾ, ಇದು ಎಲ್ಲದಕ್ಕೂ ಕಾರಣನಾದದ್ದು ಕೃಷ್ಣ ಅಂತ ಭಾವಿಸ್ತಾ, ತನ್ನ ಸೋಲನ್ನು ಪರಿಪೂರ್ಣವಾಗಿ ಅನುಭವಿಸುತ್ತಾ ಅರ್ಜುನನಲ್ಲಿ ಪರಮಶಾಂತಿ ಉಂಟಾಯಿತು. ಆ ಶಾಂತಿ ಅವನಲ್ಲಿ ಉಂಟಾದದ್ದು ತನ್ನ ಸೋಲನ್ನು ತಾನು ಪೂರ್ತಿಯಾಗಿ ಅಂಗೀಕಾರ ಮಾಡಿದ. ನಾನು ಏನೂ ಅಲ್ಲ, ಅದನ್ನು ಹೇಳು, ವಂಚಿತೋಸ್ಮಿ ಮಹಾರಾಜ ಹರಿಣ ಬಂಧುರೂಪಿಣ. ಬಂಧುವಾಗಿ ಇದ್ದ, ಸೋಲಿಸಿಯೇ ಬಿಟ್ಟ ಅಂತ ಕೃಷ್ಣ. ಇಷ್ಟರವರೆಗೆ ಗೆಲ್ಲಿಸಿದ. ಆಮೇಲೆ ಒಂದು ದಿವ್ಯ ಕ್ಷಣ, ಅವನು ಈ ಲೋಕದಿಂದ ಹೋದ ಕ್ಷಣ ನಮ್ಮನ್ನು ಎಲ್ಲ ಸೋಲಿಸಿದ. ನಮಗೆ ಮೊದಲೇ ಗೊತ್ತಾಗ್ತಿದ್ರೆ ನಾವು ಅವನನ್ನು ಗೆಲ್ಲಿಸಬಹುದಾಗಿತ್ತು, ಕೃಷ್ಣನನ್ನು ಗೆಲ್ಲಿಸಬಹುದಾಗಿತ್ತು. ಹೀಗೆಲ್ಲ ಬಹಳ ಅದ್ಭುತವಾಗಿ ಮಾತಾಡ್ತಾನೆ. ಶರಣಾಗತಿಯ ಭಾವ ಆಗ ಉಂಟಾಗುವುದು. ಈ ಶರಣಾಗತಿಯ ಭಾವ ಅಂದರೆ ಏನು ಅಂದರೆ, ಅರ್ಜುನನ ಒಟ್ಟಿಗೆ ಕೃಷ್ಣ ಇಷ್ಟು ಕಾಲ ಇದ್ದ ಅಲ್ಲ, ಅದೇ ಭಾವ. ಕೃಷ್ಣ ಅರ್ಜುನನ ಒಟ್ಟಿಗೆ ಇಷ್ಟು ಕಾಲ ಅರ್ಜುನನನ್ನು ಮುಂದೆ ಮಾಡಿ ಅರ್ಜುನನನ್ನು ಗೆಲ್ಲಿಸಿ ತಾನು ಏನೂ ಅಲ್ಲ ಎನ್ನುವಂತೆ ಇದ್ದ ಅಲ್ಲ, ಆ ಭಾವ ಕೃಷ್ಣ ಅರ್ಜುನನಿಗೆ ಶರಣಾದಂತೆ ಇದ್ದ ಭಾವ ಈಗ ನಿಜವಾಗಿ ಪರಮ ಭಕ್ತಿಯಿಂದ ಅರ್ಜುನನಿಗೆ ಕೃಷ್ಣನಲ್ಲಿ ಶರಣಾಗತಿಯ ಭಾವ ಉಂಟಾಯಿತು. ನಾನು ಏನೂ ಅಲ್ಲ, ನೀನೊಂದು ಬೇರೆ ಅಂತ, ನೀನು ಏನು ಬೇಕಾದರೂ ಮಾಡು ಅಂತ, ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಕ್ಕೆ ಯೋಗ್ಯತೆಯನ್ನು ಪಡೆದವನಲ್ಲ ಅಂತ. ಯಾಕೆ ಇದನ್ನು ಕೇಳಬೇಕು ನಾನು? ಶಂಕರಾಚಾರ್ಯರು ಒಂದು ಬಹಳ ಅದ್ಭುತವಾದ ಒಂದು ಮಾತಿದೆ. ಸತ್ಯಪಿ ಭೇದಾಪಗಮೆ. ಅವರು ಅದ್ವೈತಿಗಳು, ಭೇದ ಇಲ್ಲ ಅಂತ. ಅದ್ವೈತ ಭೇದ ಇಲ್ಲ. ಸತ್ಯಪಿ ಭೇದಾಪಗಮೆ, ಭೇದ ಇಲ್ಲ ಎನ್ನುವುದು ನಿಜವಾದರೂ ಸತ್ಯಪಿ ಭೇದಾಪಗಮೆ ನಾಥ. ದೇವರನ್ನು ಕುರಿತು ಅವರು ಮಾತಾಡು. ನಾಥ, ನಾನು ನಿನ್ನವನು. ಭೇದ ಇಲ್ಲ, ನಮ್ಮೊಳಗೆ ಭೇದ ಇಲ್ಲ. ಆದರೆ ಭೇದ ಇಲ್ಲ ಅಂತ ನನಗೆ ಗೊತ್ತಿದ್ರೂ ನನ್ನ ಬಾಯಲ್ಲಿ ಬರತಕ್ಕ ನುಡಿಕಟ್ಟು ಹೇಗೆ ಅಂದರೆ, ನಾನು ನಿನ್ನನ್ನು ಕರೆಯುವುದು ನಾಥ. ಮತ್ತೆ ತವಾಹಂ, ನಾನು ನಿನ್ನವನು. ತವಾಹಂ, ನಾನು ನಿನ್ನವನು, ನಾನು ನಿನ್ನವಳು. ಹಾಗಾದರೆ ನಾನು ನಿನ್ನವನು ಎನ್ನುವುದನ್ನು ಒಂದು ತಾರ್ಕಿಕವಾಗಿ ನೋಡಿದರೆ ನೀನು ನನ್ನವನು ಅಂತ ಹೇಳಬೇಕು. ಸಾಮಾನ್ಯವಾಗಿ ನಾನು ನಿನ್ನವನು, ನೀನು ನನ್ನವನು. ನಾನು ನಿನ್ನವನಾದುದರಿಂದ ನೀನು ನನ್ನವನಾಗಬೇಕು ಅಂತ ಕೇಳುವುದು ನನ್ನ ಹಕ್ಕು. ಆದರೆ ಶಂಕರಾಚಾರ್ಯ ಅಂತ ಹೇಳ್ತಾರೆ, ನಾನು ನಿನ್ನವನು, ತವಾಹಂ, ನೀನು ನನ್ನವನಲ್ಲ. ಅದೇ ಇರು, ನೀನು ನನ್ನವನಲ್ಲ. ನ ಮಾಮಕೀನಸ್ತ್ವಂ,
ನೀನು ನನ್ನವನಲ್ಲ, ನಾನು ನಿನ್ನವ. ಇದು ಧೈರ್ಯ, ಇದು ಪ್ರತಿಮಾ ಭಂಗ. ನಾನು ಏನೂ ಅಲ್ಲ, ನಾನು ನಿನ್ನವ. ನೀನು ಏನು ಬೇಕಾದರೂ ಮಾಡು, ನೀನು ನನ್ನವನಲ್ಲ ಅಂತ ನನಗೆ ಗೊತ್ತಾಯಿತು. ಇದು ಅರ್ಜುನನಿಗೆ ಗೊತ್ತಾದದ್ದು. ಕೃಷ್ಣ ನನ್ನವನಲ್ಲ ಅಂತ, ಮತ್ತೆ ನಾನು ಕೃಷ್ಣನವನು ಅಂತ ಇಷ್ಟವರೆಗೆ ಗೊತ್ತಾಗಲಿಲ್ಲ ಇದು ಅಂತ. ಇದು ಬಹಳ ದೊಡ್ಡ ಒಂದು ಸಾಕ್ಷಾತ್ಕಾರ. ತವಾಹಂ ನ ಮಾಮಕೀನಸ್ತ್ವಂ, ನಾನು ನಿನ್ನವನು, ನೀನು ನನ್ನವನಲ್ಲ. ಸಾಮುದ್ರೋ ಹಿ ತರಂಗ ನಖಲು ಸಮುದ್ರೋ ಹಿ ತಾರಂಗ. ಅಲೆಗಳು ಕಡಲಿನದ್ದೇ ಹೊರತು ಕಡಲು ಅಲೆಗಳದ್ದಲ್ಲ. ಕಡಲು ಬೇರೆ, ಒಂದು ಅಲೆ, ಒಂದು ತರಂಗ, ಅದೇನು ಹೇಳ್ತದೆ ಅಂದರೆ ನಾನು ನಿನ್ನವನು ಅಂತ ಹೇಳ್ತದೆ. ಕಡಲು ಇಷ್ಟರವರೆಗೆ ಹೇಳ್ತಾ ಇತ್ತು, ಕೃಷ್ಣ ಇಷ್ಟರವರೆಗೆ ಹೇಳ್ತಾ ಇದ್ದ, ಹೇ ಸಖ. ಹೀಗೆ ಬಹಳ ಅದ್ಭುತವಾಗಿ ತನ್ನ ಸೋಲನ್ನು ತಾನು ಅನುಭವಿಸಿ, ಆ ಮೂಲಕ ಕೃಷ್ಣನ ಗೆಲುವನ್ನು ತಾನು ತನ್ನೊಳಗೆ ಕಂಡರಿಸಿ ಅರ್ಜುನ ಕೃತಾರ್ಥನಾದ ಅಂತ. ಇದು ಸೋಲಿನ ಗಾಥೆ, ಇದು ಅರ್ಜುನನ ಸೋಲಿನ ಗಾಥೆ. ಅಂದರೆ ದೇವರ ಮುಂದೆ ಈ ರೀತಿಯ ಪ್ರತಿಮಾಭಂಗವಾಗದೆ ಆಗುವುದಿಲ್ಲ. ದೇವರ ವ್ಯವಹಾರ ಮಾಡಿದರೆ ಪಶ್ಚಾತ್ತಾಪ ಆಗುವಂಥದ್ದೇ. ಪಶ್ಚಾತ್ತಾಪ ಎನ್ನುವಂಥದ್ದು ದೇವರ ಒಟ್ಟಿಗಿನ ವ್ಯವಹಾರದಲ್ಲಿ ಕಟ್ಟಿಟ್ಟದ್ದು. ಅದರಿಂದ ಪಶ್ಚಾತ್ತಾಪ ಎನ್ನುವುದು ನಮ್ಮ ಜೀವನದಲ್ಲಿ ಮಾಡಿದರೆ ಗೊತ್ತಾಗ್ತದೆ. ಇಲ್ಲಿ ಏನು ಮಾಡಿದರೂ ಕೂಡ ಕೊನೆಗಾಗೋದು ಅದನ್ನು ಮಾಡಬೇಕಿತ್ತೋ ಬೇಡೋ ಅಂತಲೇ. ಹೆಚ್ಚಾಗಿ ನಾನು ಅದನ್ನು ಮಾಡದೇ ಇದ್ದರೆ ಏನಾಗ್ತಿತ್ತು ಅಂತ. ಮತ್ತು ಸ್ವಲ್ಪ ವಯಸ್ಸಾದ ಮೇಲೆ ಏನು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಅಂದರೆ, ನಾನು ಹಾಗೆ ಮಾಡದೇ ಇರ್ತಿದ್ದರೆ, ಬೇರೆ ರೀತಿಯ ಒಂದು ಜೀವನ ಮಾಡ್ತಾ ಇದ್ದರೆ ಏನೇನಾಗ್ತಿತ್ತು ಅಂತ ಮನಸ್ಸು ಪ್ರೊಜೆಕ್ಟ್ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇರ್ತದೆ. ಹಾಗೆ ಆಗದೇ ಇರ್ತಿದ್ದರೆ, ಇನ್ನೊಂದು ಆಗ್ತಾ ಇದ್ದರೆ, ಆಗೋದಾಗಿದೆ ಅಲ್ಲ, ಇನ್ನೆಂಥದ್ದು ಮಾಡಲಿಕ್ಕುಂಟು. ಒಪ್ಪುವುದು ಯಾರು? ಇದ್ದದ್ದನ್ನು ಒಪ್ಪಲಿಕ್ಕೆ ಎಷ್ಟು ಕಷ್ಟ. ಸರಳ ಸಂಗತಿಯನ್ನು ಒಪ್ಪಲಿಕ್ಕೆ ಮನುಷ್ಯನಿಗೆ ದೇವರೇ ಬುದ್ಧಿ ಕೊಡಬೇಕಷ್ಟೆ. ಎಷ್ಟು ಕಷ್ಟ. ಭಾಗವತದಲ್ಲಿ ಧ್ರುವನ ಕಥೆ ಬರ್ತದೆ. ದೇವರು ಮಗುವನ್ನು ಸೋಲಿಸಿದ ಕಥೆ. ಧ್ರುವನ ಕಥೆ ಅಂದರೆ ಒಂದು ಅರ್ಥದಲ್ಲಿ ದೇವರು ಮಗುವನ್ನು, 5 ವರ್ಷದ ಹಸುಳೆಯನ್ನು ಗೆಲ್ಲಿಸಿದ ಕಥೆ, ಅವನಿಗೆ ಅನುಗ್ರಹ ಮಾಡಿದ ಕಥೆ ಒಂದು ಬದಿಯಲ್ಲಾದರೆ, ಮತ್ತೆ ಒಂದು ಬದಿಯಲ್ಲಿ ಅದೇ ಕಥೆ 5 ವರ್ಷದ ಮಗುವನ್ನು ದೇವರು ಅದಕ್ಕಿಂತ ಸಣ್ಣವನಾಗಿ ಆಟದಲ್ಲಿ ಸೋಲಿಸಿದ ಕಥೆ. ಅದು ಬಹಳ ಚೆನ್ನಾಗಿದೆ ಆ ಕಥೆ. ಏನು ಅಂದರೆ, ಕಥೆ ನಿಮಗೆ ಗೊತ್ತೇ ಇದೆ. ಭಾಗವತದ ಪ್ರಕಾರ ಗಂಡು ಹೆಣ್ಣು ಅಂತ ಆದದ್ದು ಒಬ್ಬನೇ, ಸ್ವಯಂಭೂ ಮನು, ಶತರೂಪಾದೇವಿ ಅಂತ. ಜಗತ್ತಿನ ಆದಿ ಗಂಡು ಹೆಣ್ಣುಗಳ ಹೆಸರು ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅಂತ. ಅದು ಬಹಳ ಬಹಳ ಅರ್ಥಪೂರ್ಣವಾದ ಹೆಸರು. ಸ್ವಯಂಭುವ ಅಂದರೆ ಸ್ವಯಂಭುವಿನಿಂದ ಉಂಟಾದವ. ಶತರೂಪಾದೇವಿ ಅಂದರೆ ಸ್ತ್ರೀಗೆ ಶತರೂಪಾದೇವಿ, 100 ರೂಪಗಳಲ್ಲಿ ಕಾಣತಕ್ಕದ್ದು. ಪ್ರಕೃತಿ ಬಹುರೂಪವಾಗಿರತಕ್ಕ ಪ್ರಕೃತಿಯ ಪ್ರತಿನಿಧಿಯಾಗಿ ಶತರೂಪಾದೇವಿ ಮತ್ತು ಸ್ವಯಂಭುವ ಮನು. ಒಂದು ಗಂಡು ದೇಹ, ಒಂದು ಹೆಣ್ಣು ದೇಹ. ಇದು ಭಗವಂತನಿಂದ ಸ್ವಯಂಭುವಾದ ಬ್ರಹ್ಮ, ಅವನಿಗೆ ಹೆಸರು ಕಹ ಅಂತ. ಕಬ್ರಹ್ಮ ಅಂತ. ಕಹ ಅಂದ್ರೇನು? ಕಹ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅರ್ಥ ಯಾರು ಅಂತ. ಯಾರು ಅಂದರೆ ಬ್ರಹ್ಮ ಅಂತ. ಭಾಳ ಚೆನ್ನಾಗಿದೆ ಅದು. ಯಾರು ಅಂದರೆ ಹೆಸರಿಲ್ಲ, ನೀವು ಯಾವ ಹೆಸರು ಬೇಕಾದರೂ ಇಡಿ, ಯಾವ ನಾಮಕರಣ ಬೇಕಾದರೂ ನೀವು ಮಾಡಿ. ಆ ನಾಮಕರಣ ಮಾಡುವುದಕ್ಕಿಂತ ಮುಂಚೆ ನೀವೆಂಥದ್ದು ಹೇಳುವುದು ಅದನ್ನು? ಅದು ಯಾರು ಅಂತಲ್ಲೋ, ಅದೇ ಅದರ ಹೆಸರು. ವೇದಗಳಲ್ಲಿ ಒಂದು ಕಥೆ ಬರ್ತದೆ. ಅದರಲ್ಲಿ, ಆ ಕಥೆಯಲ್ಲಿ ಪ್ರಜಾಪತಿ ಬ್ರಹ್ಮ ಇದ್ದಾನೆ. ಅವನು ಪ್ರಜಾಪತಿಯ ಕುರ್ಚಿಯಲ್ಲಿ ಕೂತಿದ್ದ, ಸಿಂಹಾಸನದಲ್ಲಿ ಕೂತಿದ್ದ. ಆಗ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿ ಪ್ರಜಾಪತಿ ಹತ್ರ ಬಂದು ಹೇಳಿದ. ಯಾರು? ದೇವೇಂದ್ರ. ವೃತ್ರಾಸುರನನ್ನು ಕೊಂದು ಬಂದೆ, ಬಹಳ ದೊಡ್ಡ ಸಾಹಸವನ್ನು ಮಾಡಿ ಬಂದೆ, ಇನ್ನು ಮುಂದೆ ನಾನೇ ಪ್ರಜಾಪತಿ. ಓಟಿನಲ್ಲಿ ಹೆಚ್ಚು ಓಟು ಬಿದ್ದದ್ದು ನನಗೆ, ಆದ್ದರಿಂದ ಇನ್ನು ಮುಂದೆ ನಾನೇ ಮುಖ್ಯಮಂತ್ರಿ, ನಾನೇ ಪ್ರಜಾಪತಿ. ಆದ್ದರಿಂದ ಕುರ್ಚಿ ಬಿಟ್ಟು ಏಳು ಅಂತ ಅರ್ಥ. ವೇದಗಳಲ್ಲಿ ಬರುವ ಕಥೆ ಇದು.
ಪ್ರಜಾಪತಿ ಹೌದಾ ಆಗಬಹುದು ಅಂತ ಎದ್ದ. ಇವನು ಕೂತ. ಯಾರು? ಇಂದ್ರ. ವೃತ್ರಾಸುರನ ಸಂಹಾರ ಮಾಡಿ ಬಂದವನಿಗೆ ಒಂದು ಆವೇಶ ಇದೆ. ಇವನೊಂದು ಸಿಂಹಾಸನದಲ್ಲಿ ಕೂತ. ಇವನು ತಾನು ಇನ್ನು ಮುಂದಿನ ಪ್ರಜಾಪತಿ ಅಂತ. ಆವಾಗ ಅಷ್ಟರವರೆಗೆ ಪ್ರಜಾಪತಿ ಆಗಿದ್ದವ ಒಂದು ಮಾತು ಕೇಳಿದ, ಒಂದು ಪ್ರಶ್ನೆಯನ್ನು ಕೇಳಿದಂತೆ. ಯಾರ ಹತ್ರ? ಈ ಇಂದ್ರ ಅಂತಾರೆ. ಇಂದ್ರ ಅಂದರೆ ಈಗಿನ ಪ್ರಜಾಪತಿ ಹತ್ರ, ನೂತನ ಪ್ರಜಾಪತಿ ಹತ್ರ. ಅದು ಅವನ ಹಕ್ಕು. ಏನು ಪ್ರಶ್ನೆ ಕೇಳಿದ್ರು, ಏನು ಸಮಸ್ಯೆ ಬಂದರೂ ಆ ಸಿಂಹಾಸನದಲ್ಲಿ ಕೂತ ತಪ್ಪಿಗೆ ಅವನು ಉತ್ತರಿಸಲೇಬೇಕು. ಒಂದು ಪ್ರಶ್ನೆ ಕೇಳಿದ. ಏನಂದರೆ, ಈಗ ಇಷ್ಟರವರೆಗೆ ನನ್ನನ್ನು ಎಲ್ಲರೂ ಪ್ರಜಾಪತಿ ಅಂತ ಹೇಳ್ತಾ ಇದ್ರು. ನಾನು ಪ್ರಜಾಪತಿಯಾಗಿ ನನ್ನ ಕರ್ತವ್ಯಗಳನ್ನು ಮಾಡಿದ್ದೇನೆ. ಈಗ ನೀನು ಹೊಸ ಪ್ರಜಾಪತಿಯಾಗಿ ಬಂದಿದ್ದಿ. ಈಗ ಇನ್ನು ಮುಂದೆ ನಾನು ಯಾರು ಅಂತ. ಮಾಜಿ ಅನ್ನೋ ಕಲ್ಪನೆ ಅವರಿಗೆ ಇರಲಿಲ್ಲ ಪಾಪ. ಅದು ನಮಗೆ ಮಾತ್ರ ಇರೋದು. ಇವರಿಗೆ ನಾಚಿಕೆ ಆಗುವುದಿಲ್ಲ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ. ಏನು ಕಥೆ ಅಪ್ಪ ಇದು? ಮಾಜಿ ಮನುಷ್ಯ ಅಂತ ಹೇಳಿದ ಹಾಗೆ. ನಾನು ಹೀಗೆ ಅಂತ ಹೇಳಲಿಕ್ಕೆ ಏನಾಗಬೇಕು? ನಾನು ಈಗ ಹೀಗೆ ಇದ್ದೇನೆ ಅಂತ ಅಂತೇಳಿ ಬೇರೆಯವರು ಹೇಳಬೇಕು. ಇವರು ಹಿಂದಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅಂತ ಅವ್ರು ಹೇಳಲಿ, ಏನು ಬೇಕಾದ್ರೆ ಮಾಡಲಿ, ಕಥೆಯನ್ನೇ ಬರೀಲಿ. ಇವನೆಂತ ಹೇಳೋದು ನಾನು ಮಾಜಿ ಅಂತ? ಸಿ ಭಾರಿ ಕಷ್ಟಪ ಇದು. ಏನಾಯಿತು? ಅವನು ಕೇಳಿದಂತೆ ಪ್ರಜಾಪತಿ ನಾನು ಯಾರು ಅಂತ. ಆವಾಗ ಪ್ರಜಾಪತಿ ಕೇಳಿದ್ದೇನೆಂದರೆ, ಇನ್ನು ಮುಂದೆ ನಾನು ಈಗ ಯಾರ ಥರ ಅದನ್ನು ವ್ಯವಹಾರ ಮಾಡಬೇಕಾಗಿದೆ, ಒಂದು ಹೆಸರು ಬೇಕಲ್ಲ ಮಾರಾಯ. ಈಗ ನಾನು ಇಷ್ಟವರೆಗೆ ಪ್ರಜಾಪತಿ ಅಂತ ಎಲ್ಲರೂ ನನ್ನ ಹತ್ರ ವ್ಯವಹಾರ ಮಾಡ್ತಾಯಿದ್ರು. ಈಗ ನೀನು ಬಂದು ಕೂತಿದ್ದೀನಿ, ನಿನ್ನ ಹತ್ರ ವ್ಯವಹಾರ ಮಾಡ್ತಾರೆ. ನನ್ನ ಹತ್ರ ವ್ಯವಹಾರ ಮಾಡಲಿಕ್ಕೆ ನನಗೇನು ಹೆಸರು ಇಡ್ತೀನಿ ನೀನು? ನಾನು ಯಾರು? ಕಹ ಕೋಸ್ಮಿ. ಅದಕ್ಕೆ ಪ್ರಜಾಪತಿಯಾಗಿ ಹೊಸದಾಗಿ ಪ್ರಜಾಪತಿ ಆದ ಇಂದ್ರ ಬಹಳ ಬುದ್ಧಿವಂತ. ಅವನು ಹೇಳಿದಂತೆ, ಯಾರು ಎನ್ನುವುದೇ ನಿನ್ನ ಹೆಸರು. ಹೊಸ ನಾಮಕರಣ ಮಾಡಲಿಕ್ಕೆ ಹೆಸರೇ ಇಲ್ಲ ಅಲ್ಲಿ. ಮತ್ತಿನ್ನೇನು? ಯಾರು ಎನ್ನುವುದೇ ನಿನ್ನ ಹೆಸರು. ಅವರು ಯಾರು? ಅವರು ಯಾರುವೇ. ಅವರು ಬೇರೆ ಯಾರು ಅಲ್ಲ. ಅವರು ಬೇರೆ ಯಾರು ಅಲ್ಲ. ಅವರು ಯಾರು ಅಂದ್ರೆ ಯಾರೇ. ಹೆಸರೇ ಬೇಕಾಗಿಲ್ಲ. ಅವರು ಯಾರು ಅಂತ. ಪ್ರಜಾಪತಿಗೆ ಯಾರು ಎನ್ನುವುದು ಹೆಸರಾದುದರಿಂದ ಮನುಷ್ಯ ತಾನು ಯಾರು ಎಂದು ಕೇಳಿಕೊಳ್ಳುವ ಪ್ರಶ್ನೆ ಇವನಲ್ಲಿ ಉದ್ಭವ ಆಯ್ತಂತೆ. ಸುಮ್ಮನೆ ಇಟ್ಟದಲ್ಲ ಅದು ಹೆಸರು. ಮನುಷ್ಯ ಇದನ್ನು ನೋಡಿ, ಓಹೋ ಹೀಗೆ ಪ್ರಜಾಪತಿ ನಿಜವಾಗಿ ಅವನಿಗೆ ಅವನ ಹೆಸರು ಅಂತ ಇಲ್ಲ. ಅವನ ಹೆಸರೇನು ಅಂತ ಕೇಳಿದರೆ ಯಾರು ಅಂತ. ಹಾಗಾದರೆ ನಾವು ಯಾವ ಹೆಸರಿಟ್ಟರೂ ಆಗ್ತದೆ. ಹಾಗಾದರೆ ಇದು ಪ್ರಜಾಪತಿಯ ಕಥೆ ಅಲ್ಲ, ಇದು ಪ್ರಜೆಗಳ ಕಥೆ, ಇದು ಮನುಷ್ಯರ ಕಥೆ. ಇದು ನಾನು ಅಂದರೆ ನಾನು ದ ಫಸ್ಟ್ ನೇಮ್. ನಮ್ಮ ಹತ್ರ ಯಾರ ಹತ್ರವೇ ಆಗಿದ್ರು ಕೂಡ ನಿಮ್ಮ ಹೆಸರು ಏನಂತ ಕೇಳಿದರೆ ನಮಗೆ ಅಪ್ಪ ಅಮ್ಮ ಇಟ್ಟ ಹೆಸರನ್ನು ಹೇಳ್ತೇವೆ. ಆಮೇಲೆ ನಮಗೆ ನಾವು ಯಾರು ಅಂತ ಕೇಳಿದರೆ ನಾನು ಅಂತ ಹೇಳುವುದು. ನಮ್ಮ ಹೆಸರನ್ನು ಹೇಳುವುದಕ್ಕಿಂತ ಮುಂಚೆ ನಾವು ಹೇಳುವುದೇ ನಿಜವಾಗಿ ನಮ್ಮ ಹೆಸರು. ನಾನು ತೋಳ್ಪಾಡಿ ಅಂತ ಹೇಳಿದರೆ ತೋಳ್ಪಾಡಿ ಅಂತ ಮತ್ತೊಂದು ನಾನು ಅಂತ ಅಲ್ವ ಹೇಳುವುದು. ಈ ನಾನು ಎನ್ನುವುದು ಎಲ್ಲರಿಗೆ ಸಂಬಂಧಪಟ್ಟದ್ದು, ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟದ್ದು. ಬಹಳ ಆಶ್ಚರ್ಯ. ಆದ್ದರಿಂದ ಐ ಈಸ್ ದ ಫಸ್ಟ್ ನೇಮ್ ಆಫ್ ಗಾಡ್. ನಾನು ಎನ್ನುವುದು ದೇವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಯಾರು ಅಂತ ಅವನತ್ರ ಕೇಳಿದರೆ ಅವನು ಹೇಳಬೇಕಾದದ್ದು ಉತ್ತರ ಯಾರೇ ಆದರೂ ನನ್ನ ಹತ್ರ ನೀನು ಯಾರು ಅಂತ ಕೇಳಿದರೆ ನಾನು ನಾನೇ ಅಂತ ಹೇಳುವುದು. ಈ ನಾನುವಿಗೂ ಯಾರುವಿಗೂ ಯಾರು ಎನ್ನುವುದಕ್ಕೂ ಬಹಳ ಹತ್ತಿರ ಇದೆ. ಎರಡೂ ಕೂಡ ಸರ್ವನಾಮ, ಎಲ್ಲರಿಗೂ ಸಂಬಂಧ. ಅದು ವ್ಯಕ್ತಿನಾಮ ಅಲ್ಲ, ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾರು ಅಂತ ಯಾರನ್ನು ಬೇಕಾದರೂ ಯಾರು ಅಂತ ಹೇಳ್ಬೋದು, ಮತ್ತು ಯಾರು ಬೇಕಾದರೂ ನಾನು ಅಂತ ಅಲ್ಲದೆ ಬೇರೆ ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಇದೆ. ಆದ್ದರಿಂದ ಕಥೆ ಏನಾಯಿತು ಅಂದರೆ, ಸ್ವಯಂಭುವ ಬ್ರಹ್ಮದೇವರಿಗೆ ಕಹ ಅಂತ ಹೆಸರು. ಬ್ರಹ್ಮ ಇದ್ದಕ್ಕಿದ್ದ ಹಾಗೆ ಸೃಷ್ಟಿ ಮಾಡಬೇಕು, ಮನುಷ್ಯ ಸೃಷ್ಟಿ ಮಾಡಬೇಕು, ಪ್ರಜಾ ಸೃಷ್ಟಿ ಮಾಡಬೇಕು ಎನ್ನುವುದನ್ನು ಯೋಚನೆ ಮಾಡುತ್ತಾ ಇದ್ದಾಗ ಎರಡಾಗಿ ಅವನ ದೇಹ ವಿಂಗಡವಾಯಿತು. ಒಂದು ದೇಹ ಗಂಡು ದೇಹ, ಒಂದು ದೇಹ ಹೆಣ್ಣು ದೇಹ. ಕಹ ಎನ್ನುವ ಪದ ಎರಡಾದರೆ ಕಾಯ ಆಗ್ತದೆ. ಒಂದು ಕ ಒಂದು ಯ, ಕಾಯ ಆಗ್ತದೆ. ಕಾಯ ಅಂದರೆ ದೇಹ. ಒಂದೇ ದೇಹ ಎರಡಾಗಿ, ಒಂದು ಗಂಡು ಒಂದು ಹೆಣ್ಣು ಆಗಿ, ಸ್ವಯಂಭುವಮನು ಮತ್ತು ಶತರೂಪಾದೇವಿ ಅಂತ ಅಲ್ಲಿಂದ ಮೈಥುನ ಧರ್ಮದ ಮೂಲಕ ಒಂದೇ ಆಗಿದ್ದು ಎರಡಾದುದರಿಂದ ಈ ಎರಡಾದುದಕ್ಕೆ ತಾವು ಒಂದೇ ಆಗಿದ್ದೆವು ಎನ್ನುವ ಮೂಲಭೂತವಾದ
ಪ್ರಜ್ಞೆ ಇದ್ದದರಿಂದ ಇವುಗಳಿಗೆ ಮತ್ತೆ ಸೇರುವ ತವಕವಾದುದರಿಂದ ಮೈಥುನ ಧರ್ಮದ ಮೂಲಕ ಪ್ರಜಾ ಸಂತತಿ ಬೆಳೆಯಿತು ಅಂತ ಭಾಗವತ ಹೇಳತಕ್ಕ ಕಥೆ, ಬಹಳ ರೋಚಕವಾಗಿರ್ತಕ್ಕ ಕಥೆ. ಈ ಸ್ವಯಂಭುವ ಮನು ಮತ್ತು ಶತರೂಪಾ ದೇವಿಗೆ 5 ಮಂದಿ ಮಕ್ಕಳಂತೆ. ಅದು ಆದರ್ಶ ಅಂತ ಲೆಕ್ಕ. 3 ಹುಡುಗಿಯರು, 2 ಹುಡುಗರು. ನಾವು ಹೇಳುವ ರೀತಿಯಲ್ಲಿ 3 ಹುಡುಗಿಯರು, 2 ಹುಡುಗರು. ಸಂತತಿ ಬೆಳೆಯಬೇಕಾಗಿದ್ರೆ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಬೇಕು. 3 ಹುಡುಗಿಯರು, ಆಕೂತಿ, ದೇವಹೂತಿ, ಪ್ರಸೂತಿ, ಆ ಪದಗಳೇ ಹೇಳ್ತದೆ, ಅದು ಸಂತತಿಗೆ ಸಂಬಂಧಪಟ್ಟ ಸ್ತ್ರೀ. ಆಮೇಲೆ 2 ಹುಡುಗರು ಯಾರು? ಒಬ್ಬ ಪ್ರಿಯವೃತ, ಒಬ್ಬ ಉತ್ತಾನಪಾದರಾಯ, ಬೃಹಚ್ಚರಣ ಉತ್ತಾನಪಾದರಾಯ, ಮತ್ತೆ ಒಬ್ಬ ಪ್ರಿಯವೃತ ವಿರಕ್ತ, ಅವನೊಂದು ರೀತಿ ಮಾನಸ ಪುತ್ರರ ಹಾಗೆ. ಅವನ ಕಥೆ ಬೇರೆ ಇದೆ. ಉತ್ತಾನಪಾದನಿಗೆ ಆಯ್ತಾ, ಸ್ವಯಂಭುವ ಮನು ಮತ್ತು ಶತರೂಪಾ ದೇವಿಯರ ನೇರ ಸಂತತಿಯಾದ ಉತ್ತಾನಪಾದರಾಯನಿಗೆ 2 ಹೆಂಡತಿಯರು. ಇದು ಇಡೀ ಪುರಾಣ ಪ್ರಪಂಚದಲ್ಲಿ ಮೊದಲನೆಯ 2 ಹೆಂಡತಿಯರ ಸಂಸಾರದ ಕಥೆ. ಮತ್ತೆ ಜಗಳ ಆಗದಿರ್ತದ ಕುಟುಂಬ. ಏನಾಯಿತು? ಉತ್ತಾನಪಾದರಾಯನಿಗೆ 2 ಹೆಂಡತಿಯರು. ಅದು ರೂಪಕ. ಒಬ್ಬಳ ಹೆಸರು ಸುನೀತಿ, ಮತ್ತೊಬ್ಬಳ ಹೆಸರು ಸುರುಚಿ. ಅದು ಕೂಡ ಒಂದು ರೂಪಕ ಇದೆ, ಸುನೀತಿ ಮತ್ತು ಸುರುಚಿ ಅಂತ. ಸುನೀತಿಗೆ ಒಬ್ಬ ಮಗ, ಸುರುಚಿಗೆ ಒಬ್ಬ ಮಗ, 2 ಗಂಡು ಮಕ್ಕಳು. ಸುನೀತಿಯ ಮಗನ ಹೆಸರು ಧ್ರುವ, ಸುರುಚಿಯ ಮಗನ ಹೆಸರು ಉತ್ತಮ ಅಂತ. ಉತ್ತಮ ಮತ್ತು ಧ್ರುವ 2. ಉತ್ತಾನಪಾದರಾಯನಿಗೆ ಸುರುಚಿಯ ಮೇಲೆ ರುಚಿ ಜಾಸ್ತಿ. ಆದದ್ದರಿಂದ ಅವಳಿಗೆ ಪ್ರಾಧಾನ್ಯ. ಪುರಾಣ ಅಂದರೆ ಇದು ನಮ್ಮದೇ ಪುರಾಣ ಅಲ್ವಾ? ಪ್ರಾಧಾನ್ಯ, ಸುರುಚಿಗೆ ಪ್ರಾಧಾನ್ಯ. ಸುರುಚಿಗೆ ಪ್ರಾಧಾನ್ಯ ಅಂದರೆ ಸುರುಚಿಯ ಮಗನಿಗೆ ಪ್ರಾಧಾನ್ಯ. ಆದ್ದರಿಂದ ಸುನೀತಿಗೆ ಪ್ರಾಧಾನ್ಯ ಇಲ್ಲ, ಮತ್ತು ಸುನೀತಿಯ ಮಗನಾದ ಧ್ರುವನಿಗೂ ಪ್ರಾಧಾನ್ಯ ಇಲ್ಲ. ಒಂದು ದಿವಸ ಇವನು ಸಿಂಹಾಸನದಲ್ಲಿ ಕೂತಿದ್ದಾಗ ಯಾರು? ಉತ್ತಾನಪಾದರಾಯ. ಅವನ ತೊಡೆಯ ಮೇಲೆ ತನ್ನ ತಮ್ಮನಾದ 5 ವರ್ಷದ ಬಾಲಕ, ಅವನಿಗೆ 5 ವರ್ಷ ಬಾಲಕನಾದ ಉತ್ತಮ ಕೂತು ಆನಂದಿಸ್ತಾ ಇರಬೇಕಾಗಿದ್ದರೆ, ಧ್ರುವ ಅಲ್ಲಿಗೆ ಬಂದು ಅಪ್ಪನ ತೊಡೆ ಮೇಲೆ ತಾನು ಕೂತುಕೊಳ್ಬೇಕು ಅಂತ ಸಿಂಹಾಸನದ ಕಡೆಗೆ ಹೋಗ್ತಾ ಇರಬೇಕಾಗಿದ್ದರೆ, ಅವನ ಚಿಕ್ಕಮ್ಮನಾಗಿದ್ದ ಸುರುಚಿ ಕೈ ಹಿಡಿದು ಎಳೆದು ಸಿಂಹಾಸನದ ಮೇಲೆ ಕೂತ ರಾಜನ ತೊಡೆಯ ಮೇಲೆ ಕೂತುಕೊಳ್ಬೇಕಾಗಿದ್ದರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಎಳೆದು ಹಾಕಿದ್ಲ. ಮಗುವಿಗೆ ದುಃಖ ಆಯಿತು. ಅಪ್ಪನ ತೊಡೆಯ ಮೇಲೆ ಕೂತುಕೊಳ್ಳಿಕ್ಕೆ ಬಿಡಲಿಲ್ಲ ಅಲ್ಲ ಅಂತ. ಇದಕ್ಕಿಂತ ಒಂದು ದುಃಖ ಉಂಟು. ಏನು ಮಾಡೋದು? ತಾಯಿ ಹತ್ರ ಬಂದು ಗೋಳಾಡಿದ. ಈಗ ಎಳೆದು ಹಾಕಿದ್ಲು, ಹೀಗೆ ಹೇಳಿದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದ್ಲು ಅಮ್ಮ ಅಂತ. ತಾಯಿ ಹೇಳಿದ್ಲು, ದೇವರತ್ರವೇ ಕೇಳಬೇಕಷ್ಟೇ, ರಾಜನ ಬಗ್ಗೆ ಕನಿಕರ ಮಾತ್ರ ಸಾಧ್ಯ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಪಾಪ, ದೇವರತ್ರವೇ ಕೇಳಬೇಕಷ್ಟೇ ಅಂತ. ಹಾಗಾಗಿ ದೇವರತ್ರ ಕೇಳಿಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಸುರುಚಿಯ ಮಾತು. ದೇವರತ್ರ ಕೇಳಿದರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾರದೇ ಇದ್ದರೆ ನಿನಗೆ ನಿನ್ನ ಅಪ್ಪನ ಹೊಟ್ಟೆ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವರತ್ರ ಕೇಳಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದರೆ ಈ ಜನ್ಮದಲ್ಲಿ ಸಾಯಿ ಅಂತ ಅರ್ಥ. ಏನು ಮಾತು ಇದು! ಕೇಳಿ ಆಘಾತಕ್ಕೆ ಒಳಗಾಗಿ ಧ್ರುವ ಬಂದು ತಾಯಿ ಹತ್ರ ಮಾತಾಡುವಾಗ ತಾಯಿ ಹೇಳಿದ್ರು, ದೇವರತ್ರವೇ ಕೇಳು ಅಂತ. ಹಾಗಾದರೆ ದೇವರತ್ರವೇ ಕೇಳಬೇಕು. ನನ್ನನ್ನು ಯಾರು ಎಳೆದು ಹಾಕದಂಥ ಒಂದು ಜಾಗ ನನಗೆ ಬೇಕು. ಅವನ ಮನಸ್ಸಿನೊಳಗೆ ಕೂತ ಭಾವನೆ ಏನು ಅಂದರೆ, ಯಾರೂ ಕೂಡ ನನ್ನನ್ನು ಎಳೆದು ಹಾಕಲಾಗದ ಒಂದು ಜಾಗ ನನಗೆ ಬೇಕು. ಅದನ್ನು ದೇವರತ್ರವೇ ಕೇಳಬೇಕು. ಕ್ಷತ್ರಿಯ ಅಲ್ವಾ? ಹಠ, ಛಲ, ಸ್ವಾಭಿಮಾನ ಹೋದ ಅಂತ. ಈ 5 ವರ್ಷದ ಹುಡುಗನ ಸ್ವಾಭಿಮಾನ ನಾರದರಿಗೆ ತಿಳಿದು ಅವರಿಗೆ ಭಾರಿ ಇಷ್ಟ ಆಯ್ತಂತ. ಇಂಥವ್ರು ಬೇಕು ಅಂತ ಅವರು ಧ್ರುವನಿಗೆ ಸಿಕ್ಕಿ ಹೇಳಿದ್ರಂತೆ, ನೀನು ದೇವ್ರತ್ರ ಮಾತಾಡೋದಕ್ಕಲ್ಲೋ ನೀನು ಹೋದದ್ದು, ದೇವ್ರತ್ರ ಜಾಗ ಕೇಳಲಿಕ್ಕಲ್ಲೋ ನೀನು ಹೋದದ್ದು, ದೇವರ ವಿಳಾಸ ಗೊತ್ತುಂಟ ನಿನಗೆ? ಇಲ್ಲ. ಹೆಸರು ಗೊತ್ತುಂಟ? ಇಲ್ಲ. ಬೇಡ, ನಾನು ಹೇಳ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ 12 ಅಕ್ಷರ, 12 ಅಕ್ಷರಿ. ಇದನ್ನು ನೀನು ಹೇಳು. ವಾಸುದೇವ ಅಂದರೆ ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ.
ಎಲ್ಲ ಕಡೆ ಇದ್ದವನನ್ನು ನೀನು ಒಂದು ಸಲ ಕೂಗಿ ಕರೆದರೆ ಕೇಳ್ತದಯ್ಯ ಅವನಿಗೆ, ನೀನು ಹೋಗಿ ಹೇಳು ಅಂತ. ಇದನ್ನು ನಂಬಿ ಮಗು ವಾಸುದೇವ ಧ್ಯಾನವನ್ನು ಮಾಡ್ತಾ ಇರಬೇಕಾಗಿದ್ದರೆ ಭಾಗವತ ಹೇಳುವುದು ವೈಕುಂಠದಲ್ಲಿದ್ದ ವಾಸುದೇವನಿಗೆ ಕೂತುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಯಾಕೆ ಅಂತ ಕೇಳಿದರೆ ಅಷ್ಟು ಪ್ರಾಮಾಣಿಕವಾಗಿ ಅವನನ್ನು ಕರೆದವರು ಯಾರೂ ಇಲ್ಲ. ಅಷ್ಟೇ, ಬೇರೇನೂ ಇಲ್ಲ. ಧ್ಯಾನ ಮಾಡಿದವರೆಲ್ಲ ಇದ್ದಾರೆ, ಏನೇನೋ ಒಂದು ಇಟ್ಟುಕೊಂಡು. ಇದು ಮಗು, ಇದು ಕರೆದದ್ದು ಅಂತ ಹೇಳಿದ್ರೆ ಅದರ ಅಪ್ಪನನ್ನು ಕರೆದ ಹಾಗೆ ಅವನು ಕರೆದಿದ್ದಾನೆ ಅಂತ ಗರುಡನ ಮೇಲೆ ಇದೆ. ಅದೆಲ್ಲ ಒಂದು ವರ್ಣನೆ, ಕಥೆ ಎಲ್ಲ ಬೇಡ. ಬಂದನಂತೆ, ಬಂದು ಮಗುವಿಗೆ ಪ್ರತ್ಯಕ್ಷ ಆದ. ಧ್ರುವ ಕಣ್ಣು ತೆರೆದು ನೋಡಿದರೆ ಎದುರುಗಡೆ ಕೃಷ್ಣಮೂರ್ತಿ ನಿಂತಿದೆ, ವಾಸುದೇವ ನಿಂತಿದ್ದಾನೆ, ಶಂಖಚಕ್ರ ಗದಾಧಾರಿ, ಪಕ್ಕದಲ್ಲಿ ಗರುಡ ದೂರದಲ್ಲಿ. ಇವತ್ತು ನೋಡಿದರೆ ಮೈ ಮರೆತು ಹೋಯಿತು ಅಂತ. ಯಾರಿಗೆ? ಅವನಿಗೆ ಮೈ ಮರೆತು ಹೋಯಿತು, ಮೈ ಸ್ತಬ್ಧನಾದ, ಮಾತೇ ಬರಲಿಲ್ಲ. ಸುಮ್ಮನೆ ಇದ್ದ, ನೋಡ್ತಾನೇ ಇದ್ದ. ಇವನನ್ನು ನೋಡಿದ ಯಾರು? ದೇವರು ಧ್ರುವನನ್ನು ನೋಡಿದ. ನೋಡುವ ಇವನಿಗೇನೋ ಹೇಳಲಿಕ್ಕಿದೆ, ಮಾತಾಡಲಿಕ್ಕಾಗ್ತಾ ಇಲ್ಲ ಪಾಪ, ಇವನು ಸ್ತಂಭೀಭೂತನಾಗಿದ್ದಾನೆ, ಆದ್ದರಿಂದ ಇವನನ್ನು ಮಾತಾಡಿಸ್ಬೇಕು ಅಂತ ಹೇಳಿ ತನ್ನ ಕೈಯಲ್ಲಿದ್ದ ಶಂಖದಿಂದ ಅವನ ಕೆನ್ನೆಯನ್ನು ಮುಟ್ಟಿದನಂತೆ. ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ ಮುಟ್ಟಿದನಂತೆ. ಆಗ ವಾಕ್ಕು ಉದ್ದೀಪನವಾಯಿತು ಅಂತ. ಅಷ್ಟರವರೆಗೆ ಸ್ತಬ್ಧವಾಗಿದ್ದ, ಏನು ಹೇಳಬೇಕು ಅಂತ ವಾಕ್ಕು ಉದ್ದೀಪನವಾಯಿತು. ಆ ವಾಕ್ಯ ಏನು? ಆ ಸ್ತೋತ್ರ ಏನು? ಭಾಗವತದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕ ಸ್ತೋತ್ರ. ಯೋವಂಥ ಪ್ರವಿಶ್ಯ, ಯಾರು ನನ್ನ ಒಳಹೊಕ್ಕು. ಅದಕ್ಕೆ ನಾನು ಇವತ್ತು ನನ್ನ ಪ್ರವಚನ ಒಳಹೊಕ್ಕು ಅಂತ. ಅನುಪ್ರವೇಶ, ಯಾರು ನನ್ನ ಒಳಹೊಕ್ಕು. ಯೋ ಅಂಥ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ನನ್ನ ಮಾತು ಜಡವಾಗಿತ್ತು, ಮೂಕವಾಗಿತ್ತು, ಸ್ತಬ್ಧವಾಗಿತ್ತು, ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲದೆ ತೊಳಲಾಡುತ್ತಿತ್ತು. ವಾಕ್ಕಿಗೆ ಬಲವೇ ಇರಲಿಲ್ಲ, ಉದ್ದೀಪನವೇ ಇರಲಿಲ್ಲ. ಅಂತಹ ಜಡವಾಗಿದ್ದ ವಾಕ್ಕನ್ನು ತನ್ನ ಒಂದು ಸ್ಪರ್ಶದಿಂದ ಆ ನಾಡಿಯನ್ನು, ಸರಸ್ವತಿ ನಾಡಿಯನ್ನು ಮಿಡಿದಾಗ ಅಂತಃಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ. ಅದಕ್ಕೊಂದು ಹೊಸ ಜೀವ ಕೊಟ್ಟ, ಜೀವ ಕಳೆ ಕೊಟ್ಟ, ಸಪ್ರಾಣಿಸಿದ. ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ. ತನ್ನ ಸಾಮರ್ಥ್ಯದಿಂದ ನನ್ನ ವಾಕ್ಕನ್ನು, ನನ್ನ ಒಳಗಿನ ವಾಕ್ಕನ್ನು ಉದ್ದೀಪಿಸಿದ. ಮತ್ತೆ ನೋಡಿದರೆ ವಾಕ್ ಮಾತ್ರ ಅಲ್ಲ, ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಜೀವಕೋಶಗಳೆಲ್ಲವನ್ನೂ ಕೂಡ ಸಪ್ರಾಣಿಸಿದ್ದಾನೆ. ಪ್ರಾಣ ನನ್ನನ್ನು ಜೀವಂತನನ್ನಾಗಿಸಿದ್ದಾನೆ ನಿಜವಾದ ಅರ್ಥದಲ್ಲಿ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಆದದ್ದನ್ನೇ ಹೇಳಿ, ಆದದ್ದನ್ನು ಹೇಳಿದರೆ ಅದು ಸ್ತುತಿಯಾಗುವುದು. ಸ್ತುತಿಯಾಗುವುದು ಇನ್ನೇನೋ ಒಂದು ಇಂದ್ರಚಂದ್ರ ಅಂತಲ್ಲ. ಮತ್ತಿನ್ನೇನು? ತನಗೆ ಏನಾಯಿತು, ತನ್ನ ಅನುಭವವನ್ನು ದೇವರ ಮುಂದೆ ಬಣ್ಣಿಸಿದರೆ ಆಗ ದೇವರಿಗೆ ಯಥಾರ್ಥ ಇದು, ಇದ್ದದ್ದನ್ನೇ ಹೇಳಿದ್ದು. ಇವನಿಗೆ ಗೊತ್ತಾಯ್ತಲ್ಲ ತಾನು ಪ್ರೇರಿಸಿದ್ದು ಅಂತ. ಪ್ರೇರಕ ಮತ್ತೊಬ್ಬ ಇದ್ದಾನೆ ಅಂತ ಇವನಿಗೆ ಗೊತ್ತಾಯ್ತಲ್ಲ, ಇವನ ವಾಣಿ ಬೆಳಗುತ್ತದೆ ಅಂತ. ಮಾತಾಡಿದ. ದೇವರು ಕೇಳಿದ, ಮಗು ನಿನಗೆ ಏನು ಬೇಕು? ನಿನಗೆ ಏನೋ ಬೇಕಾಗಿದೆ, ಏನೋ ಬೇಕಾಗಿದೆ. ಸ್ತುತಿಯೆಲ್ಲ ಆಯ್ತಲ್ಲ, ಈಗ ಬಂದದ್ದು ಯಾಕೆ ನೀವು ಅಂತ. ದೊಡ್ಡವರ ಹತ್ರ ಅಲ್ಲಿ ಹೋಗುವಾಗ ಮೊದಲು ಅವರೆಲ್ಲ ಸ್ತುತಿದು ಒರೆಯಲ್ಲಿ ಬೇರೆ ಎಲ್ಲ ಮಾತಾಡ್ತೇವೆ. ಆಮೇಲೆ ಕೊನೆಗೆ ಅವರು ಕೇಳ್ತಾರೆ, ಎಲ್ಲ ಸರಿ, ಈಗ ಬಂದದ್ದೇನು ಅಂತ. ಹಾಗೆಯೇ ದೇವರು ಕೇಳಿದ್ರು, ಈಗ ಏನಾಗಬೇಕಪ್ಪ ನಿನಗೆ ಅಂತ. ಹೇಳಲಿಲ್ಲಲ್ಲ ಇವ, ಯಾರು? ಧ್ರುವ ಹೇಳಲಿಲ್ಲ. ಸ್ತುತಿಯಲ್ಲಿ ತಾನು ಮಾಡಿದ ಸ್ತುತಿ ತನ್ನನ್ನೇ ಪ್ರಭಾವಿಸಿ ಇಡೀ ನನ್ನ ಜೀವಕೋಶಗಳನ್ನೇ ಒಂದು ಸಪ್ರಾಣಿಸಿದ ತತ್ವ ನನ್ನ ಎದುರಿಗೆ ಇದೆ, ಏನು ಕೇಳುವುದು ಅಂತ ಅವನಿಗೆ ಗೊತ್ತಾಗಲಿಲ್ಲ. ದೇವರು ನೋಡಿದ ಅಂತೆ ಇವನ ಮನಸ್ಸಿನಲ್ಲಿ ಏನಿದೆ ಅಂತ, ಆಳದ ಮನಸ್ಸಿನಲ್ಲಿ ಏನಿದೆ ಅಂತ ನೋಡಿದರೆ ಅದರಲ್ಲಿ ಚಿಕ್ಕಮ್ಮನ ಮಾತಿನಿಂದಾದ ಗಾಯ ಇನ್ನೂ ಹಸಿಯಾಗಿತ್ತು. ತಥಾಸ್ತು ಅಂತ ಹೇಳಿ
ಯಾರೂ ಕೂಡ ಎಳೆದು ಹಾಕಲಾಗದ ಧ್ರುವ ನಕ್ಷತ್ರದ ಎಲ್ಲರಿಗೆ ದಾರಿದೀಪವಾಗಬಲ್ಲ, ಕಲ್ಪಾಂತ ಕಾಲದವರೆಗೆ ಬೆಳಗಬಲ್ಲ ಒಂದು ಸ್ಥಾನ ಅದು. ದಿಕ್ಕು ಯಾರಿಗೂ ತೋಚದೇ ಇದ್ದಾಗ ಧ್ರುವ ನಕ್ಷತ್ರ ಎಲ್ಲಿದೆ ಅಂತ ನೋಡುವುದು. ಅದು ಎಲ್ಲರಿಗೂ ದಿಕ್ಕು ತೋರಿಸತಕ್ಕಂಥ ಒಂದು ಜಾಗ, ಯಾರೂ ಎಳೆದು ಹಾಕಲಾಗದ ಜಾಗ. ನಿನಗೆ ಅಂಥ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೇನೆ ಅಂತ ಭಗವಂತ ಇವನಿಗೆ ಅನುಗ್ರಹ ಮಾಡಿ ಗರುಡನ ಮೇಲೆ ವೈಕುಂಠಕ್ಕೆ ನಗುತ್ತಾ ಹೋದನಂತೆ. ನಗುತ್ತಾ ಹೋದ ಅಂತ ಆಯಿತು. ಯಾರು? ಧ್ರುವನ ಕಥೆ ಅಲ್ಲಿಗೆ ಮುಗಿಯಿತು. ಅವನು ಧ್ರುವ ನಕ್ಷತ್ರದಲ್ಲಿ ತಾರಾಮಂಡಲದಲ್ಲಿ ಪ್ರತಿಷ್ಠಾಪಿತನಾದ. ಆದರೆ ಇನ್ನು ಮುಂದೆ ಇರುವುದು ಇದು ಸೈಕಾಲಜಿ. ಇಷ್ಟರವರೆಗಿದ್ದೆಲ್ಲ ಕಥೆ, ಮಿಥಾಲಜಿ. ಈಗ ಸೈಕಾಲಜಿ ಏನು? ಧ್ರುವ ನಕ್ಷತ್ರದಲ್ಲಿ ಕೂತು ವಿರಾಜಮಾನನಾಗಿ ನಕ್ಷತ್ರದಂತೆ ಮಿನುಗುತ್ತಾ ಇರಬೇಕಾಗಿದ್ದರೆ ಧ್ರುವನಿಗೆ ಕೊರಗು ಕಾಡಲಿಕ್ಕೆ ಪ್ರಾರಂಭ ಆಯಿತು. ಏನು ಏನು ಹೇಳುವುದು ಅದಕ್ಕೆ? ಮೆಲಾಂಕಲಿ, ಏನೋ ಒಂದು ಖಿನ್ನತೆ. ಏನು ಕಥೆ? ಯಾಕೆಂದರೆ ದೇವರ ಮುಂದೆ ಏನು ಕೇಳದೇ ಇದ್ದರೂ ಕೂಡ ದೇವರನ್ನು ನೋಡಿ ನನ್ನ ಒಳಗೆ ಆ ಒಂದು ನೋವು ಮಾಯವಾಗಲಿಲ್ವಲ್ಲ. ನೋವನ್ನು ಇಟ್ಟುಕೊಂಡು ನಾನು ದೇವರ ಮುಂದೆ ನಿಲ್ಲಬೇಕಾಯ್ತಲ್ಲ. ನಿನಗೆ ಏನು ಬೇಕೋ ಹಾಗೆ ಮಾಡು. ತವಾಹಂ ನ ಮಾಮಕೀನಸ್ತ್ವಂ, ನೀನು ನನ್ನವನಲ್ಲ, ನೀನು ಭಗವಂತ, ನಿನಗೆ ಏನು ಬೇಕಾದರೂ ಮಾಡು ಅಂತ ಹೇಳಲಿಕ್ಕೆ ನನಗೆ ಸಾಧ್ಯವಾಗದೇ ಹೋಯ್ತಲ್ಲ. ತನಗೆ ಕೊಡಬೇಕು ಅಂತ ಇದ್ದದ್ದನ್ನು ದೇವರಿಗೆ ಕೊಡಲಿಕ್ಕೆ ಸಾಧ್ಯವಾಗದಂತೆ ಯಾವುದೋ ಒಂದು ಮಾಯದ ಗಾಯ ನನ್ನ ಮನಸ್ಸಿನೊಳಗೆ ಇತ್ತಲ್ಲ. ಇದು ಏನು ಕಥೆ? ಹಾಗಾದರೆ ಚಿಕ್ಕಂದಿನಲ್ಲಿ, ಆ ಬಾಲ್ಯದಲ್ಲಿ ಅಚ್ಚೊತ್ತಿದಂತೆ, ಹಸಿ ಮಣ್ಣಿಗೆ ಹೊಡೆದ ಕಲ್ಲಿನ ಹಾಗೆ ಅಚ್ಚೊತ್ತಿದಂತೆ ನನ್ನ ಒಳಗೆ ಆ ಮಾತಿನ ಮುದ್ರೆ ಇತ್ತಲ್ಲ, ಅದನ್ನು ದೇವರು, ಅದಕ್ಕೆ ತಥಾಸ್ತು ಅಂತ ಹೇಳಿದೆ, ದೇವರಿಗೂ ಬೇರೆ ದಾರಿ ಇರಲಿಲ್ಲ. ದೇವರು ಅದನ್ನು ತಾನಾಗಿ ಕಳೆಯುವುದಿಲ್ಲ. ಯಾಕೆ ಕಳೆಯುವುದಿಲ್ಲ ಅಂದರೆ, ನೀನು ಹೇಗೆ ಇದ್ದೀಯೋ ಹಾಗೆ ನಿನ್ನನ್ನು ದೇವರು ಅನುಗ್ರಹಿಸುವುದಕ್ಕೆ ಬಂದವ. ದೇವರು ಮಗುವಿನ ಮಗು. ಆದ್ದರಿಂದ ಧ್ರುವ ನಕ್ಷತ್ರದ ಬೆಳಕಿನಲ್ಲಿ ಸಣ್ಣ ಒಂದು ವಿಷಾದ ಉಂಟಂತೆ. ತನಗೆ ಕೊಡಬೇಕಾಗಿದ್ದದ್ದನ್ನು ದೇವರಿಗೆ ಕೊಡಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ನಾನು ಇದ್ದೇನಲ್ಲ ಅಂತ. ನಾವು ಹೇಗೆ ಇದ್ದೇವೆಯೋ ಹಾಗೆ ದೇವರು ನಮಗೆ ಅನುಗ್ರಹಿಸದೆ ದೇವರಿಗೂ ನಿರ್ವಾಹ ಇಲ್ಲ. ಕೊಡಬೇಕಾಗಿದ್ದರೆ, ಆದ್ದರಿಂದ ನಾನು ಹೇಳಿದ್ದು ಗೋಪಿಕೆಯರಿಗೆ ಮಾತ್ರ ಅವನು ಹೇಳಿದ್ದು, ನಿಮ್ಮ ಹತ್ರ ನಿಮಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ, ಬೇರೆ ಯಾರಿಗೂ ಅಲ್ಲ. ಅದಕ್ಕಿಂತ ದೊಡ್ಡ ಭಾಗ್ಯವೇ ಇಲ್ಲ. ಕಿರ್ಕೆಗಾರ್ಡ್ ಅಂತ ಹೇಳುವ ಒಬ್ಬ ದೊಡ್ಡ ದಾರ್ಶನಿಕ ಇದ್ದಾನೆ, ಅನುಭಾವಿ. ಅವನು ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ದಾನೆ. ಹೌ ವಂಡರ್ಫುಲ್ಲಿ melancholy and religion can blend together. ಮೆಲಂಕಲಿ ಆ್ಯಂಡ್ ರಿಲಿಜನ್, ನಮ್ಮ ಒಳಗಿರುವ ಆಳದ ಆತಂಕ ಮತ್ತು ಆಧ್ಯಾತ್ಮಿಕವಾದ ಭಾವನೆ, ಹೌ ವಂಡರ್ಫುಲ್ಲಿ ಇಟ್ ಕುಡ್ ಬ್ಲೆಂಡ್ ಟುಗೆದರ್ ಅಂತ. ಅದು ಹೇಗೆ ಎರಡು ಸೇರ್ತದೆ ಅಂತ. ಆತಂಕವಿಲ್ಲದೆ ಅಧ್ಯಾತ್ಮವಿಲ್ಲ. ಆತಂಕದ ಭಾವವೇ ಆಧ್ಯಾತ್ಮಿಕವಾದ ಶರಣಾಗತಿಯೋ ಭಕ್ತಿಯೋ ಜ್ಞಾನವೋ ಇನ್ನೇನೋ ಆಗಿ ಪರಿವರ್ತಿತವಾಗುವುದು. ಆತಂಕವೂ ಇಲ್ಲದಿದ್ದರೆ ಏನೂ ಇಲ್ಲ, ಯಾರಿಗೂ ಇಲ್ಲ. ಆದರೆ ಆತಂಕವನ್ನು ಉಂಟು ಮಾಡುವುದಕ್ಕೋಸ್ಕರ ತಾನು ಎಲ್ಲವನ್ನೂ ಮೀರಿದವನಾಗಿ ಮೀರುವ ತಹತಹವನ್ನು ನಮ್ಮ ಜೀವಕೋಶಗಳಲ್ಲಿ ಉಂಟು ಮಾಡಬೇಕೆನ್ನುವ ಕಾರಣಕ್ಕೆ ಎಲ್ಲವನ್ನೂ ಮೀರಿರತಕ್ಕ ಭಗವಂತ ಮೊದಲ ಅವತಾರವಾಗಿ ಸೃಷ್ಟಿಯ ಒಳಗಡೆ ಹೊಕ್ಕ ಅಂತ ಅವತಾರ ಕಥನವನ್ನು ಭಾಗವತ ಸಾರ್ಥಕವಾಗಿ ಹೇಳ್ತದೆ. ಇವತ್ತು ಸಾಕು, ನಾಳೆ ನೋಡಿ.